ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ಶುಭಾಶಯಗಳನ್ನ ಹೇಳ್ಕೊಳ್ಳೋನಾಗಿದ್ದೇನೆ. ಅದು ಮಾತ್ರವಲ್ದಿರ ತಂದೆಯಾದ ದೇವರಿಗೂ ಮತ್ತು ಕರ್ತನಾದ ಯೇಸು ಕ್ರಿಸ್ತನಿಗೂ ಘನಮಾನ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇವತ್ತಿನ ವೇದ ಪಾಠವನ್ನು ನಾವು ಧ್ಯಾನ ಮಾಡೋಣ. ಕಳೆದ 2 ದಿನಗಳ ಹಿಂದೆ ನಾವು ಕರ್ತನನ್ನ ನೆನೆಸಿಕೊಳ್ಳುವ ದಿನವನ್ನ ನಾವು ಆಚರಿಸಿದ್ವಿ. ಅದರಲ್ಲಿ ನಾವು ಕ್ರಿಸ್ತನು ತನ್ನ ದೇಹವೆಂದು ಸೂಚಿಸಿದಂತಹ ರೊಟ್ಟಿಯನ್ನು ಮತ್ತು ತನ್ನ ರಕ್ತವೆಂದು ಸೂಚಿಸಿದಂತಹ ದ್ರಾಕ್ಷಾರಸವನ್ನು ನಾವೆಲ್ಲರೂ ಏನು ಮಾಡಿದ್ವಿ, ನಾವು ತಗೊಂಡ್ವಿ. ಇದನ್ನ ನಾವು ವರ್ಷ ಏನು ಮಾಡ್ತೀವ್ರಿ, ತೆಗೆದುಕೊಳ್ತೀವಿ, ಆತನನ್ನ ನೆನೆಸ್ಕೊಳ್ತೀವಿ. ಏನು ಕಾರಣ, ಯಾಕೆ ವರ್ಷ ನಾವು ನೆನೆಸ್ಕೊಳ್ತೀವಿ ಅಂತ ನೋಡುವಾಗ, ನಾವು ದೀಕ್ಷಾ ಸ್ನಾನ ತಗೊಂಡ ನಂತರ ಪರಿಶುದ್ಧರಾಗಿ ಜೀವಿಸಬೇಕು ಅನ್ನೋದು ದೇವರ ಒಂದು ಚಿತ್ತ, ಒಂದು ಆಜ್ಞೆನೂ ಆಗಿದೆ. ಈ ರೀತಿಯಾಗಿ ನಾವು ಪರಿಶುದ್ಧರಾಗಿ ನಡೆದಿದ್ದೀವ ಅಂತ ನಾವು ಯೋಚನೆ ಮಾಡಿದಾಗ ಅದು ಬಹಳ ಕಷ್ಟ. ಯಾಕೆಂದ್ರೆ ನಾವು ಮಾಂಸಿಕ ದೇಹದಲ್ಲಿದ್ದೀವಿ. ಅದು ಮಾತ್ರವಲ್ದಿರ ಈ ಪಿಶಾಚನ ಲೋಕದಲ್ಲಿ ನಾವೇನಿದ್ದೀವ್ರೆ, ಜೀವಿಸ್ತಾ ಇದ್ವಿ. ಸೊ ನಾವು ತಪ್ಪು ಮಾಡದೇ ಇದ್ರು ಸಹ ನಮ್ಮ ಮಾಂಸಿಕ ಶರೀರ ಏನ್ ಮಾಡುತ್ತಾರೆ, ನಾವು ತಪ್ಪುಗಳನ್ನ ಮಾಡುವ ಹಾಗೆ ನಮ್ಮನ್ನೇನ್ ಮಾಡುತ್ತಾರೆ, ಅದು ಪ್ರೋತ್ಸಾಹ ಮಾಡುತ್ತೆ. ಸೊ ಇದು ದೇವರಿಗೆ ತಿಳಿದಿದೆ. ಸೊ ಆದ್ರಿಂದ ದೇವರು ಪರಿಶುದ್ಧರಾಗಿದ್ದಾರೆ, ನಾವು ಪರಿಶುದ್ಧರಾಗಬೇಕು ಅನ್ನೋದು ದೇವರ ಚಿತ್ತ. ಸೊ ಕ್ರಿಸ್ತನನ್ನು ನೆನೆಸಿಕೊಳ್ಳುವಂತಹ ದಿನದಲ್ಲಿ ನಾವೇನ್ ಮಾಡ್ತೀವ್ರಿ, ನಾವು ತಿಳಿಯದೆ ಮಾಡಿದಿರುವಂತಹ ತಪ್ಪುಗಳನ್ನ ನಾವೇನ್ ಮಾಡ್ತೀವ್ರಿ, ಆವತ್ತಿನ ದಿವಸ ನಾವು ದೇವರಲ್ಲಿ ಹರಕೆ ಮಾಡಿಕೊಂಡು ಮತ್ತೆ ಆ ಪಾಪಗಳನ್ನ ನಾನು ಮಾಡದ ಹಾಗೆ ನನಗೆ ದೇವರೇ ನಿನ್ನ ಶಕ್ತಿಯನ್ನು ಕೊಡು ಅಂತ ಹೇಳಿ ನಾವೇನ್ ಮಾಡ್ತೀವ್ರಿ, ಪ್ರಾರ್ಥನೆ ಮಾಡ್ತೀವಿ. ಯಾಕಂದ್ರೆ ಒಂದೇ ಸಾರಿ ದೀಕ್ಷಾಸ್ನಾನ ತಗೊಂಡಿದ ತಕ್ಷಣ ನಾವೇನಾಗಲ್ಲ ರೀ, ಪರಿಶುದ್ಧರಾಗೋದಿಕ್ಕೆ ಸಾಧ್ಯನೇ ಇಲ್ಲ. ನಾವು ನಮ್ಮ ಉಸಿರಿರುವವರೆಗೂ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ನಾವೇನ್ ಮಾಡ್ಬೇಕ್ರೆ, ಒಂದೊಂದಾಗಿ ಈಚೆ ಕಡೆ ನಾವು ತೆಗೆದು ಹಾಕ್ಬೇಕು. ಆಮೇಲೆ ನಾವು ಪರಿಶುದ್ಧರಾಗೋದಕ್ಕೆ ದೇವರ ರಾಜ್ಯದಲ್ಲಿ ದೇವ್ರ ಚಿತ್ತ ಇದ್ರೆ ನಮ್ಮನ್ನೇನ್ ಮಾಡ್ತಾರೆ, ಕೃಪೆಯಾಗಿ ನಮ್ಮನ್ನ ಎದುರಿಸ್ತಾರೆ. ನಾವು ಪಾಪ ಮಾಡೋದು ಅಂತಂದಿದ ತಕ್ಷಣ ಕಳ್ತನ ಮಾಡೋದು ಅಥವಾ ಕೊಲೆ ಮಾಡೋದು ಇದೇ ಪಾಪ ಅಂತಲ್ಲ. ಆದ್ರೆ ದೇವ್ರ ಮಕ್ಕಳಾದಂಥ ನಮಗೆ ಆ ಥರ ಅಂತ ಪಾಪಗಳನ್ನ ನಾವುಗಳು ಮಾಡಲ್ಲ. ನಾವು ಮಾಡುವಂತಹ ಪಾಪಗಳು ಯಾವುದ್ರೆ, ಮಾತಾಡುವಂತಹ ಮಾತುಗಳಲ್ಲಿ ತಪ್ಪಿರುತ್ತೆ, ನಾವು ಕಣ್ಣಲ್ಲಿ ನೋಡುವಂತಹ ದೃಷ್ಟಿಯಲ್ಲಿ ತಪ್ಪಿರುತ್ತೆ, ಆಮೇಲೆ ಏನ್ರಿ ನಾವು ಮಾಡುವಂತಹ ಕಾರ್ಯಗಳಲ್ಲಿ ನಮಗೆ ತಿಳಿಯದೆ ಮಾಡುವಂತ ಇವೆಲ್ಲವುಗಳಿಗಾಗಿ ನಾವೇನ್ ಮಾಡ್ತೀವ್ರಿ, ಕ್ಷಮೆಯನ್ನ ಕೇಳುವುದೇನೆ ಆ ದಿನದಲ್ಲಿ, ಅಂದ್ರೆ ಕ್ರಿಸ್ತನನ್ನ ನೆನೆಸ್ಕೊಳ್ಳುವಂತ ದಿನದಲ್ಲಿ ನಾವು ಕ್ಷಮೆಯನ್ನ ಕೇಳಿ ಮತ್ತೆ ನಾವೇನ್ ಮಾಡ್ತೀವ್ರಿ, ಪರಿಶುದ್ಧರಾಗೋದಕ್ಕೆ ಪ್ರಯತ್ನ ಪಟ್ಟು ನಾವೇನ್ ಮಾಡ್ಬೇಕು, ನಡಿಬೇಕು ನಮ್ಮ ಉಸಿರಿರೋವರೆಗೂ. ಸರಿ, ನಾವು ಈ ಕಾರ್ಯವನ್ನ ಕಳೆದ 2 ದಿವಸದಲ್ಲಿ ಮಾಡಿಬಿಟ್ಟು ನಮ್ಮ ಕೆಲಸ ಮುಗಿದೋಯ್ತಾ? ಯಾಕೆ ಅಂತ ನಾವು ನೋಡುವಾಗ ನಮ್ಮ ಕೆಲಸ ಅಲ್ಲಿಗೆ ಮುಗಿಲಿಲ್ಲ ರೀ. ನಾವು ಮಾಡಬೇಕಾಗಿರುವಂಥ ಕೆಲಸಗಳನ್ನ ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನ ದೇವರು ಬರೆದಿಟ್ಟಿದ್ದಾರೆ. ಯಾಕೆಂದ್ರೆ ಕ್ರಿಸ್ತನು ತಾನು ದೀಕ್ಷಾಸ್ನಾನ ತಗೊಂಡಿದ್ದ ತಕ್ಷಣ ಫಸ್ಟ್ ಮಾಡಿದ್ದ ಪ್ರಸಂಗ ಏನ್ರಿ, ಅವರು ದೇವರ ರಾಜ್ಯದ ವಿಷಯವಾಗಿ ಮಾಡಿದ್ರು. ಸೊ ಆ ಕೆಲಸಗಳನ್ನ ನಾವೇನ್ ಮಾಡ್ಬೇಕ್ರೆ, ನಾವು ಮಾಡಬೇಕು. ಅದ್ರ ಜೊತೆಗೆ ನಾವು ಅದನ್ನ ಸೇವಿಸಿದಂತಹ ನಾವುಗಳು ಮಾಡಬೇಕಾಗಿರೋಂಥ ಮುಖ್ಯ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ನಮಗೆ ತಂದೆಯ ದೇವ್ರು ಕಾಣಿಸಲ್ಲ, ಯೇಸು ಕ್ರಿಸ್ತನ ಕಾಣಿಸಲ್ಲ. ಆದ್ರೂ ಏನ್ ಮಾಡ್ತೀವ್ರಿ, ನಂಬಿಕೆಯಿಂದ ವಾಕ್ಯಗಳು ಮತ್ತು ಈ ಪ್ರಪಂಚದಲ್ಲಿರುವಂತ ಎಲ್ಲ ಸೃಷ್ಟಿಗಳನ್ನ ದೇವ್ರು ಮಾಡಿರೋ ಎಲ್ಲ ಒಂದು ನೋಡುವಾಗ ದೇವ್ರು ಇದಾನೆ ಅಂತ ಗೊತ್ತು. ಸೊ ದೇವರನ್ನ, ಕ್ರಿಸ್ತನನ್ನ ನಾವೇನ್ ಮಾಡ್ತೀವ್ರಿ, ಎದುರುಕೊಂಡು ಅವರನ್ನು ಎದುರು ನೋಡ್ತಾ ನಡೀತಾ ಇರ್ಬೇಕು. ಇದು ನಮ್ಮ ಉಸಿರಿರೋವರೆಗೂ ನಡೆಯುವಂತ ಕೆಲಸ. ಈ ರೀತಿಯಾಗಿ ನಡೀಬೇಕಾಗಿದ್ರೆ ನಮ್ಮ ಜೀವನದಲ್ಲಿ ಅನೇಕ ಕಷ್ಟ ಸಂಕಟಗಳು ಬರೋದು ಬಹಳ ಸಹಜ. ಇವೆಲ್ಲವುಗಳನ್ನ ನಾವು ಎದುರಿಸಿ ನಡಿಬೇಕು. ಯಾವಾಗವರೆಗೂ, ನಮ್ಮ ಉಸಿರಿರುವವರೆಗೂ. ಇವತ್ತಿನ ದಿವಸ ಪಾಠ ಏನಪ್ಪಾ ಅಂತ ನಾವು ನೋಡಿದ್ರೆ, ನಾವು ದೇವರನ್ನ, ಕ್ರಿಸ್ತನನ್ನ ಎದುರು ನೋಡ್ತಾ ನಡೆಯುವಾಗ ಬರುವಂತಹ ಕಷ್ಟ ಸಂಕಟಗಳನ್ನ ಎದುರಿಸ್ಬೇಕಾಗಿದ್ರೆ ನಮ್ಗೇನ್ ಬೇಕ್ರಿ, ನಮ್ಗೆ ದೇವರ ಸಹಾಯ ಬೇಕು. ದೇವರ ಸಹಾಯ ಇಲ್ದಿರ ನೀವು ಕ್ರಿಸ್ತನನ್ನ ಏನ್ ಮಾಡಕ್ಕಾಗಲ್ಲ ರೀ, ಎದುರಿಸಿ ನಡೆಯೋದಿಕ್ಕೆ ನಿಮ್ಮಲ್ಲಾಗ್ಲಿ ನನ್ನಲ್ಲಾಗ್ಲಿ ಏನಿಲ್ಲ ರೀ, ಶಕ್ತಿ ಇಲ್ಲ ಅನ್ನೋದನ್ನ ನಮಗೆ ಗೊತ್ತು. ಆ ಒಂದು ಆಧಾರದ ಮೇಲೆ ನಾವು ಇವತ್ತೊಂದು ದಿವಸ ಏನ್ ಮಾಡ್ತಾ ಇದೀವಿ ಅಂದ್ರೆ, ಕೀರ್ತನೆಯ ಪುಸ್ತಕದಲ್ಲಿ
121ನೇ ಅಧ್ಯಾಯದಿಂದ ಒಂದು ಪಾಠದಲ್ಲಿ 1-8 ವಚನಗಳನ್ನು ನಾವು ಓದ್ತೇವೆ. ಈ ಒಂದು ಅಧ್ಯಾಯವನ್ನ ನಾವು ಮಾತ್ರನೇ ಅಲ್ಲ, ನಾಮಿನಲ್ ಕ್ರಿಶ್ಚಿಯನ್ಸು ಸಹ ಬಹಳ ಇಷ್ಟಪಟ್ಟು ಓದುವಂಥ ಒಂದು ಅಧ್ಯಾಯ ಇದು. ನೀವೆಲ್ಲೇ ಹೋಗಿ ಸಂಗೀತದಲ್ಲಿ ಯಾವಪ್ಪ ಬಹಳ ಮುಖ್ಯವಾದಂಥ ಒಂದು ಅಧ್ಯಾಯ ಯಾವುದು ಅಂತಂದ್ರೆ 121 ಹೇಳ್ತಾರೆ. ಯಾಕೆಂದ್ರೆ ಅದರಲ್ಲಿ ಅಷ್ಟೊಂದು ವಿಶೇಷ, ಅಷ್ಟೊಂದು ದೇವರ ದೈವಿಕ ಜ್ಞಾನ ಇವೆಲ್ಲ ಏನಾಗಿದ್ದಾರೆ ಆ ಒಂದು ಅಧ್ಯಾಯದಲ್ಲಿ ಅಡಕವಾಗಿದೆ. ಅದು ಮಾತ್ರವಲ್ಲದಿರ 120ರಿಂದ ಹಿಡಿದು 134ನೇ ಅಧ್ಯಾಯದವರೆಗೂ ನೀವು ನೋಡುವಾಗ ಎಲ್ಲ ಪಾಠಗಳನ್ನು ದೇವರನ್ನ, ನಾವು ಈ ಭೂಮಿಯಲ್ಲಿ ನಡಿಬೇಕಾಗಿದ್ರೆ ದೇವರನ್ನು ಎದುರುಕೊಂಡು ಹೋಗುವಾಗ ನಮಗೆ ಬೇಕಾಗುವಂಥ ಸಹಾಯಗಳನ್ನ ಕೊಡುವಂಥದ್ದೇ. ಆ ಸುಮಾರು ಒಂದು 15 ಅಧ್ಯಾಯಗಳು 120ರಿಂದ 134ನೇ ಅಧ್ಯಾಯದವರೆಗೂ ನೀವು ನೋಡಿದಾಗ ಎಲ್ಲವೂ ಏನಂದ್ರೆ ಅದು ನಾವು ದೇವರನ್ನು ಎದುರುಕೊಂಡು ಹೋಗುವಂಥ ಒಂದು ಪ್ರಯಾಣದಲ್ಲಿ, ನಮ್ಮ ಪ್ರಯಾಣ ಅಂದರೆ ದೇವರನ್ನು, ಕ್ರಿಸ್ತನನ್ನು ಎದುರುಕೊಂಡು ನಡೆಯುವಂಥ ಪ್ರಯಾಣದಲ್ಲಿ ನಮಗೆ ಬರುವಂಥ ಕಷ್ಟ ಸಂಕಟಗಳನ್ನು ನಾವು ಎದುರಿಸಿ ಓದಕ್ಕೆ ಬೇಕಾಗುವಂಥ ಸಹಾಯವನ್ನ ದೇವರಿಂದ ನಾವೇನ್ ಮಾಡ್ತೀವ್ರಿ ಪಡ್ಕೊಳ್ಳುವಂತಹ ಒಂದು ಸಂದರ್ಭಗಳು ಅಲ್ಲಿ ಆ ಪಾಠಗಳಲ್ಲಿ ಬರೆದಿರೋದನ್ನ ನಾವು ನೋಡ್ತೀವಿ. ನಮಗೆ ತಿಳಿದಿರೋ ಹಾಗೆ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಜನರು ಯೆರೂಸಲೇಮ್ ಪಟ್ಟಣಕ್ಕೆ ವರ್ಷಕ್ಕೆ ಯಹೂದಿ ಜನಗಳು ಕನಿಷ್ಠ ಪಕ್ಷ ಅಂದ್ರೆ 3 ಸಾರಿ ಅವರು ಪ್ರಯಾಣ ಮಾಡಲೇಬೇಕಾಗಿತ್ತು. ಯಾವ್ಯಾವುದಕ್ಕೆ ಅವರು ಪ್ರಯಾಣ ಮಾಡ್ತಾ ಇದ್ರು? ಯಾಕಂದ್ರೆ ಯೆರೂಸಲೇಮ್ ಪಟ್ಟಣದಲ್ಲಿ ಮೋರಿಯಾ ಬೆಟ್ಟದ ಮೇಲೆ ಏನಿದೆ ದೇವಾಲಯ ಇದೆ. ಆ ದೇವಾಲಯದಲ್ಲಿ ದೇವರ ಕೃಪಾಸನ, ಮಂಜೂಷದ ಪೆಟ್ಟಿ ಇದೆ. ಸೊ ಅದಕ್ಕೆ ಆ ಸ್ಥಳಕ್ಕೆ 3 ಸಾರಿ ಅವ್ರು ಏನ್ ಮಾಡ್ತಾರೆ ವರ್ಷದಲ್ಲಿ, ಇದು ದೇವರ ಆಜ್ಞೆ. ಯಾವ್ಯಾವ ಹಬ್ಬಗಳಲ್ಲಿ ಅವರು ಆ ಬೆಟ್ಟಕ್ಕೆ ಹೋಗ್ತಾರಪ್ಪ ಅಂತ ನೀವು ನೋಡುವಾಗ ಯಾವ್ಯಾವ ಬೆಟ್ಟಕ್ಕೆ ಹೋಗ್ತಾರೆ? ಮುಖ್ಯವಾಗಿ ಪಸ್ಕ ಹಬ್ಬಕ್ಕೆ ಹೋಗ್ತಾರೆ, ಅದಾದ್ಮೇಲೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬಕ್ಕೆ ಅದು ಹೋಗ್ತಾರೆ. ಇನ್ನೊಂದು ಮುಖ್ಯವಾದಂತಹ ಒಂದು ಹಬ್ಬ ಏನಪ್ಪಾ ಅಂದ್ರೆ ದ ಡೇ ಆಫ್ ಅಟೋನ್ಮೆಂಟ್ ಅಂತ. ಈ 3 ಹಬ್ಬಗಳಿಗೆ ಅವರು ಪ್ರಮುಖವಾಗಿ ಹೋಗಲೇಬೇಕು, ಇದು ದೇವರ ಆಜ್ಞೆ. ಸೊ ಈ ರೀತಿಯಾಗಿ ಆ ಇಸ್ರಾಯೇಲ್ ಜನರು ಜೆರುಸಲೇಮ್ ಪಟ್ಟಣಕ್ಕೆ, ಆ ದೇವಾಲಯಕ್ಕೆ ಹೋಗ್ಬೇಕಾಗಿದ್ರೆ ನಮಗೆ ತಿಳಿದಿರುವ ಹಾಗೆ ಆ ಯೆರೂಸಲೇಮ್ ಪಟ್ಟಣದ ಸುತ್ತಲೂ ನೀವು ನೋಡ್ಬೇಕಾಗಿದ್ರೆ ಏನಿದೆ, ಜೆರುಸಲೇಮ್ ಪಟ್ಟಣದ ಸುತ್ತಲೂ ಬರೀ ಬೆಟ್ಟುಗಳಿದೆ. ನೀವು ಮ್ಯಾಪಲ್ಲಿ ನೋಡ್ಬೋದು, ಹಳೆ ಮ್ಯಾಪು ಇಸ್ರಾಯೇಲ್ದು ತೆಗೆದು ನೋಡಿದ್ರೆ ಬರೀ ಬೆಟ್ಟುಗಳೇ. ಯಾಕಂದ್ರೆ ಆ ಕಾಲದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಏನಿಲ್ಲ ರೀ, ವೆಹಿಕಲ್ಸ್ ಇಲ್ಲ. ಸರಿ ಇಮಿಡಿಯೇಟ್ ಆಗಿ ಹೋಗಿ ಫ್ಲೈಟಲ್ಲಿ ಇಳಿದ್ಬಿಡೋದು, ಫ್ಲೈಟ್ ಇಲ್ಲ ಒಂದು ವೆಹಿಕಲ್ ಯಾವುದಾದ್ರೂ ಒಂದು ಕಾರೋ ಇಲ್ಲ ಬಸ್ಸೋ ಟ್ರೈನ್ ಏನಾಗಿಲ್ಲ. ಇಲ್ಲ, ಆ ಕಾಲದಲ್ಲಿ ಒಂದು ಕುದುರೆ ಮೇಲೋ ಇಲ್ಲ ಕತ್ತೆ ಮೇಲೋ ಇಲ್ಲ ಯಾವುದೋ ಒಂದು ಗಾಡಿ, ಎತ್ತಿನ ಗಾಡಿನಲ್ಲ, ಏನೋ ಒಂದು ಆ ಕಾಲದಲ್ಲಿ ಏನಿತ್ತು ಅದರಲ್ಲಿ ಅವರು ಪ್ರಯಾಣ ಮಾಡಬೇಕಾಗಿತ್ತು. ಅದು ಒಂದು ದಿವಸದ ಪ್ರಯಾಣವಲ್ಲ. ಸೊ ಅದು ಪ್ರಯಾಣ ಮಾಡುವಾಗ ಈ ಬೆಟ್ಟಗಳ ನಡುವೆ ಇವರೇನ್ ಮಾಡ್ತಾರೆ, ಹಾದು ಹೋಗ್ಬೇಕಾಗತ್ತೆ. ಈ ಬೆಟ್ಟಗಳ ನಡುವೆ ಹಾದು ಹೋಗ್ಬೇಕಾಗಿದ್ರೆ ಆ ಸ್ಥಳದಲ್ಲಿ ಏನಿರ್ತಾರೆ, ಅವ್ರೋಗಿ ಅಲ್ಲಿ ಉಳ್ಕೊಳಕ್ಕೆ ಮಾಡೋದಕ್ಕೆ ಏನಿರಲ್ಲ ಅವ್ರಿಗೆ. ಇವಾಗಿನ ಥರ ಹೋಟೆಲ್ಸ್ ಏನೋ ಇರಲ್ಲ. ಅವಾಗೇನು ಮಾಡ್ತಾರೆ, ಯಾವುದೋ ಒಂದು ಜಾಗದಲ್ಲಿ ಅವರು ಟೆಂಟ್ ಗಿಂಟ್ ಹಾಕ್ಕೊಂಡು ಅವ್ರೇನು ಮಾಡ್ತಾರೆ, ಅಲ್ಲಿ ನೈಟು ಇದು ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಪ್ರಯಾಣ ಮಾಡುವಂತಹ ಸಮಯದಲ್ಲಿ ಅವರಿಗೆ ದಾರಿಯಲ್ಲಿ ನಡೆಯುವಂಥ ಸಮಯದಲ್ಲಿ ಬರುವಂತಹ ಕಷ್ಟ ಸಂಕಟಗಳು, ಅದು ಪ್ರಾಣಿಗಳಿಂದಾದರೂ ಇರ್ಬೋದು, ಕಳ್ಳರಿಂದನಾದರೂ ಇರ್ಬೋದು, ದರೋಡೆಕೋರರಿಂದನಾದರೂ ಇರ್ಬೋದು, ಏನಾಗ್ಬೋದ್ರಿ ಅವರಿಗೆ ತೊಂದರೆ ಬರೋದು ಬಹಳ ಬಹಳ ಮುಖ್ಯವಾದಂಥ ಕಾರ್ಯವಾಗಿರುತ್ತೆ. ಸೊ ಅಂಥ ಸಮಯದಲ್ಲಿ ಅವರು ಆ ಮೋರಿಯಾ ಬೆಟ್ಟದ ಮೇಲೆ ಇರುವಂತಹ ದೇವಾಲಯವನ್ನು ಎದುರು ನೋಡ್ತಾ ಅವ್ರೇನ್ ಮಾಡ್ತಾರೆ, ಹಾಡು ಹೇಳ್ತಾ, ಈ ಹಾಡುಗಳನ್ನ ಹೇಳೋರುತ್ತೆ ಆ ಕಾಲದಲ್ಲಿ. ಯಾಕೆಂದ್ರೆ ಇವಾಗ ನಮಗೆ ಪುಸ್ತಕದ ರೀತಿಯಲ್ಲಿ ಇವಾಗಿದೆ. ನೀವು ಹಳೆ ಒಡಂಬಡಿಕೆಯಲ್ಲಿ 1300 ವರ್ಷಗಳ ಹಿಂದೆ ನೀವು ನೋಡ್ಬೇಕಾದ್ರೆ ಇದೆಲ್ಲ ಹಾಡಿನ ರೀತಿಯಲ್ಲಿ ಇವೆಲ್ಲ ಹಾಡ್ತಾ ಇದ್ರು. ಇವಾಗ ನಮ್ಮ ಕೈನಲ್ಲಿ ಓದುವ ರೀತಿಯಲ್ಲಿ ದೇವ್ರ ಮಕ್ಕಳ ಕೈನಿಂದ ನಮಗೆ ಮಾಡಿಸ್ಕೊಟ್ಟಿದ್ದಾರೆ. ಆವಾಗ ಏನ್ ಮಾಡಿದ್ದಾರೆ, ಹಾಡುಗಳ ರೀತಿಯಲ್ಲಿ ಹಾಡ್ಕೊಂಡು ಹೋಗಿದ್ದೇನೆ ಆ ದೇವಾಲಯವನ್ನ ಸೇರ್ತಾ ಇದ್ರು. ಸಹಾಯವನ್ನ ಕೋರ್ತಾ, ದೇವರನ್ನ ಸಹಾಯವನ್ನ ಕೋರ್ತಾ ಅವರು ಪ್ರಯಾಣ ಮಾಡ್ತಾ ಇದ್ರು. ಅದಕ್ಕೆ ಈ ಒಂದು 120ರಿಂದ 124ನೇ ಅಧ್ಯಾಯದವರೆಗೂ ಇರುವಂತಹ ಎಲ್ಲ ಅಧ್ಯಾಯಗಳಿಗೆ ಏನಪ್ಪ ಹೆಸರು ಅಂತಂದ್ರೆ ಎ ಸಾಂಗ್ ಆಫ್ ಅಸೆಂಟ್ಸ್ ಅಂತಾರೆ, ಪ್ರಯಾಣಿಕರ ಹಾಡುಗಳು ಅಂತ. ಅವರು ಪ್ರಯಾಣ ಮಾಡುವಾಗ ಅವರು ಹಾಡುವಂತ ಹಾಡುಗಳು ಅನ್ನೋದನ್ನ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ,
ಈ ಒಂದು ಪಾಠವನ್ನ ನಮ್ಮ ಹಿರಿಯ ಸಹೋದರರಾದಂಥ ಪಾಸ್ಟರ್ ರಜಲ್ ಅವರು 1909ರಲ್ಲಿ ಪ್ರಸಂಗ ಮಾಡ್ತಾರೆ. ಅವರು ಪ್ರಸಂಗ ಮಾಡಿದಾಗ ಆ ವರ್ಷವಿಡೀ ಆ ಅಧ್ಯಾಯದ ಸಾರಾಂಶವನ್ನ ಅವರು ಅಲ್ಲಿದ್ದಂಥ ಸಹೋದರಗಳು, ಆ ಸಮಯದಲ್ಲಿದ್ದಂಥ ಸಹೋದರಗಳು ಕೇಳಿಸ್ಕೊಂಡು ಬಹಳ ಉತ್ಸಾಹದಿಂದ, ಬಹಳ ಸಂತೋಷದಿಂದ ಅದನ್ನ ಆ ವರ್ಷದ ಪ್ರಮುಖವಾದಂಥ ಪಾಠ ಅಂತ ಏನ್ ಮಾಡಿದ್ರಿ ಅವರು ಡಿಕ್ಲೇರ್ ಮಾಡ್ಕೊಂಡ್ರು. ವರ್ಷವಿಡೀ ಈ ಪಾಠವನ್ನು ಧ್ಯಾನ ಮಾಡಿದ್ರಂತೆ. ಈ ಒಂದು ಪಾಠವನ್ನ ಅದು ಯಾವ ರೀತಿ ಅವರ ಮನಸ್ಸುಗಳನ್ನ ಮಾರ್ಪಡಿಸ್ತು, ಅವರ ಜ್ಞಾನವನ್ನ ಮಾರ್ಪಡಿಸ್ತು ಅಂತಂದ್ರೆ ಪಾಸ್ಟರ್ ರಜಲ್ ಹೇಳ್ತಾರೆ, ಅಷ್ಟು ಹೆಚ್ಚಾದ ರೀತಿಯಲ್ಲಿ ಜನಗಳು ಇದನ್ನೇನ್ ಮಾಡಿದ್ರಂದ್ರೆ ಪ್ರಮುಖವಾದ ಪಾಠ, ಆ ವರ್ಷದ ಪ್ರಮುಖವಾದ ಪಾಠವಾಗಿ ಅವರು ಮೈಂಡ್ಗೆ ತಗೊಂಡ್ಬಿಟ್ರಂತೆ ಆ ಸಹೋದರಿಗಳು ಆ ಕಾಲದಲ್ಲಿ. ಅದನ್ನ ನಾವು ನೋಡಬಹುದು ರೀಪ್ರಿಂಟ್ಸ್ ಬುಕ್ ಅಲ್ಲಿ 43:11 ನೀವು ನೋಡಿದಾಗ ಬಹಳ ಕ್ಲಿಯರ್ ಆಗಿ ಪಾಸ್ಟರ್ ರಜಲ್ ಬರೆದಿದ್ದಾರೆ, ಈ ಪ್ರಸಂಗವನ್ನ ನಾನು ಮಾಡಿದಾಗ ಈ ರೀತಿ ಆಯ್ತು ಅಂತ. ಸೊ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆ ಸಹೋದರರು ಮಾತಿರೋದ್ರಿಂದ ಈ ಒಂದು ಪಾಠವನ್ನ ಇವತ್ತಿನ ದಿವಸ ನಾವೇನ್ ಮಾಡ್ತಾ ಇದ್ದೀರಿ, ನಾವು ಧ್ಯಾನ ಮಾಡ್ತಾ ಇದ್ವಿ. ಸುಮಾರು 120 ವರ್ಷಗಳ ಹಿಂದೆ ಈ ಪಾಠವನ್ನ ಅವ್ರು, ಯಾಕೆಂದ್ರೆ ನಮ್ಮ ಹಿರಿಯ ಸಹೋದರಗಳು 30,000 ಸರ್ಮನ್ಸ್ನ ಮಾಡಿದ್ದಾರೆ, 50,000 ಪೇಜಸ್ನ ಬರೆದಿದ್ದಾರೆ, 10 ಲಕ್ಷ ಕಿಲೋಮೀಟರ್ ಏನ್ ಮಾಡಿದ್ದಾರೆ ಅವರು ಪ್ರಯಾಣ ಮಾಡಿ ದೇವರ ವಾಕ್ಯವನ್ನ ಈ ಲೋಕಕ್ಕೆ ಏನ್ ಮಾಡಿದ್ರೆ ತಿಳಿಸಿರ ಅಂತ ದೊಡ್ಡ ಸಹೋದರರು ಇವತ್ತಿನ ದಿವಸ ಏನ್ ಮಾಡಿದ್ದಾರೆ, ಈ ಒಂದು ಪಾಠವನ್ನ ಅವ್ರು ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ದೇವರು ಅನುಮೋದನೆ ಮಾಡಿದ್ದಾರೆ ಅಂದ್ರೆ ಅಷ್ಟು ಈಸಿ ಅದಂತಲ್ಲ. ಅದ್ರಲ್ಲಿ ಏನಿರ್ಬೇಕ್ರಿ, ದೈವಿಕ ಸತ್ಯ ನಿಜವಾಗ್ಲೂ ಅಡಕವಾಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ನಮ್ಮೆಲ್ರಿಗೂ ಇವಾಗ ದೀಕ್ಷಾ ಸ್ನಾನ ತಗೊಂಡು ಅನೇಕ ಸಹೋದರಗಳೆಲ್ಲ ಅನೇಕ ರೀತಿಯಾದಂಥ ಕನ್ಫ್ಯೂಷನ್ಸ್, 1,44,000 ಕಂಪ್ಲೀಟ್ ಆಗೋಗಿರ್ಬೇಕು, ಆ ಥರ ಏನೋ ಒಂದು ಕನ್ಫ್ಯೂಷನ್. ಒಬ್ರು ಇಲ್ಲ ಅಂತಾರೆ, ಒಬ್ರು ಇದೆ ಅಂತ ಹೇಳ್ತಾರೆ. ಆದ್ರೆ ನಾವು ಯಾವುದನ್ನೇ ಹೇಳೋದನ್ನ ನಾವು ಕೇಳ್ತೀವಿ, ದೇವರ ವಾಕ್ಯ ಏನ್ ಹೇಳ್ತಾ ಅದನ್ನ ನಾವು ಕೇಳಬೇಕು, ಯಾರ ಹೇಳೋಣ ಇರಲಿ ಅಲ್ವಾ. ದೇವರ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ ಒಂದು ವಚನದಲ್ಲಿ ನಾವು ಓದೋಣ. ಹೀಬ್ರೂಸ್ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಹೀಬ್ರೂಸ್ 4ನೇ ಅಧ್ಯಾಯ 1ನೇ ವಚನ, ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ. ಸಾಕಮ್ಮ, ಏನಂತೆ, ದೇವರ ವಿಶ್ರಾಂತಿಯಲ್ಲಿ ಸೇರುವ ವಾಗ್ದಾನ ನೋಡಿ, ದೇವರಲ್ಲಿ ನಾವು ಹೋಗಿ ಸೇರುವಂತಹ ವಾಗ್ದಾನ ಏನಾಗಿದೆ ಅಂದ್ರೆ ಇನ್ನೂ ಇರೇ, ಅಲ್ಲಿ ಏನಾಗಿದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಯಾವ ಕಾಲದಲ್ಲಿ ಇದ್ದೀವಿ ಅಂತಂದ್ರೆ, ನಾವು ದಾನಿಯೇಲನ ಪುಸ್ತಕದಲ್ಲಿ ಆ ಒಂದು ಪ್ರತಿಮೆಯನ್ನ, ದಾನಿಯೇಲನಾಗ್ಲಿ ನೆಬೂಕದ್ನೆಚ್ಚರನಾಗ್ಲಿ ನೋಡುವಂತಹ ಆ ಪ್ರತಿಮೆಯ ಕಾಲಿನ ಇಮ್ಮಡಿ ಅಂತಾರೆ, ಆ ಭಾಗದಲ್ಲಿ ಇದ್ದೀವಿ ನಾವು. ಸೊ ಆದ್ರಿಂದ ಏನಾಗಿದೆ, ಪೌಲನ ಹೇಳುವ ರೀತಿಯಲ್ಲಿ ದೇವರಲ್ಲಿ ಸೇರುವಂತಹ ವಾಗ್ದಾನ ಏನಾಗಿದ್ದಾರೆ, ಇನ್ನೂ ಇರುವಲ್ಲಿ. ಸೊ ಇನ್ನೂ ಇದೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವೇನ್ ಮಾಡ್ಬೇಕ್ರಿ, ದೇವರನ್ನ, ಕ್ರಿಸ್ತನನ್ನ ಎದುರುಕೊಂಡು ಹೋಗ್ಬೇಕಾಗಿರೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಸಹ ಇವತ್ತಿನ ದಿವಸ ಈ ಭೂಮಿಯಲ್ಲಿ ಜೀವಿಸ ಮಾಡ್ತಾ ಇರುವಂತ ಒಂದು ಮುಖ್ಯ ಉದ್ದೇಶ ಏನ್ರಿ, ದೇವರಲ್ಲಿ ಹೋಗಿ ಸೇರ್ಬೇಕು ಅಂತ ಅಲ್ವೇ. ನಾವು ಈ ಭೂಮಿಯಲ್ಲಿ ಇರೋದಕ್ಕೆ ಇವತ್ತಿನ ದಿವಸ ವಾಸಿಸ್ತಾ ಇದ್ದೀವಿ? ಇಲ್ಲ, ನಮಗೆ ದೇವರು ಕೃಪೆಯ ಮೂಲಕ ಆತನು ನಮ್ಮನ್ನ ಆರಿಸ್ಕೊಂಡಿರೋ ಉದ್ದೇಶ, ಆತನ ಪರಲೋಕ ರಾಜ್ಯದಲ್ಲಿ ರಾಜರುಗಳಾಗಿಯೂ ಯಾಜಕರುಗಳಾಗಿಯೂ ಸೇರೋದಿಕ್ಕೆ ಒಂದು ಅವಕಾಶವನ್ನ ತಂದೆಯಾದ ದೇವರು ಇನ್ನೂ ಇಟ್ಟಿದ್ದಾರೆ. ಯಾಕೆಂದ್ರೆ ನಾವು ಇವತ್ತಿನ ದಿವಸ ಕಳೆದ 2 ದಿವಸದಲ್ಲಿ ನಾವು ಕ್ರಿಸ್ತನ ನೆನೆಸ್ಕೊಂಡು ಅದನ್ನ ತಗೊಂಡ್ವಿ. ಕಾರಣ ಏನಂತಂದ್ರೆ, ನಾವು ಕ್ರಿಸ್ತನ ದೇಹದಲ್ಲಿ ಒಂದು ಅಂಗವಾಗುವಂತಹ ಒಂದು ಅವಕಾಶವನ್ನ ದೇವ್ರೇನ್ ಮಾಡಿದ್ದಾರೆ, ನಮಗ್ ಕೊಟ್ಟಿದ್ರೆ ಆ ಅವಕಾಶವನ್ನ ನಾವು ನಮ್ಮದಾಗಿಸಿಕೊಳ್ಳೋದಿಕ್ಕೆ ನಾವೇನಾಗ್ತಾ ಇದೀವ್ರಿ, ಇವತ್ತಿನ ದಿವಸ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಪ್ರಯತ್ನ ಅಷ್ಟೇನೆ, ಆಗ್ಬಿಟ್ಟಿದೆ ಅನ್ನೋದಕ್ಕಿಲ್ಲ, ನಾವೇನ್ ಮಾಡ್ತಾ ಇದೀವಿ, ಪ್ರಯತ್ನ ಪಡ್ತಾ ಇದೀವಿ. ಸೊ ಈ ಪ್ರಯತ್ನ ಯಾವ ರೀತಿನಪ್ಪ ಆಗತ್ತೆ ಅಂತಂದ್ರೆ, ನಾವು ದೇವರನ್ನ, ಕ್ರಿಸ್ತನನ್ನ ಎದುರು ನೋಡ್ತಾ ಈ ಊರಲ್ಲಿ ಏನ್ ಮಾಡ್ಬೇಕ್ರಿ ಅಂದ್ರೆ, ಈ ಪಿಶಾಚನ ರಾಜ್ಯದಲ್ಲಿ ನಡೆದು ನಾವೇನ್ ಮಾಡ್ಬೇಕು, ಹೋಗ್ಬೇಕಾಗಿದೆ. ಸೊ ಈ ರೀತಿಯಾಗಿ ನಡೆಯುವಾಗ ಸೇರಿ ಬಿಡುವಂತ ಸಾಧಾರಣವಾಗಿ ವಾಕ್ಯಗಳು ಓದ್ಬಿಟ್ವಿ ಅಷ್ಟೇ ಸಾಕು ಬಿಡು ಅನ್ಕೊಂಡು ಹೋಗುವಂತಹದ್ದು ಮಾಡಬಾರ್ದು. ನಾವೇನ್ ಮಾಡಬೇಕು, ತಾತ್ಸಾರ ಮಾಡದೆ ಅಜಾಗರೂಕತೆಯಿಂದ
ಈ ದೇವರ ಕಾರ್ಯಗಳನ್ನ ನಾವು ಮಾಡ್ಬಾರ್ದು. ಯಾಕೆಂದ್ರೆ ನಮಗೆ ಇನ್ನೂ ಏನಿದೆ ರೀ, ದೇವರ ವಿಶ್ರಾಂತಿಯಲ್ಲಿ ಸೇರೋದಕ್ಕೆ ಅವಕಾಶ ಇದೆ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕ್ರಿ, ಜಾಗರೂಕತೆಯಿಂದ ಉತ್ಸಾಹದಿಂದ ನಾವೇನ್ ಮಾಡೋಣ, ಇವಾಗ ದೇವರ ಪರ್ವತವನ್ನ ಹತ್ತೋದಿಕ್ಕೆ ನಾವೇನ್ ಮಾಡೋಣ, ನಾವು ಪ್ರಯತ್ನ ಪಡೋಣ. ಯಾಕೆಂದ್ರೆ ನಾವು ಒಂದೇ ದಿವಸದಲ್ಲಿ ಒಂದು ಪರ್ವತವನ್ನು ಹತ್ತು ಬಿಡ್ತೀವಿ ಅಂದ್ರೆ ಅದಕ್ಕೆ ಸಾಧ್ಯನಾ ಅಂತ ನೋಡಿದ್ರೆ ಇಂಪಾಸಿಬಲ್ ಅಲ್ವಾ. ಹತ್ತೋದಕ್ಕೆ ಇವಾಗ ಎಕ್ಸಾಂಪಲ್ ಆಗಿ ಹಿಮಾಲಯ ಪರ್ವತನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಹಿಮಾಲಯ ಪರ್ವತದಲ್ಲಿ ಮೌಂಟ್ ಎವರೆಸ್ಟ್ನ ತಗೊಳ್ಳೋಣ. ಯಾಕೆಂದ್ರೆ ಅದೇ ಇರೋದ್ರಲ್ಲಿ ಹೈಯೆಸ್ಟ್ ಪೀಕ್ ಮೌಂಟೇನ್. ಈ ಮೌಂಟ್ ಎವರೆಸ್ಟ್ನ ಒಂದೇ ದಿವಸದಲ್ಲಿ ನೀವು ಹತ್ತು ಬಿಡ್ತೀರಾ? ಇಲ್ಲ ಅಲ್ವಾ. ಸೊ ದೇವರ ಪರ್ವತ ಅದಕ್ಕಿಂತ ಮೇಲೆ ಅಲ್ವಾ. ಸೊ ಈ ಪರ್ವತವನ್ನು ಹತ್ತಬೇಕಾಗಿದ್ರೆ ನಮಗೆ ನಡೆಯುವಂಥ ದಾರಿಯಲ್ಲಿ ಏನಾಗಿರ್ತೀರ, ಅನೇಕ ಅಡಚಣೆಗಳು, ಕಷ್ಟ ಸಂಕಟಗಳು ಎಲ್ಲವೂ ಇರುತ್ತೆ. ಇವೆಲ್ಲವುಗಳನ್ನ ನಾವೇನ್ ಮಾಡ್ಬೇಕ್ರಿ, ಅವಾಯ್ಡ್ ಮಾಡಿಕೊಂಡು ನಾವು ಹತ್ತೀವಿ ಅಲ್ವಾ. ಸೊ ಇವೆಲ್ಲವನ್ನ ನಾವು ಧ್ಯಾನಿಸುವುದಕ್ಕೆ ಮುಂಚೆ ಒಂದು ವಚನವನ್ನ ಓದೋಣ. ಎಫೆಸಿಯನ್ಸ್ 5ನೇ ಅಧ್ಯಾಯ 19ನೇ ವಚನ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ. ಸಾಕಮ್ಮ. ಇವಾಗ ನೋಡಿ, ಇದರಲ್ಲಿ ಏನ್ ಹೇಳ್ತಾರೆ, ಮೊದಲನೇದಾಗಿ 2 ವಚನ ಲೈನ್ ಅಲ್ಲಿ ನೀವು ನೋಡ್ಬೇಕಾದ್ರೆ, ಇದು ಇಂಗ್ಲಿಷ್ ಬೈಬಲ್ ನೋಡಿದ್ರೆ ಇನ್ನೂ ಬಹಳ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಏನಿವೆ ಇರ್ಲಿ, ಪರವಾಗಿಲ್ಲ, ಕನ್ನಡದಲ್ಲೇ ಇರ್ಲಿ. ಸೊ ಈ ವಾಕ್ಯವನ್ನ ಅನೇಕ ನಾಮಿನಲ್ ಕ್ರಿಶ್ಚಿಯನ್ಸ್ ಆಗಲಿ, ನಮ್ಮ ಸಹೋದರಗಳಲ್ಲೇ ಅನೇಕರು ಏನ್ ಮಾಡ್ತಾರೆ, ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಏನಪ್ಪ ಈ ವಾಕ್ಯದಲ್ಲಿ ಹೇಳಿದ್ದಾರೆ ಅಂತ ನಾವು ನೋಡುವಾಗ ನೀವೇನ್ ಮಾಡ್ಬೇಕು ಅಂತ ಹೇಳ್ತಾರೆ, ಅದೇ ವಚನ ಓದಮ್ಮ 2ರಲ್ಲಿ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಹೋಗ್ರಿ. ಇದನ್ನ ಓದ್ಬಿಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ, ಹಂಗಾದ್ರೆ ಕೀರ್ತನೆಗಳಿಂದಲೂ ಅಂದಿದ ತಕ್ಷಣ ಏನ್ ಮಾಡ್ಕೊಂಡ್ಬಿಟ್ರು, ನಾಮಿನಲ್ ಕ್ರಿಶ್ಚಿಯನ್ಸ್ ಆಗ್ಲಿ, ಅನೇಕ ನಮ್ಮ ಸಹೋದರಗಳೇ ಆಗ್ಲಿ ಏನ್ ಮಾಡ್ಬಿಟ್ರು, ಹಂಗಾದ್ರೆ ಕೀರ್ತನೆ ಯಾವಾಗ್ಲೂ ಹಾಡಾಡ್ತಾನೆ ಇರ್ಬೇಕಪ್ಪ ಅಂತೇಳಿ ಏನ್ ಮಾಡಿದ್ರೆ, ಇವಾಗ ನೋಡಿ ನಾಮಿನಲ್ ಕ್ರಿಶ್ಚಿಯನ್ಸ್ ಅಲ್ಲಿ ನೋಡಿದ್ರೆ 24 hours ಪ್ರೇಯರ್ ಇಟ್ಕೊಳ್ತಾರೆ. ರಾತ್ರಿ ಕೂಟ ಅಂತ ಇಟ್ಕೊಂತಾರೆ. ರಾತ್ರಿ ಪೂರ್ತಿ ಏನ್ ಮಾಡ್ತಾರೆ, ಹಾಡು ಹೇಳೋದು, ಯಾವುದೋ ಒಂದು 4 ವಚನ ಓದೋದು, ಹಾಡು ಹೇಳೋದು 4 ವಚನ. ಈ ರೀತಿಯಾದ ಅರ್ಥವನ್ನ ಅವರು ತಿಳ್ಕೊಂಡು ಅವ್ರೇನ್ ಮಾಡ್ತಾರೆ, ಈ ವಾಕ್ಯಗಳ ಅರ್ಥವನ್ನ ಆ ರೀತಿಯಾಗಿ ಅವರು ತಿಳ್ಕೊಂಡು ಏನ್ ಮಾಡ್ತಾರೆ, ನಡೆಸ್ತಾರೆ. ಆದ್ರೆ ಪೌಲನು ಈ ವಾಕ್ಯಗಳನ್ನ ಬರೆಯುವ ಉದ್ದೇಶ ಅದಲ್ಲ. ಯಾಕೆಂದ್ರೆ ಕೀರ್ತನೆಗಳಿಂದಲೂ ಅಂತಂದ್ರೆ ನಮಗೆ ಗೊತ್ತು, ಹಳೆಯ ಒಡಂಬಡಿಕೆ ಕಾಲದಲ್ಲಿ ದಾವೀದ್ ರಾಜನು ಬರೆದಂತಹ ಕೀರ್ತನೆಗಳು. ಆತ್ಮ ಸಂಬಂಧವಾದಂತಹ ಪದಗಳು ಅಂದ್ರೆ ಯಾವುದು? ಆತ್ಮ ಸಂಬಂಧವಾದಂತಹ ಪದಗಳು ಯಾವ್ದಪ್ಪ ಅಂತಂದ್ರೆ ಸಲಮೋನನು ಬರೆದಂತಹ ಜ್ಞಾನೋಕ್ತಿಗಳು, ಆಮೇಲೆ ಪ್ರಸಂಗಿ. ಈ ಎರಡನ್ನ ನೀವೇನ್ ಮಾಡ್ಬೇಕು, ಒಬ್ಬರಿಗೊಬ್ರು ಏನ್ ಮಾಡ್ಬೇಕು ಅಂತ ಇದ್ದಾರೆ ಅಂದ್ರೆ ಮಾತಾಡ್ಕೋಬೇಕು ಅಂತ ಹೇಳ್ತಾರೆ. ಕೀರ್ತನೆಗಳನ್ನ ನೋಡುವಾಗ ಆ ಕೀರ್ತನೆಗಳ ಹಿಂದೆ, ದಾವೀದ ರಾಜನು ಬರೆದಂತಹ ವಾಕ್ಯಗಳ ಹಿಂದೆ ಇರುವಂತಹ ಜ್ಞಾನಾರ್ಥ ಆ ಯಾಕೆಂದ್ರೆ ಇವಾಗ ಸಾಧಾರಣವಾಗಿ ನಮ್ಮಲ್ಲಿ ನಾನು ಎಷ್ಟೋ ಜನ ನೋಡಿದ್ದೀನಿ, ಯಾರೋ ಒಬ್ರು ಮನೆಯಲ್ಲಿ ಒಂದು ವಿಶೇಷ ಅಂದಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಬ್ರದರ್ನ ಕೂಗ್ತಾರೆ. ಕೂಗಿದ ತಕ್ಷಣ ಏನ್ ಮಾಡ್ತಾರೆ, ಅವರು ಸಂಗೀತದಲ್ಲಿ ಕೀರ್ತನೆಯಲ್ಲಿ ಒಂದು ಪುಸ್ತಕ ತಗೊಂಡು ಒಂದು ಅಧ್ಯಾಯ ತಗೊಂತಾರೆ, ಓದ್ಬಿಟ್ಟು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲ ಯಾರೋ ಅವ್ರ ಒಂದು ಮನೆಯಲ್ಲಿ ಕಷ್ಟ ಇದೆ, ಬಂದು ಪ್ರೇಯರ್ ಮಾಡಿ ಬ್ರದರ್ ಅಂದಿದ ತಕ್ಷಣ ಏನ್ ಮಾಡ್ತಾರ್ರಿ, 46ನೇ ಸಂಗೀತನ ಓದ್ತಾರೆ, ಪ್ರೇಯರ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ಈ ರೀತಿ ಮಾಡೋದು ಸರಿನಾ ಅಂತ ನಾವು ಯೋಚನೆ ಮಾಡುವಾಗ, ಈ ರೀತಿ ಓದಿ ಪ್ರಾರ್ಥನೆ ಮಾಡೋದ್ರಿಂದ ಆಶೀರ್ವಾದ ಇದೆ. ಆದ್ರೆ ಆ ವಾಕ್ಯಗಳ ಹಿಂದೆ ಇರುವಂತಹ ತಾತ್ಪರ್ಯವನ್ನ ನಾವು ಹೆಚ್ಚಾದ ರೀತಿಯಲ್ಲಿ ಗಮನವಿಟ್ಟು ನೋಡಿ ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೇನಾಗುತ್ತೆ, ಇನ್ನೂ ಹೆಚ್ಚಾದಂತಹ ಪ್ರೀತಿ ದೇವರ ಮೇಲೂ ಕ್ರಿಸ್ತನ ಮೇಲೂ ಮತ್ತು ದೇವರು ಬರೆದಿಟ್ಟಿರುವಂತಹ ವಾಕ್ಯಗಳ ಹಿನ್ನೆಲೆ ಏನು ಅಂತ ತಿಳಿದಾಗ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ಬಹಳ ಸಂತೋಷ ಆಗುತ್ತೆ. ಅವಾಗ ಏನ್ ಮಾಡ್ಬೋದ್ರಿ, ನೀವು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಕ್ರಿಸ್ತನನ್ನು, ದೇವರನ್ನ ಏನ್ ಮಾಡ್ಬೋದ್ರಿ, ನೀವು ಎದುರು ನೋಡುತ್ತಾ ಅವ್ರ ಹಿಂದೆ ಏನ್ ಮಾಡ್ಬೋದ್ರಿ, ನೀವು ಫಾಲೋ ಮಾಡ್ಬೋದು ಅಲ್ವಾ?
ನಾವು ಬರೀ ಹಾಡಾಡ್ತಾ ಕೂತ್ಕೊಂಡಿದ್ರೆ ಹಾಡಷ್ಟೇ ಇರುತ್ತೆ. ಹಾಡು ಅದರಲ್ಲಿ ಆಶೀರ್ವಾದ ಇದೆ, ಓದೋದ್ರಿಂದ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದರ ಹಿನ್ನೆಲೆಯಲ್ಲಿರುವಂಥ ತಾತ್ಪರ್ಯನ ನೀವು ಅರ್ಥ ಮಾಡ್ಕೊಂಬಿಟ್ರೆ ನೀವೇನ್ ಮಾಡ್ತೀವ್ರಿ, ಹೆಚ್ಚಾದ ರೀತಿಯಲ್ಲಿ ಇನ್ನೂ ನಾವು ಪ್ರೀತಿ ಮಾಡ್ತೀವಿ, ನಾವು ಪರಿಶುದ್ಧರಾಗಿ ನಡಿಬೇಕು ಅನ್ನೋ ಒಂದು ಗಮನ ನಮ್ಮಲ್ಲಿ ಬರುತ್ತೆ. ನಾವು ಅವಾಗ ಏನ್ ಮಾಡ್ಬೋದ್ರಿ, ಕ್ರಿಸ್ತ ನನ್ನ ದೇವರನ್ನ ಎದುರು ನೋಡ್ತಾ ನಡೆಯೋದಿಕ್ಕೆ ನಮಗೆ ಆಸ್ಪದ ಆಗುತ್ತೆ ಅಂತ ನಾವು ನೋಡ್ತೀವಿ. ಸೊ ಈ ರೀತಿಯಾದಂಥ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ನಮಗೊಂದು ಕ್ಲಿಯರೆನ್ಸ್ ಸಿಕ್ತು. ಏನಂದ್ರೆ ಇವಾಗ ಕೀರ್ತನೆ ಪುಸ್ತಕದಲ್ಲಿ ನಾವು ಯಾವುದೋ ಒಂದು ಅಧ್ಯಾಯ ತಗೊಂತೀವಿ ಅಂದ್ರೆ ಅದು ಓದ್ಬಿಟ್ಟು ಮುಚ್ಚಿಡೋದಲ್ಲ, ಪ್ರೇಯರ್ ಮಾಡೋದಲ್ಲ. ಅಲ್ಲಿಗೆ ಏನ್ ಮಾಡ್ಬೇಕು ನಾವು, ಕೀರ್ತನೆಯಲ್ಲಿರುವಂತಹ ಎಲ್ಲ ಅಧ್ಯಾಯಗಳಿಗೂ ದೇವರ ಒಂದು ಚಿತ್ತ ಹಿಂದ್ಗಡೆ ಏನಾಗಿದ್ದಾರೆ, ಅಡಕವಾಗಿದೆ. ಅದು ಮಾತ್ರವಲ್ಲಿದ್ದೀರಾ, ಅದರಲ್ಲಿ ಏನಿದ್ದಾರೆ, ದೇವರ ಯೋಜನೆನೂ ಇದೆ ಅಲ್ವಾ. ಸೊ ಆ ಯೋಜನೆಯನ್ನ ನಾವು ತಿಳ್ಕೋಬೇಕು. ತಿಳ್ಕೊಂಡು ಆಮೇಲೆ ಏನ್ ಮಾಡ್ಬೇಕ್ರೆ, ದೇವರನ್ನ ವರ್ಷಿಪ್ ಮಾಡಬೇಕು. ನೋಡಿ 121ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಏನಪ್ಪ ಅದರ ಸಾರಾಂಶ ಅಂತಂದ್ರೆ, ದೇವರು ತನ್ನನ್ನು ಹಿಂಬಾಲಿಸುವ ತನ್ನ ಮಕ್ಕಳ ಬಗ್ಗೆ ಏನ್ ಮಾಡ್ತಾರೆ, ಚಿಂತಿಸ್ತಾರೆ. ಸೊ ಚಿಂತಿಸುವ ಕಾರಣದಿಂದ ಅವ್ರೇನ್ ಮಾಡ್ತಾರೆ ಅಂದ್ರೆ ಕಾಪಾಡ್ತಾರೆ ನಮ್ಗೆ, ಅದು ಮಾತ್ರ ನಮ್ಗೆ ಆಶ್ರಯವನ್ನು ಒದಗಿಸ್ಕೊಡ್ತಾರೆ ಅನ್ನೋದನ್ನೇನ್ ಮಾಡ್ತಾರೆ ಆ 8 ವಚನಗಳಲ್ಲಿ ಹೈಲೈಟ್ ಮಾಡಿದ್ದಾರೆ. ನಾವು ನಮ್ಮ ಕಷ್ಟಗಳಿಗಾಗ್ಲಿ, ನಾವು ಜೀವನವನ್ನು ನಡೆಸಬೇಕಾಗಿದ್ರೆ ಮತ್ತು ದೇವರನ್ನ ಎದುರುಗೊಂಡು ನಡಿಬೇಕಾಗಿದ್ರೆ ಬರುವಂತಹ ಕಷ್ಟ ಸಂಕಟಗಳನ್ನಾಗಲಿ ದೇವರಲ್ಲಿ ಹೇಳ್ಕೊಳ್ಳೋದ್ರಿಂದ ದೇವ್ರು ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ. ಚಿಂತೆ ಮಾಡೋದು ಮಾತ್ರವಲ್ದಿರ ನಮ್ಗೇನ್ ಮಾಡ್ತಾರೆ, ನಮಗೆ ಕಾಪಾಡ್ತಾರೆ ಮತ್ತು ಆಶ್ರಯನೂ ಏನ್ ಮಾಡ್ತಾರೆ, ಕೊಡ್ತಾರೆ. ಅದಕ್ಕೆ ನಾವು ನೋಡ್ಬೋದು 121ನೇ ಅಧ್ಯಾಯದಲ್ಲಿ 3, 4, 5, 7, 8ನೇ ವಚನವನ್ನ ನೀವು ಓದಿದಾಗ ನಿಮಗೆ ಗೊತ್ತಾಗುತ್ತೆ ಅವ್ರೇನ್ ಮಾಡ್ತಾರೆ. ಕೊನೆಯನ್ನೆಲ್ಲ ವಚನ ಹೇಳ್ಬಿಟ್ಟು ಕಾಯುವವರು ಕಾಪಾಡುವವರು ಅಂತ ಕೊನೆಯವರೆಗೂ ಹೇಳ್ತಾರೆ. ನೀವು ಅಲ್ಲಿ 8 ವಚನ ತೆಗೆದ್ರೆ ಕಾಯುವವರು ಕಾಪಾಡುವವರು ಅಂತ ಹೇಳೋದನ್ನ ನಾವು ನೋಡ್ತೀವಿ. ಓಕೆ, ಈಗ ಈ ವಾಕ್ಯಗಳನ್ನ ಸಾಧಾರಣವಾಗಿ ಓದಿ ಸಂತೋಷ ಪಡುವವರಾಗಿ ನಾವು ಇರಬಾರ್ದು. ಆದರೆ ಈ ವಾಕ್ಯಗಳಲ್ಲಿ ನಾವು ತಿಳ್ಕೊಳ್ಳುವ ಹಾಗೆ ದೈವಿಕ ಜ್ಞಾನ ಇದೆಯಾ ಅನ್ನೋದನ್ನ ಗಮನಿಸಿ ನೋಡುವಾಗ ದೇವರ ಅದ್ಭುತವಾದಂಥ ಒಂದು ಯೋಜನೆ ಈ ವಾಕ್ಯಗಳಲ್ಲಿ ಅಡಕವಾಗಿದೆ. ಮತ್ತು ಆತನನ್ನು ಹಿಂಬಾಲಿಸುವ ದೇವರ ಮಕ್ಕಳಾದ ನಮ್ಮ ಪಾತ್ರನ ಏನಾಗಿದ್ದಾರೆ ಈ ವಚನಗಳಲ್ಲಿ ಎಷ್ಟು ಅಡಕವಾಗಿದೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಾನು ಹೇಳಿದ್ದು, ಕೀರ್ತನೆಯನ್ನ ನಾವು ಓದುವಾಗ ಬರೀ ಓದಿದ್ದೇನೆ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿ ನಮ್ಮ ಒಂದು ಪಾತ್ರ ಏನು, ದೇವರು ನಮಗೆ ಏನು ಅದರಲ್ಲಿ ಇಟ್ಟಿದ್ದಾರೆ, ದೇವರ ಯೋಜನೆಯಲ್ಲಿ ನಾವೇನಾಗಿದ್ದೀವಿ ಅನ್ನೋದನ್ನ ನಾವೇನ್ ಮಾಡ್ಬೇಕ್ರೆ ನಾವು ಗ್ರಹಿಸಿ ತಿಳ್ಕೊಳ್ಳುವಾಗ ನಮ್ಗೇನಾಗುತ್ತೆ, ಹೆಚ್ಚಾದ ರೀತಿಯಲ್ಲಿ ದೇವರನ್ನ ನಾವು ಪ್ರೀತಿಸುವವರಾಗಿರ್ತೀವಿ, ವರ್ಷಿಪ್ ಮಾಡೋರಾಗಿರ್ತೀವಿ ಅನ್ನೋದನ್ನ ನಾವು ನೋಡ್ತೀವಿ. ಸರಿ, ಅದೇ ಕೀರ್ತನೆ 121ನೇ ಅಧ್ಯಾಯ 1ನೇ ವಚನದಲ್ಲಿ ನಾವೇನ್ ನೋಡ್ತೀವ್ರಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಸಾಕಮ್ಮ, ನೋಡಿ ಏನ್ ಹೇಳ್ತಾರೆ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತಾ ಇದ್ದಾರೆ. ಯಾರು, ದೇವ್ರ ಮಕ್ಕಳಾದಂಥ ನಾವು. ಆ ಕಾಲದಲ್ಲಿ ಇಸ್ರಾಯೇಲ್ ನೋಡಿದ್ರು, ಜನಗಳು ನೋಡಿದ್ರು. ಇವತ್ತು ದೇವರ ಮಕ್ಕಳಾದಂಥ ನಾವೇನ್ ಮಾಡ್ತಾ ಇದ್ವಿ, ಕಣ್ಣೆತ್ತಿ ಬೆಟ್ಟವನ್ನ ನೋಡಿದ್ವಿ, ಪರ್ವತಗಳನ್ನ ನಾವು ಎದುರು ನೋಡ್ತಾ ಇದ್ವಿ. ಸೊ ಇದನ್ನ ಪರ್ವತ ಅಂತ ನಾವು ನೋಡುವಾಗ ನಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀವ್ರಿ, ಬೆಟ್ಟ ಅಂತೀವಿ. ನಮ್ಮ ಜನರಲ್ ಆಗಿ ನಾವು ಮಾತಾಡುವಾಗ ಬೆಟ್ಟನೂ ಅಂತೀವಿ, ಇಲ್ಲ ಒಂದು ಗಿರಿ ಅಂತಾನು ಹೇಳೋದನ್ನ ನಾವು ನೋಡ್ತೀವಿ. ಸೊ ಸತ್ಯವೇದದಲ್ಲಿ ಒಂದು ಪರ್ವತನೋ ಅಲ್ಲದ ಬೆಟ್ಟ ಅನ್ನೋದನ್ನ ಯಾವುದಕ್ಕೆ ಒಂದು ಸಿಂಬಲ್ ಆಗಿ ಸೂಚನೆಯಾಗಿ ಹೇಳಲ್ಪಟ್ಟಿದೆ? ಕೇಳಿಸ್ಲಿಲ್ಲ? ದೇವರ ರಾಜ್ಯಕ್ಕೆ ಹೋಲಿಕೆಯಾಗಿದೆ. ದೇವರ ರಾಜ್ಯಕ್ಕೆ ಮಾತ್ರವೇ ಅಲ್ಲ, ಈ ಬೆಟ್ಟ ಅನೇಕ ವಿಷಯಗಳಿಗೆ ಸಿಂಬಲ್ ಆಗಿ ಏನ್ ಮಾಡಿದ್ರು, ಒಂದು ಚಿಹ್ನೆಯಾಗಿ ಏನ್ ಮಾಡಿದ್ದಾರೆ, ಸತ್ಯವೇದದಲ್ಲಿ ಉಪಯೋಗಿಸಿದ್ದಾರೆ. ಅದೆಲ್ಲ ಏನಪ್ಪ ಅಂತ ನೀವು ನೋಡಿದಾಗ ದೇವರ ಪ್ರೆಸೆನ್ಸ್, ಅಥಾರಿಟಿ, ಹೋಲಿನೆಸ್, ಚಾಲೆಂಜಸ್ ಮತ್ತು ಯೂನಿಟಿ, ಪೀಸ್, ಇವುಗಳಿಗೆ ಒಂದು ಗುರುತಾಗಿ ಸತ್ಯವೇದದಲ್ಲಿ ಬೆಟ್ಟವನ್ನು ಏನ್ ಮಾಡಿದ್ದಾರೆ, ಅವರು ಸಿಂಬಲ್ ಆಗಿ
ತೋರಿಸಲ್ಪಟ್ಟಿದ್ದಾರೆ. ಸೊ ನಾವು ಓದಿದ ವಚನದಲ್ಲಿ 121 1ನೇ ವಚನದಲ್ಲಿ ನಾವು ನೋಡ್ತೀವಿ, ಪರ್ವತಗಳ ಅಂತ ಏನ್ ಮಾಡಿದ್ದಾರೆ, ಬರೆಯಲ್ಪಟ್ಟಿದೆ. ಸೊ ಪರ್ವತಗಳ ಅಂದಾಗ ಒಂದಕ್ಕಿಂತ ಜಾಸ್ತಿ ಇದೆ. ಅಲ್ಲಿಗೆ ಎಷ್ಟು ಪರ್ವತ? 2 ಪರ್ವತ ನಿಜವಾಗ್ಲೂ ಇರ್ಬೇಕು. ಒಂದಕ್ಕಿಂತ ಜಾಸ್ತಿ 2 ಇರ್ಬೇಕು, ಬಹಳ ಇರ್ಬೋದು. ನಾವಿಲ್ಲಿ ಪಾಠಕ್ಕೆ ಬೇಕಾಗಿರೋ ಪರ್ವತಗಳು ಅಂದಾಗ ಒಂದಕ್ಕಿಂತ ಹೆಚ್ಚು, ಅದೆಷ್ಟು? 2 ಪರ್ವತಗಳು ಇದೆ. ಈಗ ಸತ್ಯವೇದದಲ್ಲಿ ಈ ಪರ್ವತಗಳು ಅಥವಾ ಪರ್ವತ ಅನ್ನೋದನ್ನ ಯಾವುದಕ್ಕೆ ಹೋಲಿಕೆ ಮಾಡಿದ್ದೀವಿ ಅಂತ ಇವಾಗ ನೀವು ಹೇಳಿದ್ರಿ, ದೇವರ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ದಾರೆ. ಇನ್ನು ಬಹಳ ವಿಷಯಗಳಿಗೆ ಹೋಲಿಕೆ ಮಾಡಿದ್ದಾರೆ. ಸೊ 2 ಪರ್ವತ ಅಂದಮೇಲೆ ಮೊದಲನೆಯ ಪರ್ವತ ಯಾವುದು ಅನ್ನೋದು ನಾವು ನೋಡ್ಬೇಕು. ಯಾವ್ದ್ರಿ ಮೊದಲನೇ ಪರ್ವತ? ಕ್ವಶನ್ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಒಂದು ಪ್ರಶ್ನೆಯನ್ನು ಕೇಳಿ. ಮೊದಲನೇ ಪರ್ವತ ಯಾವ್ದಪ್ಪ ಅಂತ ನಾವು ನೋಡುವಾಗ ಐಸಾಯನು ಬರೀತಾರೆ. ಐಸಾಯ 26ನೇ ಅಧ್ಯಾಯ 4ನೇ ವಚನ. ಐಸಾಯ 26ನೇ ಅಧ್ಯಾಯ 4ನೇ ವಚನ. ಆತನು ಎತ್ತರದಲ್ಲಿ ವಾಸಿಸುವವರನ್ನು ಅವರ ಉನ್ನತ ಪಟ್ಟಣವನ್ನು ತಗ್ಗಿಸಿದ್ದಾನೆ, ಅದನ್ನು ಕೆಡವಿ ನೆಲಸಮ ಮಾಡಿ ಧೂಳಿಗೆ ತಂದಿದ್ದಾನೆ. ಐಸಾಯ 26:4. ಯೆಹೋವನಲ್ಲಿ ಸದಾ ಭರವಸವಿಡಿರಿ, ಯೆಹೋವನು ಶಾಶ್ವತವಾಗಿ ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಗಿರಿಯಾಗಿದ್ದಾನೆ. ಅಲ್ಲಿಗೇನಾಯ್ತು? ಯೆಹೋವ ದೇವರು ಒಂದು ಪರ್ವತ ಅಂತ ಸತ್ಯವೇದದಲ್ಲಿ. ಕರೆಕ್ಟಾ? ಯೆಹೋವನು ಏನಂತೀರಿ? ಒಂದು ಗಿರಿ. ಅಂದ್ರೆ ಒಂದು ಗಿರಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಪರ್ವತ ಅಂತೀವಿ ಅಥವಾ ಬೆಟ್ಟ ಅಂತಾನು ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಇವಾಗ ಎರಡನೆಯ ಪರ್ವತ ಅಥವಾ ಗಿರಿ, ಬಂಡೆ ಅನ್ನೋದು ನಾವು ಯಾರಿಗೆ ಹೇಳ್ತೀವಿ? ಕರೆಕ್ಟಾ? ಯೇಸು ಕ್ರಿಸ್ತನಿಗೆ ಹೇಳ್ತೀವಿ. ನಾವು ಅದನ್ನೇನ್ ಮಾಡ್ತೀವಿ? 1 ಕೊರಿಂಥಿಯನ್ಸ್ 10ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೀವಿ, ಇಸ್ರಾಯೇಲ್ರು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವಾಗ ಅವರು ಕುಡಿದಂತಹ ನೀರು, ಬಂಡೆಯಿಂದ ಬಂದಂತಹ ನೀರನ್ನು ಕುಡಿದ್ರು. ಆ ಬಂಡೆನೇ ಯಾರು ಅಂತ ಹೇಳ್ತಾರೆ? ಕ್ರಿಸ್ತನೇ. ಅಂದ್ರೆ ವಾಕ್ಯವನ್ನು ಓದ್ಬಿಡೋಣ. 1 ಕೊರಿಂಥಿಯನ್ಸ್ 10:4. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಅಂದ್ಬಿಟ್ಟು ಇವಾಗ ಎಷ್ಟು ಪರ್ವತಗಳು ನಮ್ಗೆ ಗೊತ್ತಾಯ್ತು. ಅಲ್ಲಿ 121 ನೋಡಿದ್ವಿ ಪರ್ವತಗಳು ಅಂತ ನೋಡಿದ್ವಿ. ಒಂದಕ್ಕಿಂತ ಹೆಚ್ಚು 2 ಪರ್ವತಗಳು. ಅಲ್ಮೇಲೆ ನಂತರ ಆ 2 ಪರ್ವತಗಳು ಯಾರಂತ ನೋಡಿದ್ವಿ. ಮೊದಲನೇದು ತಂದೆಯಾದ ದೇವರು, ಯೆಹೋವ ದೇವರು. ಎರಡನೇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಇದು ಕ್ಲಿಯರ್ ಆಗಿ ನಮ್ಮ ಹೃದಯದಲ್ಲಿ ಮೈಂಡಲ್ಲಿ ಇಟ್ಕೊಂಡ್ಬಿಡ್ಬೇಕು ಈ ಪಾಠ ನಡೆಯೋರು. ಒಂದು ಗಿರಿ ಯೆಹೋವನು, ಇನ್ನೊಂದು ಯೇಸು ಕ್ರಿಸ್ತನು ಅಲ್ವಾ? ಸರಿ, ಈಗ ದೇವರ ಮಕ್ಕಳಿಗೆ ಸಹಾಯ ಈ 2 ಪರ್ವತಗಳಿಂದ ಸಿಗುತ್ತೆ. ಆತ್ಮೀಕ ರೀತಿಯಲ್ಲಿ ಹೊಸ ಸೃಷ್ಟಿಯಾಗಿ ನಡೆಯುತ್ತಿರುವಂತಹ ನಮಗೆ, ಆ ಕಾಲದಲ್ಲಿ ಇಸ್ರಾಯೇಲ್ರಿಗೆ ದೇವರಿಗೆ ಅವರು ಪ್ರಾರ್ಥನೆ ಮಾಡಿ ಹಾಡನ್ನು ಹಾಡುವಾಗ ಅವರಿಗೆ ಸಹಾಯ ಸಿಕ್ತು. ಇವತ್ತು ನಾವು ಕ್ರಿಸ್ತನನ್ನ ಹಿಂಬಾಲಿಸಿ ನಡೆಯುವಂತಹದಂತಹ ದೇವರ ಮಕ್ಕಳಾದಂಥ ನಮಗೆ ಸಹಾಯ ಎಲ್ಲಿಂದ ಬರುತ್ತೀರಿ? ಈ 2 ಪರ್ವತಗಳಿಂದಾನೇ ಬರ್ಬೇಕಲ್ವಾ? ದೇವರಿಂದ ಬರಬೇಕು ಮತ್ತೆ ಕ್ರಿಸ್ತನಿಂದ ಬರಬೇಕು. ಇದನ್ನ ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಳೋಣ. ಸರಿ, ಇದು ಸರಿನಾ ಅಂತ ಒಂದು ಪ್ರಶ್ನೆ ನೀವು ಹಾಕೊಂಡಾಗ ಇದಕ್ಕೆ ನಮಗೆ ಯಾವುದೇ ಒಂದು ಆಧಾರ ಎಲ್ಲೂ ಇಲ್ಲ. ಆದ್ರೆ ಅದೇ ಅಧ್ಯಾಯದಲ್ಲಿ ಒಂದು ಕ್ಲೂ ಕೊಡ್ತಾರೆ. ಆ ಕ್ಲೂನ ನಾವು ಓದೋಣ. ಇವಾಗ ಒಂದು ಸುಳಿವು ಕೊಡ್ತಾರೆ. ಆ ಸುಳಿವು ಏನಪ್ಪಾ ಅಂತ ನೋಡಿದಾಗ 121ನೇ ಕೀರ್ತನೆ 3ನೇ ವಚನದಲ್ಲಿ ನಾವು ನೋಡ್ತೀವಿ. ಆತನು ನಿನ್ನ ಪಾದಗಳನ್ನು ಬದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ನೋಡಮ್ಮ, ನೋಡಿ ಇವಾಗ ಏನ್ ಹೇಳಿದ್ರು? ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ. ಏನಕ್ಕೆ ಇದನ್ನ ನಾನು ಒಂದು ಕ್ಲೂ ಅಂತ ಹೇಳ್ತೀನಿ ಅಂದ್ರೆ, ಇವಾಗ ನಾವು ಬೆಟ್ಟ ಹತ್ತಿತಾ ಇದುವ ಇಲ್ವಾ ಅನ್ನೋದಕ್ಕೊಂದು ಆಧಾರ ಬೇಕಲ್ವಾ? ಅಲ್ಲೇನ್ ಹೇಳ್ತಾ ಇದ್ದಾರೆ ಒಂದು ಕ್ಲೂನಲ್ಲಿ,
ನಿನ್ನ ಪಾದಗಳನ್ನ ಕದಲಗೊಳಿಸದಿರಲಿ ಅಂತ ಹೇಳ್ತಾರೆ. ನಮ್ಮ ಕಾಲುಗಳು ಯಾವಾಗ ಕದಲುತ್ತೀರಿ? ಸಾಧಾರಣವಾಗಿ ನಡೆಯುವಾಗ ರೋಡಲ್ಲಿ ಏನಾಗಲ್ಲ ರೀ, ಕದಲಲ್ಲ, ನಾವು ಬೀಳಲ್ಲ. ಆದ್ರೆ ಒಂದು ಅಪ್ನಲ್ಲೋ, ಒಂದು ಎತ್ತರವಾದ ಪ್ರದೇಶದಲ್ಲೋ, ಅಥವಾ ಒಂದು ಬೆಟ್ಟದ ಮೇಲೆ ನಡೆಯುವಾಗ ಏನಾಗುತ್ತೆ ರೀ, ನಿಮ್ ಕೈಲಿ ಶಕ್ತಿ ಇರೋರ್ಗು ಸ್ವಲ್ಪ ಮೇಲೆ ಹೋಗ್ತೀರಾ, ಆಮೇಲೆ ನಿಮ್ ಕಾಲು ಏನಾಗುತ್ತೆ ರೀ, ಶೇಕ್ ಆಗುತ್ತೆ. ಅಲ್ಲಿಗೆ ನಾವೇನ್ ಮಾಡ್ತಾ ಇದೀವಿ ರೀ, ಪರ್ವತವನ್ನ ಹತ್ತುತ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಕ್ಲೂ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಹತ್ತುವಾಗ, ಬೆಟ್ಟವನ್ನ ಹತ್ತುವಾಗ ನಮ್ಮ ಕಾಲುಗಳು ಏನಾಗುತ್ತೆ ರೀ, ನಿಜವಾಗ್ಲೂ ಶೇಕ್ ಆಗುತ್ತೆ. ನನಗಂತೂ ಶೇಕ್ ಆಗುತ್ತೆ, ಯಾಕಂದ್ರೆ ವಯಸ್ಸಾಗಿದೆ, ನನಗೆ ಶೇಕ್ ಆಗೇ ಆಗುತ್ತೆ. ಸಣ್ಣ ಮಕ್ಳು ಏನ್ ಮಾಡ್ಬಿಡ್ತಾರ್ರಿ. ಈಗ ನಾವು ಇದರ ಜ್ಞಾನಾರ್ಥವನ್ನ ಏನು ಅನ್ನೋದನ್ನ ನಾವೇನ್ ಮಾಡ್ಬೇಕ್ರಿ, ತಿಳ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಈಗ ನಾವು ಈ ಭೂಮಿಯಲ್ಲಿ ವಾಸಿಸುತ್ತಾ ಇರೋದು ಮತ್ತು ದೇವರನ್ನ ನಾವು ಸಹಾಯವನ್ನ ಬೇಡ್ತಾ ಇರೋದು ಈ ಭೂಮಿಯಲ್ಲಿ ಇರೋದಿಕ್ಕೇನಾ ಅನ್ನೋದು ನನ್ನ ಪ್ರಶ್ನೆ, ಇಲ್ಲ ಅಲ್ವಾ? ಸೊ ನಮ್ಮ ಒಂದು ವಾಸಸ್ಥಳ ನಿರಂತರವಾದಂತಹ ಈ ಭೂಮಿ ಅಲ್ಲ. ನಮ್ಮ ವಾಸಸ್ಥಳ ಎಲ್ಲಿ ಅಂತ ಪೌಲನು ಹೇಳ್ತಾರೆ, ಅದು ಪರಲೋಕವೇ ನಮ್ಮ ವಾಸಸ್ಥಾನ ಸ್ಥಳ ಅಂತಾರೆ. ಸೊ ಈಗ ನಾವು ಈ ಭೂಮಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಜೀವಿಸುತ್ತಿರುವ ಒಂದು ಮುಖ್ಯ ಉದ್ದೇಶ ಏನ್ರಿ, ನಮ್ಮ ಮರಣದ ನಂತರ ಪುನರುತ್ಥಾನದಲ್ಲಿ ದೇವರು ನಮ್ಮನ್ನ ಎಬ್ಬರಿಸಿ ಅವರಿರುವಂತ ಸ್ಥಳಕ್ಕೆ ಕರ್ಕೊಂಡೋಗಿ ಸೇರಿಸ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತೊಂದು ದಿವಸ ಏನ್ ಮಾಡ್ತೇವ್ರಿ, ಈ ಆತ್ಮಿಕ ಜೀವನವನ್ನ ಈ ಭೂಮಿಯಲ್ಲಿ ನಡೀತಾ ದೇವರ ಪರ್ವತವನ್ನ, ಕ್ರಿಸ್ತನ ಪರ್ವತವನ್ನ ಎದುರು ನೋಡ್ತಾ ನಾವೇನ್ ಮಾಡ್ತಾ ಇದ್ದೀರಿ, ನಾವು ನಡೀತಾ ಇದ್ವಿ. ಆಕ್ಚುಲ್ ಆಗಿ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾನು ಅದಕ್ಕೆ ಹೇಳಿದೆ, ಫಸ್ಟೇ ನಿಮ್ಗೆ ಹೇಳಿದೆ, ನಾವು ಕ್ರಿಸ್ತನನ್ನ ನೆನೆಸ್ಕೊಳ್ಳುವಂತಹ ದಿನದಲ್ಲಿ ರೊಟ್ಟಿಯನ್ನ ದ್ರಾಕ್ಷಾರಸವನ್ನ ಸೇವನೆ ಮಾಡ್ತೀವಿ. ಮಾಡೋದಕ್ಕೊಂದು ಶುದ್ಧವಾಗೋದಿಕ್ಕೆ, ನಾವು ನಮ್ಮ ಹೃದಯಗಳನ್ನ ಶುದ್ಧಿಪಡಿಸ್ಕೊಳ್ಳೋದಿಕ್ಕೆ, ಇನ್ನೊಂದು ನಾವು ದೇವರನ್ನ ಎದುರು ನೋಡ್ತಾ ಈ ಭೂಮಿಯಲ್ಲಿ ಪಿಶಾಚನ ಲೋಕದಲ್ಲಿ ಟ್ರಾವೆಲ್ ಮಾಡ್ತಾ ಇರೋದಕ್ಕೋಸ್ಕರ ನಾವೇನ್ ಮಾಡ್ತೀವ್ರಿ, ಇವತ್ತೊಂದು ದಿವಸ ಪ್ರಯಾಣ ಮಾಡ್ತಾ ಇದೀವಿ. ಇದಕ್ಕೆ ದಾವೀದನ ಕೀರ್ತನೆಯಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನಾವು ಯಾವುದನ್ನೇ ಎದುರು ನೋಡ್ತಾ ಹೋಗ್ತಾ ಇದ್ದೀವಿ ಅಂತ ನಾವು ನೋಡಿದ್ರೆ 15ನೆಯ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾರೆ, ಯೆಹೋವನ ಗುಡಾರದಲ್ಲಿ ವಾಸಿಸುವುದಕ್ಕೆ ಯೋಗ್ಯನು ಯಾರು ಅಂತ ನೋಡಿದಾಗ ಅದೆಲ್ಲ ಅನೇಕ ಇದೆ. ಒಂದು ವಚನ ಓದ್ಬಿಡೋಣ, ಅದು ಮೇಲ್ಗಡೆ ಮಾತ್ರ ವಚನ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳ್ಕೊಂಡಿರುವುದಕ್ಕೆ ಯೋಗ್ಯನು ಯಾವನು ಅಂತ ಹೇಳ್ತಾರೆ. ಸೊ ಆ ಯೋಗ್ಯತೆಯನ್ನ ಪಡ್ಕೊಳ್ಳೋದಿಕ್ಕೆ ನಾವೇನ್ ಮಾಡ್ತಾ ಇದೀವ್ರಿ, ಇವತ್ತಿನ ದಿವಸ ಈ ಭೂಮಿಯಲ್ಲಿ ಈ ಪಿಶಾಚನ ಲೋಕದಲ್ಲಿ ನಾವು ಕ್ರಿಸ್ತನನ್ನ, ದೇವರನ್ನ ಎದುರ್ಕೊಂಡು ಏನ್ ಮಾಡ್ತಾ ಇದೀವ್ರಿ, ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಈ ಕಾರಣದಿಂದ ಇಲ್ಲಿ ಈ ಭೂಮಿಯಲ್ಲಿ ನಮ್ಮ ಆತ್ಮಿಕ ಜೀವನದ ಪ್ರಯಾಣ ನಮ್ಮ ಪರಲೋಕದಲ್ಲಿರುವ ದೇವರ ಗುಡಾರದಲ್ಲಿ ವಾಸಿಸುವುದಕ್ಕಾಗಿನೇ ಅನ್ನೋದು ನಾವು ನಮ್ಮ ಮನಸ್ಸುಗಳಿಗೆಲ್ಲ ಗೊತ್ತಿದೆ. ನೋಡಿ, ಸಾಧಾರಣವಾಗಿ ನಾವು ಈ ಲೋಕದಲ್ಲಿ, ಪಿಶಾಚನ ಲೋಕದಲ್ಲಿ ನೋಡ್ಬೇಕಾದ್ರೆ ಅನ್ಯ ಜನರುಗಳು ದೇವಾಲಯಗಳನ್ನ ಎಲ್ಲಿ ಕಟ್ಟಿದ್ದಾರೆ, ಬೆಟ್ಟದ ಮೇಲೆ ಕಟ್ಟಿದ್ದಾರೆ ಅಲ್ವಾ? ಈ ಒಂದು ವಿಷಯ ನೀವು ನೋಡಿದಾಗ ನೀವು ಯಾವ್ದಾನ ಒಂದು ಸಾಧಾರಣವಾಗಿ ಇವಾಗ ಡಿಸೆಂಬರ್ ಅಲ್ಲೋ ಇಲ್ಲ ಜನವರಿನಲ್ಲೋ ಇಲ್ಲ ಇವಾಗೇನು ಸಾಧಾರಣವಾಗಿ ಯಾವಾಗ್ಲೂ ಹೋಗ್ತಾ ಇರ್ತಾರೆ. ನೀವು 1-2-3 ದಿವಸ ಕಾಣಿಸ್ತಿಲ್ಲ ಅಂತಂದ್ರೆ ಒಬ್ಬ ಬ್ರದರ್ನ ನೀವು ಕೇಳ್ತಾರೆ, ಎಲ್ಲಪ್ಪ ಹೋಗಿದೆ ಅಂತಂದ್ರೆ ಬೆಟ್ಟಕ್ಕೆ ಹೋಗಿದೆ ಅಂತಾನೆ. ಏನಪ್ಪ ಹೋಗಿದೆ ಅಂತಂದ್ರೆ ಅವನ ಬೆಟ್ಟದಲ್ಲಿ ಹೋಗಿ ಅವ್ರ ದೇವ್ರನ್ನ ಏನ್ ಮಾಡ್ತಾನ್ರಿ, ವರ್ಷಿಪ್ ಮಾಡಿ ತಲೆ ಕೂದಲು ಕೊಡ್ಬೇಕು, ಏನ್ ಕೊಡ್ಬೇಕು ಕೊಟ್ಬಿಟ್ಟು ಬರ್ತಾನೆ. ಅವನ ಮುಖ್ಯ ಉದ್ದೇಶ ಏನು, ಕಷ್ಟ ಬಿದ್ದು ಅವನು ಕಲ್ಲು ಮುಳ್ಳುಗಳಲ್ಲಿ ನಡೆದು ಅವನು ಹೋಗಿ ಅವನು ದೇವರು ಇರುವಂತಹ ಬೆಟ್ಟದಲ್ಲಿ ಹೋಗಿ ನೋಡಿದ್ರೆ ಅವನಿಗೇನ್ ಸಿಗುತ್ತೆ, ಮೋಕ್ಷ ಸಿಗುತ್ತೆ. ಅವನ್ ತನ್ನ ಪಾಪಗಳಿಗೆ ಕ್ಷಮೆ ಸಿಗುತ್ತೆ ಅಂತೇಳಿ ಅವನು ಆ ರೀತಿಯಾದಂತಹ ಬೆಟ್ಟಗಳನ್ನ ಹತ್ತಿ ಏನ್ ಮಾಡ್ತಾನ್ರಿ, ಮೇಲೆ ಹೋಗ್ತಾನೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ತಿರುಪತಿಯಿಂದ ಮೇಲ್ಗಡೆವರೆಗೂ ಹತ್ತಾರೆ, ನಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಜನ ನೀವು ನೋಡ್ತಾ ಅಂದ್ರೆ ಇವಾಗ ಅಯ್ಯಪ್ಪ ಸ್ವಾಮಿ ಒಂದು ಸಮಯ ಬಂತು ಅಂದ್ರೆ ಏನ್ ಮಾಡ್ತಾರ್ರಿ, ಅದೆಷ್ಟೋ ದೂರ ನಡೀತಾರಂತೆ, 45 ಮೈಲಿನ ನಡ್ಕೊಂಡು ಆಮೇಲೆ ಹೋಗ್ತಾರೆ. ಇವೆಲ್ಲ ಮಾಡುವಂತಹ ಉದ್ದೇಶ ಅವ್ರಿಗೆ, ಅವ್ರೇನ್ ಮಾಡ್ತಾರೆ, ಅವ್ರ ದೇವ್ರು
ಅವರನ್ನ ಕ್ಷಮಿಸಿ ಅವರು ಸತ್ತ ನಂತರ ಅವ್ರನ್ನೆಲ್ಲೇ ಕರ್ಕೊಂಡು ಹೋಗ್ತಾರೆ, ಅವರಿರುವ ಸ್ಥಳಕ್ಕೆ ಸೇರಿಸ್ತಾರೆ ಅಂತ. ಇನ್ನೂ ಹೆಚ್ಚಾಗಿ ನೀವು ನೋಡ್ಬೇಕು ಅಂತಂದ್ರೆ ಹೋಗಕ್ಕೆ ಆಗದೆ ಇರುವಂತದ್ದು ಈ ಇಂಡಿಯಾ ದೇಶದಲ್ಲಿ ಇದೆ. ಯಾವ್ದಪ್ಪ ಅಂತಂದ್ರೆ ಪಿಸಾಸನ ಕಟ್ಟಿಟ್ಟಿದ್ದಾನೆ ಬದ್ರಿನಾಥ್ ಕೇದ್ರಿನಾಥ್. ನೀವು ಆ ಸ್ಥಳಕ್ಕೆ ಯಾವಾಗ್ಲೂ ಹೋಗಕ್ಕಾಗಲ್ಲ. ಆ ಒಂದು ಟೈಮಲ್ಲಿ ಮಾತ್ರ ಅವ್ರು ಹೇಳ್ತಾರೆ, ಆ ಟೈಮಲ್ಲಿ ಹೋಗ್ಬೇಕು, ನೋಡ್ಕೊಂಡ್ ಬಂದ್ಬಿಡ್ಬೇಕು. ಒಂದು ಹೆಲಿಕಾಪ್ಟರ್ ಅಲ್ಲ ಏನ್ರಲ್ಲ ಹೋಗಿ ಏನ್ ಮಾಡ್ತಾರೆ, ಕಷ್ಟ ಬಿದ್ದಾನು ಸಾಲನಾದ್ರೂ ಮಾಡಿ ಏನ್ ಮಾಡ್ತಾರೆ ನೋಡ್ಕೊಂಬಂದ್. ಕಾರಣ ಏನು ಅಂತಂದ್ರೆ ಅವರು ಸತ್ತ ನಂತರ ಅವ್ರ ದೇವ್ರು ಏನ್ ಮಾಡ್ತಾರೆ, ಅವ್ರನ್ನ ಅವ್ರಿರುವ ಸ್ಥಳಕ್ಕೆ ಸೇರಿಸ್ತಾರೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ. ಆ ರೀತಿಯಾಗಿ ಅವ್ರಿಗೆ ನೋಡಿ, ಬೆಟ್ಟದ ಮೇಲೆ ದೇವರು ವಾಸಿಸ್ತಾರೆ, ಎತ್ತರದ ಸ್ಥಳದಲ್ಲೇ ದೇವರು ವಾಸಿಸ್ತಾರೆ ಅಂತ ಒಂದು ಜ್ಞಾನ ಈ ಕಾಲದಿಂದಾನೇ ಬಂದಿಲ್ಲ ರೀ, ಆ ಕಾಲದಲ್ಲೇನೆ ಬಂದಿದೆ. ಮೋಶೆ ಕಾಲದಲ್ಲೇ ಕಟ್ಟಿದ್ದಾರೆ ಅವ್ರು. ಏನು ಒಂದು ಜ್ಞಾನ ಅವ್ರಿಗೆ ಸಿಕ್ಕಿದೆ ನೋಡಿ. ಇದು ಯಾರ ಕೆಲ್ಸನೇ ಆಗಿರುತ್ತೆ ರೀ, ಪಿಶಾಚನ ಕೆಲ್ಸನೇ. ಯಾಕಂದ್ರೆ ಅವನಿಗೆ ಗೊತ್ತಲ್ಲ ದೇವ್ರ ಯೋಜನೆ, ಮ್ಯಾಕ್ಸಿಮಮ್ ಗೊತ್ತು ಅವನಿಗೆ. ಸೊ ಆತನ ಏನ್ ಮಾಡಿರ್ತಾನ್ರೆ, ಹೇಳ್ಕೊಟ್ಟೇ ಇರ್ತಾರೆ. ಇಲ್ಲ ಅಂದ್ರೆ ಇನ್ನು ಆರ್ಕಾಲಜಿಕಲ್ ಪ್ರಕಾರ, ಸಂಶೋಧನೆಗಳ ಪ್ರಕಾರ ನೋಡುವಾಗ ಇಸ್ರಾಯೇಲ್ರು ಐಗುಪ್ತದಿಂದ ಅರಣ್ಯ ಪ್ರಯಾಣದಲ್ಲಿ ಬರುವಾಗ ಬರೀ ಇಸ್ರಾಯೇಲ್ರೇ ಇರ್ಲಿಲ್ಲ, ಯಾರಿದ್ರಿ ಅಲ್ಲೇ, ಅನ್ಯ ಜನಗಳು ಇದ್ರು. ಸೊ ಅವರುಗಳು ಹೊರಗಡೆ ಬಂದು ಈ ರೀತಿ, ಯಾಕಂದ್ರೆ ಮೋಶೆ ಮಾತಾಡಿದ್ದು ಅವ್ರದೆಲ್ಲ ನೋಡಿದ್ರಲ್ಲ. ಸೊ ಆ ಒಂದು ಆಧಾರದ ಮೇಲೆ ಅವ್ರು ಏನ್ ಮಾಡಿರ್ಬೋದ್ರಿ, ಹೊರಗಡೆ ಬಂದು ಈ ರೀತಿನಪ್ಪ ಅಂತ ಹೇಳಿರ್ತಾರೆ. ಸೊ ಈ ಕಾರಣಗಳಿಂದ ಅವರು ಏನ್ ಮಾಡಿದ್ದಾರೆ, ಬೆಟ್ಟಗಳ ಮೇಲೆ ಕಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಅವರಿಗೆ ಒಂದು ಜ್ಞಾನನ ಸೇಟನ್ನೇ ಅವ್ರು ಕೊಟ್ಟಿರ್ಬೇಕು. ಆಕ್ಚುಲ್ ಆಗಿ ಈಗ ನಾವುಗಳು ಈ ಭೂಮಿ ಆಕಾಶಗಳನ್ನ ನಿರ್ಮಿಸಿದ ದೇವರನ್ನ ಸೇರೋದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಈಗ ಈ ಎರಡು ಪರ್ವತಗಳನ್ನ, ನಿಜವಾದ ದೇವರನ್ನ ನಾವು ಎದುರುಗೊಂಡು ಹೋಗೋದಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಸರಿ, ಈಗ ನಮ್ಮ ಸತ್ಯ ದೇವರ ಪರ್ವತವನ್ನ ನಾವು ಹತ್ತಿ ದೇವರಲ್ಲಿ ಸೇರ್ಬೇಕು ಅಂತ ಅಂದಾಗ ಸಾಧಾರಣವಾಗಿ ಹೋಗಿ ಸೇರ್ ಬಿಡ್ಬೋದು. ಯಾಕಂದ್ರೆ ಅನೇಕ ಜನರು ಏನ್ ಮಾಡ್ತಾರೆ, ತಾವು ಮಾತಾಡುವಾಗ ನಾವೆಲ್ಲ ದೇವ್ರ ಮಕ್ಕಳು, ಓಕೆ ಕರೆಕ್ಟು, ನಮ್ಗೇನ್ ಕೊಟ್ಬಿಟ್ಟಿದ್ದಾರೆ ದೇವರು, ಕ್ರಿಸ್ತನ ಪಕ್ಕದಲ್ಲಿ ಕುತ್ಕೊಳ್ಳೋದಿಕ್ಕೆ ಸಿಂಹಾಸನ ಕೊಟ್ಬಿಟ್ಟಿದ್ದಾರೆ, ನಾವು ಪರಲೋಕಕ್ಕೆ ಹೋಗುವಂತವ್ರು 1,44,000 ಜನಗಳಲ್ಲಿ ಸೇರುವಂತವ್ರು ಅಂತ ಹೇಳ್ಬಿಡ್ತಾರೆ, ಉತ್ಸಾಹ ಪಡಿಸ್ಬಿಡ್ತಾರೆ. ಇದು ಸರಿನಾ ಅಂತಂದಾಗ ನಾವು ದೀಕ್ಷಾ ಸ್ನಾನ ತಗೊಂಡಿದ ತಕ್ಷಣ ಹೋಗಿ ಅಲ್ಲೇನ್ ಮಾಡಕ್ಕಾಗಲ್ಲ ರೀ ಅಲ್ವಾ. ಅದಕ್ಕೆ ನಾವು ವರ್ಷ ವರ್ಷ ಇದನ್ನು ತೆಗೆದುಕೊಂಡಾಗ, ಕ್ರಿಸ್ತನನ್ನ ನೆನೆಸ್ಕೊಳ್ಳೋದಕ್ಕೆ ತೆಗೆದುಕೊಳ್ಳುವಂತಹದ್ದು ಏನಪ್ಪಾ ಅಂದ್ರೆ, ಮುಂದೆ ಬರುವಂತಹ ನಮ್ಮ ಜೀವನದ ಸಮಯದಲ್ಲಿ ನಾವು ದೇವರ ಚಿತ್ತದಂತೆ, ಕ್ರಿಸ್ತನ ಚಿತ್ತದಂತೆ ನಡೆಯುವರಾಗಿ ಆತ್ಮಿಕ ಜೀವನವನ್ನ ನಡೆಸಿ ತೋರಿಸ್ಬೇಕು. ಆ ನಂತರ ಏನ್ ಮಾಡ್ಬೇಕ್ರಿ, ನಮಗೆ ಆ ಸ್ಥಳ ಸಿಗುತ್ತಾ ಇಲ್ವನ್ನೋ ದೇವ್ರು ಡಿಸೈಡ್ ಮಾಡ್ತಾರೆ. ಫಸ್ಟೇ ನಾವ್ ಹೇಳಿದ್ಮೇಲೆ ಏನ್ ಮಾಡ್ಬಿಡ್ತಾರೆ ಸಹೋದರಿಗಳು, ಓ ಆಯ್ತು ಬಿಡಪ್ಪ ನಮ್ದಾಯ್ತು. ಅದಕ್ಕೆ ಏನ್ ಮಾಡ್ತಾರೆ ನೋಡಿ, ವರ್ಷ ಪೂರ್ತಿ ಸಭೆಗೆ ಬರಲ್ಲ. ನಾನು ತಮಿಳ್ನಾಡಲ್ಲಿ ಬಹಳ ಕಾಲ ಇದ್ದೆ. ಸೊ ತಮಿಳ್ನಾಡಲ್ಲಿ ಏನಾಗೋದು ಅಂದ್ರೆ ಅವರು ಕಷ್ಟಗಳು ನಾವು ಹೇಳಕ್ಕಾಗಲ್ಲ. ಅವ್ರೇನ್ ಮಾಡ್ತಾರೆ, ಸಭೆಗೆ ಬಂದು ಸೇರಕ್ ಸಾಧ್ಯ ಆಗಲ್ಲ. ಅವ್ರ ಅವತ್ತು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಊಟ. ಅವ್ರೇನ್ ಮಾಡ್ತಾರೆ, ಕೆಲಸ 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 ಅಂತ ಹೊಟ್ಟು ಬಿಡ್ತಾರೆ. ಈ ರೀತಿ ಒಂದು ಕ್ರಿಸ್ತನ ಭೋಜನವನ್ನ ಅನುಸರಿಸುವ ದಿನ ಬಂತು ಅಂದಾಗ ಏನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ, ಓಡ್ ಬರ್ತಾರೆ, ಎಲ್ಲ ಬಿಟ್ಬಿಟ್ಟು ಓಡ್ ಬಂದು ಕೂತ್ಕೊಂಡು ಏನ್ ಮಾಡ್ತಾರೆ, ಅದು 10 ದಿವಸ ಏನ್ ದೇವ್ರ ಸೂಚನೆ ಮಾಡುತ್ತೆ ಅದನ್ನ ತಗೊಂಡ್ಬಿಡ್ತಾರೆ. ಅವ್ರ ಮನಸ್ಸಿನಲ್ಲೇನು, ನಾನು ತಗೊಂಡ್ಬಿಟ್ಟೆ, ನಾನೇನಾಗ್ಬಿಡ್ತೀನಿ ಕ್ರಿಸ್ತನ ಬಗ್ಗೆ. ಯಾಕೆಂದ್ರೆ ಸಹೋದರಗಳು ಹೇಳ್ಬಿಟ್ಟಿರ್ತಾರಲ್ವಾ. ಆದ್ರೆ ಇದು ಸರಿನಾ ಅಂತಂದಾಗ ತಪ್ಪದು. ಯಾಕಂದ್ರೆ ಮುಂದೆ ಬರುತ್ತೆ ಪಾಠದಲ್ಲಿ, ಇವೆಲ್ಲ ನಾವು ಯಾಕೆ ಮಾಡಬಾರ್ದು ಅಂತ. ನಮಗ್ ಕಷ್ಟ ಇದೆ, ದೇವ್ರು ಹೇಳ್ಬಿಟ್ರು, ನೋಡಪ್ಪ ನೀನ್ 6 ದಿವಸ ಕೆಲಸ ಮಾಡಿ 7ನೇ ದಿವಸ ನೀನೇನ್ ಮಾಡೋ, ವಿಶ್ರಾಂತಿ ಪಡ್ಕೊ ಅಂತ ಹೇಳ್ತಾರೆ. ದೇವ್ರು ತಾನು ವಿಶ್ರಾಂತಿ ಪಡ್ಕೊಳ್ಳೋದಕ್ಕಲ್ಲ ಅಲ್ಲಿ ಮಾತಾಡಿದ್ದು, ನಾವು ಯಾಕೆಂದ್ರೆ ನಮ್ಮ ದೇಹ 6 ದಿವಸ ಕೆಲಸ ಮಾಡಿ 7ನೇ ದಿವಸ ರೆಸ್ಟ್ ಕೊಟ್ರೇನೆ ನೆಕ್ಸ್ಟ್ ಡೇಗೆ ನೀವು ಸರಿಯಾಗಿ ನೀವು ಕೆಲಸ ಮಾಡಕ್ ಸಾಧ್ಯ. ನಾವೇನ್ ಮಾಡ್ಬಿಡ್ತೀವಿ ಈ ಲೋಕದ ಜನ, ಆ ರೀತಿ ಮಾಡಿಲ್ಲ. ಕೆಲಸ ಇವತ್ತು ಹೋದ್ರೆ ಡಬಲ್, ನಾಳೆ ಹೋದ್ರೆ ಟ್ರಿಬಲ್, ಈ ರೀತಿ ನೆನ್ಸ್ಕೊಂಡು ಏನ್ ಮಾಡ್ತಾರ್ರಿ, ದೇವರನ್ನ ಬಿಟ್ಬಿಟ್ಟು ಹೊರಟೋಗ್ತಾರೆ. ಆದ್ರೆ ನಮಗೆ ಆತ್ಮಿಕ ಜೀವನ ನಡೆಸುವಂತ ನಮಗೆ ಮತ್ತು ಹೊಸ ಸೃಷ್ಟಿಯಾಗಿ ನಾವು ಬೆಳಿಬೇಕಾಗಿದ್ರೆ, ದೇವರು ಹೇಳಿದಂಥ ಒಂದು ಯೋಜನೆಯ ಪ್ರಕಾರ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದು ಹೋದ್ರೇನೆ ಇವೆಲ್ಲ ನಾವು ಸಾಧಿಸಕ್ಕೆ ಸಾಧ್ಯ. ಓಕೆ,
ಈಗ ನಾವು ಸತ್ಯದೇವರ ಪರ್ವತವನ್ನು ಅಂದ್ರೆ ದೇವರ ಪರ್ವತವನ್ನು ಅಂದ್ರೆ ಕ್ರಿಸ್ತನನ್ನ ಮತ್ತೆ ತಂದೆಯ ದೇವರನ್ನ ಪರ್ವತವನ್ನ ಹತ್ತಬೇಕಾಗಿದ್ರೆ ಒಂದು ಪ್ಲಾನ್ ಇರ್ಬೇಕಲ್ವಾ. ಆ ಪ್ಲಾನ್ ಇಲ್ದಿರ ನಾವೇನ್ ಮಾಡಕ್ಕಾಗಲ್ಲ ರೀ, ಹತ್ತಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಹಿರಿಯ ಸಹೋದರಂದ ಪಾಸ್ಟರ್ ರಜಲ್ ಏನ್ ಹೇಳ್ತಾರೆ ಅಂದ್ರೆ, ಗಾಡ್ ಹ್ಯಾಸ್ ಎ ಪ್ಲಾನ್, ಯು ಆರ್ ಇನ್ ಇಟ್ ಅಂತಾರೆ. ದೇವರ ಯೋಜನೆ ಒಂದಿದೆ, ಅದ್ರಲ್ಲಿ ಯಾರಿದ್ದೀರ್ರಿ? ನೀವಿದ್ದೀರಾ, ನಾವಿದ್ದೀವಿ ಅಂತ ಅನ್ನೋದನ್ನ ಹೇಳ್ತಾರೆ. ಸೊ ದೇವರ ಯೋಜನೆಯಲ್ಲಿ ನಾವಿದ್ದೀವಿ. ಸೊ ದೇವರ ಪರ್ವತವನ್ನ ಹತ್ತುವುದಕ್ಕೆ ದೇವರು ದೈವಿಕ ಯೋಜನೆಯನ್ನು ಇಟ್ಟಿದ್ದಾರೆ. ಆ ಯೋಜನೆಯಲ್ಲಿ ಮುಖ್ಯವಾದ ವಿಷಯ ಒಂದಿದೆ, ಅದು ಬಹಳ ಮುಖ್ಯವಾದದ್ದು. ಅದೇನಪ್ಪಾ ಅಂದ್ರೆ, ದೇವರು ತನ್ನ ಪರ್ವತಕ್ಕೆ ತನ್ನ ಮಕ್ಕಳನ್ನ ಯಾವ ರೀತಿ ಕರೆದಿದಾರ್ರಿ? ರಾಜರಾಗಿಯೂ ಯಾಜಕರಾಗಿಯೂ ಕರೆದಿದ್ದಾರೆ. ಸೊ ಈ ರೀತಿಯಾಗಿ ಎಲ್ರನ್ನೂ ಕರೆದಿದಾರ ಅಂತ ನೀವು ನೋಡ್ಬೇಕಾಗಿದ್ರೆ, ಈ ಲೋಕದಲ್ಲಿ ಸುಮಾರು 260 ಕೋಟಿ ಯಾರಿದ್ದಾರೆ? ಕ್ರಿಸ್ತನನ್ನ ಹಿಂಬಾಲಿಸುವ ಜನರಿದ್ದಾರೆ. ಅಷ್ಟು ಜನನ್ನು ಕರೆದಿದಾರ ಅಂತ ನೋಡಿದಾಗ ದೇವರ ವಾಕ್ಯ ನಮ್ಗೇನ್ ಹೇಳುತ್ತೆ ಅಂತಂದ್ರೆ, ಮತ್ತಾಯ 22ನೇ ಅಧ್ಯಾಯ 16ರಲ್ಲಿ ನಾವು ನೋಡ್ತೀವಿ, ಕರೆಯಲ್ಪಟ್ಟವರು ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಕರೆಯಲ್ಪಟ್ಟವರು ಬಹುಜನ, 260 ಕೋಟಿ ಜನನ್ನ ಕರೆದು ಬಿಟ್ಟಿದ್ದಾರೆ ದೇವರು. ಆದ್ರೆ ಅದರಲ್ಲಿ ಆಯ್ಕೆ ಮಾಡ್ಕೊಳ್ಳೋರು ಸ್ವಲ್ಪ ಜನ. ಅದರಲ್ಲೂ ನಂಬಿಕಸ್ತ್ರ ಎಷ್ಟು ಜನ ರೇ? 140,000 ಇಷ್ಟೇ ಜನನೇ ಕರೆದಿರೋದು. ಆದ್ರೆ ಈ ಭೂಮಿಯಲ್ಲಿ ನೀವು ನೋಡುವಾಗ 810 ಕೋಟಿ ಜನ ಇದ್ದಾರೆ. ಈ 810 ಕೋಟಿ ಜನದಲ್ಲಿ 260 ಕೋಟಿ ಜನ ಏನಾಗಿದ್ದಾರೆ? ಕ್ರಿಸ್ತನನ್ನ ಹಿಂಬಾಲಿಸೋರು ಇದ್ದಾರೆ. ಅದರಲ್ಲೂ ಸೆಲೆಕ್ಷನ್ ಏನಂದ್ರೆ, ದೇವ್ರು ಕರೆದು ಬಿಟ್ಟಿದ್ದಾರೆ. 260 ಕೋಟಿ ಜನನ್ನ ಹಿಂಬಾಲಿಸಕ್ ಕರೆದಿದ್ದಾರೆ. ಅದರಲ್ಲಿ ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆ ಮಾಡಿದ್ರಲ್ಲೂ ನಂಬಿಗಸ್ತ್ರ ಎಷ್ಟು ಜನ ಅಂತಾರೆ? 1,44,000 ಜನ. ಸೊ ಈ ಒಂದು ಎಲ್ಲ ಆಧಾರಗಳನ್ನ ನಾವು ಇಟ್ಕೊಂಡು ದೇವರ ಪರ್ವತವನ್ನ ಇವಾಗ ನಾವು ಹತ್ತಕ್ಕೆ ಹೋಗೋಣ. ಈ ದೇವರ ಪರ್ವತವನ್ನ ಹತ್ತಬೇಕಾಗಿದ್ರೆ ನಾವೇನ್ ಮಾಡೋಣ? ದೇವರ ಪರ್ವತ ಒಂದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಾವುಗೆ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿರುವಂತ ಹಿಮಾಲಯ ಪರ್ವತವನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈ ಹಿಮಾಲಯ ಪರ್ವತದಲ್ಲಿ ಅಂದ್ರೆ ಹಿಮಾಲಯ ಪರ್ವತ ಪ್ರದೇಶ, ಇದರಲ್ಲಿ ಅನೇಕ ಬೆಟ್ಟಗಳಿದಾವೆ. ಅದ್ರಲ್ಲಿ ನಾವೇನ್ ಮಾಡೋಣ? ಮೌಂಟ್ ಎವರೆಸ್ಟ್ ನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ಇವಾಗ ಈ ಮೌಂಟ್ ಎವರೆಸ್ಟ್ ನ ಹತ್ತಬೇಕಾಗಿದ್ರೆ ಯಾರು ಬೇಕಾದ್ರೂ ಹತ್ಬೋದಾ? ಯಂಗ್ಸ್ಟರ್ಸ್ ಫಸ್ಟ್ ಅಲ್ವಾ? ಯಂಗ್ಸ್ಟರ್ಸ್ ಫಸ್ಟ್ ಹತ್ಬೇಕು. ಆಮೇಲೆ ಟ್ರೈನಿಂಗ್ ಇರಬೇಕು. ಟ್ರೈನಿಂಗ್ ಆದ್ಮೇಲೆ ಒಬ್ಬ ಗೈಡ್ ಇರಬೇಕು. ಗೈಡ್ ಕೈನಲ್ಲಿ ಏನಿರ್ಬೇಕ್ರಿ? ಮ್ಯಾಪ್ ಇರಬೇಕು. ಇವೆಲ್ಲ ಇಟ್ಕೊಂಡು ಲಿಟರಲ್ ಆದ ಮೌಂಟನ್ ಎವರೆಸ್ಟ್ ನಾವೇನ್ ಮಾಡ್ಬೇಕ್ರಿ? ಈ ಲೋಕದ ಜನ ಹತ್ತಾರೆ. ಸೊ ಈ ಪರ್ವತವನ್ನ ಹತ್ತುವ ರೀತಿ ಒಂದು ಸಿಸ್ಟಮ್ ಇದು. ಯಾವುದು? ಈ ಭೂಮಿಯಲ್ಲಿ ಈ ಲೋಕದ ಜನರು ಮಾಡಂತ ವಿಷಯ. ಇದೇ ರೀತಿ ಸಹೋದರ ಸಹೋದರಿಯರೇ, ನಾವು ಪರಲೋಕ ಹೋಗ್ಬೇಕಾಗಿದ್ರೆ ನಮ್ಗೇನಿರ್ಬೇಕ್ರಿ? ಇವಾಗ ಒಂದು ರೂಟ್ ಮ್ಯಾಪ್ ಇರ್ಬೇಕಲ್ವಾ? ಆ ರೂಟ್ ಮ್ಯಾಪ್ಗೆ ಇನ್ನೇನ್ ಇರ್ಬೇಕ್ರೆ? ಒಂದು ಗೈಡು ಇರ್ಬೇಕು. ಅದ್ರ ಜೊತೆ ಏನಿರ್ಬೇಕ್ರೆ? ಒಂದು ಮ್ಯಾಪ್ ಇರ್ಬೇಕು ಅಲ್ವಾ? ಇಲ್ದಿರ ನೀವು ಹತ್ತಕ್ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಪೌಲನ್ ಹೇಳ್ತಾರೆ, ನೀವು ಯಾವಾಗ್ಲೂ ಏನ್ ಮಾಡಿ? ಮೇಲಿರುವಂಥವುಗಳನ್ನು ಯೋಚನೆ ಮಾಡಿ ಅಂತಾರೆ. ನಾವು ಕೆಳಗಡೆ ಇರೋದನ್ನ ಯೋಚನೆ ಮಾಡಬಾರ್ದು. ಇವಾಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಸೊ ನಾವ್ ಏನೇ ಯೋಚನೆ ಮಾಡ್ಬೇಕ್ರಿ? ಮೇಲಿರುವಂಥವುಗಳನ್ನ ಯೋಚನೆ ಮಾಡಬೇಕು. ಒಂದು ವಚನದಲ್ಲಿ ನಾವು ನೋಡೋಣ, ಕೊಲೋಸಿಯನ್ಸ್ 1ನೇ ಅಧ್ಯಾಯ 2ನೇ ವಚನದಲ್ಲಿ. ಕೊಲೋಸಿಯನ್ಸ್ 3ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಸಾಕಮ್ಮ. ಏನ್ ಹೇಳಿದ್ರೆ, ಮೇಲಿರುವುಗಳನ್ನೇ ನಾವು ಕ್ರಿಸ್ತನನ್ನ ಹಿಂಬಾಲಿಸೋರಾಗಿರೋದ್ರ ನಾವು ಮೇಲಿರುವುಗಳನ್ನೇ ನಾವು ಯೋಚನೆ ಮಾಡಬೇಕು. ಓಕೆ, ಈಗ ಪರ್ವತನ್ನು ಹತ್ತಿ ಮೇಲೆ ಹೋಗ್ಬೇಕಾದ್ರೆ ನಮಗೆ ಒಂದು ರೂಟ್ ಮ್ಯಾಪ್ ಮುಖ್ಯವಾಗಿ ಬೇಕು. ಈ ರೂಟ್ ಮ್ಯಾಪ್ ಒಂದು ಗೈಡ್ ಕೈನಲ್ಲಿ ಇದೆ ಅಂತಂದಾಗ, ಈ ರೂಟ್ನ ಮ್ಯಾಪ್ನ ಕಂಡಿಡಿದವರು ಆ ರೂಟ್ ಮ್ಯಾಪ್ ಗೈಡ್ಗೆ ಸಿಕ್ಕಿದ್ದೆ ಆಗ್ರಿ, ಯಾರೋ ಒಬ್ರೇನ್ ಮಾಡಿರ್ಬೇಕ್ರಿ, ಹತ್ತಿ ಹೋಗಿರ್ಬೇಕು ಆ ಹಿಮಾಲಯ ಮೌಂಟ್ ಎವರೆಸ್ಟ್ ಮೇಲೆ. ಸೊ ಆ ರೂಟ್ ಮ್ಯಾಪ್ನ ಅವ್ರು ರೆಡಿ ಮಾಡಿ ಈ ಗೈಡ್ಗೆ ಕೊಟ್ಟಿರ್ಬೇಕು. ಕರೆಕ್ಟ್ ಅಲ್ವಾ?
ಸೊ ಯಾರಾದ್ರೂ ಒಬ್ರು ಮುಂಚೆ ಹೋಗಿದ್ರೆ ನೀವು ರೋಡ್ ಮ್ಯಾಪ್ ಸಿಕ್ಕೋದು. ಹಾಗಾದ್ರೆ ನಾವು ಹೋಗಬೇಕಾಗಿರುವ ಪರಲೋಕ ಸ್ವಾಸ್ಥ್ಯಕ್ಕೆ ರೂಟ್ ಮ್ಯಾಪ್ ಯಾರು ಕಂಡುಹಿಡಿದಿದ್ದಾರೆ? ಹೆಂಗೆ ಹೇಳ್ತೀರಾ? ಕ್ರೈಸ್ಟ್ ಅನ್ನೋದು ಗೊತ್ತು, ಬಟ್ ಹೆಂಗೆ ಹೇಳ್ತೀರಾ ಅಂದ್ರೆ ಏನಪ್ಪಾ ಅಂತಂದ್ರೆ, ಕಂಡುಹಿಡಿದವರು ಮೊದಲು ಯಾರು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಇದಕ್ಕೆ ಆಧಾರವಾಗಿ ಒಂದು ವಚನವನ್ನ ನಾವು ಸತ್ಯವೇದದಲ್ಲಿ ನೋಡಬಹುದು. ಅದನ್ನ 1 ಪೇತ್ರ 2 ಅಧ್ಯಾಯ 21 ವಚನದಲ್ಲಿ, 2 ಪೇತ್ರ 2 ಅಧ್ಯಾಯ 21 ವಚನ. ಇದಕ್ಕಾಗಿಯೇ ನೀವು ನೋಡಿ, ಕರೆಯಲ್ಪಟ್ಟಿರಿ. ಅದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀವಿ ಅಂದ್ರೆ ಈ ಬೆಟ್ಟವನ್ನ ಹತ್ತುವುದಕ್ಕೆ, ಅಂದ್ರೆ ದೇವರನ್ನ ಎದುರುಕೊಂಡು ನಾವು ದೇವರನ್ನ ಕ್ರಿಸ್ತನ ಎದುರು ನೋಡ್ತಾ ಪರ್ವತವನ್ನು ಹತ್ತೋದಕ್ಕೋಸ್ಕರನೇ ನಮ್ಮನ್ನ ಏನ್ ಮಾಡಿದ್ದಾರೆ? ಕರೆಯಿರಿ. ಆಯ್ಕೆ ಮಾಡಿದ್ದಾರೆ. 260 ಕೋಟಿ ಜನಗಳಲ್ಲಿ ನಮ್ಮನ್ನ ಆಯ್ಕೆ ಮಾಡಿದರೆ ನಮಗೆ ಮುಂದೆ ಸತ್ಯವನ್ನ ಕೊಡ್ತಾ ಇದ್ದಾರೆ. ಓದಿ ಅಮ್ಮ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ತೋರಿಸಿರೋದು ಮಾದರಿನ, ಈ ಬೆಟ್ಟವನ್ನ ಹತ್ತೋ ಮಾದರಿನ ಯಾರೇ ತೋರಿಸಿದಾರ್ರಿ? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ್ ರೋಲ್ ಮಾಡಲ್. ಅವರು ನಮಗೆ ರೋಲ್ ಮಾಡಲ್ ಯಾರು ಅಂತ ನೋಡಿದ್ರೆ ಯೇಸು ಕ್ರಿಸ್ತನ್. ಆತನು ನಡೆದಂತಹ ರೀತಿ, ಆತನು ಮಾತಾಡಿದಂತಹ ರೀತಿ, ಆತನು ಗದರಿಸಿದಂತಹ ರೀತಿ, ಮತ್ತು ಆತನು ತೋರಿಸಿದಂತಹ ಪ್ರೀತಿ, ಮತ್ತು ಆತನು ಬಿದ್ದಂತಹ ಬಾಧೆಗಳು ಎಲ್ಲವೂ ನಮ್ಗೇನಾಗಿದ್ದಾರೆ? ಒಂದು ಮಾದರಿ. ಮಾದರಿ ಮಾತ್ರ ಅಲ್ಲ, ಆತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಆತನ ಇವಾಗ ರೋಲ್ ಮಾಡಲ್. ಸೊ ಇವಾಗ ನಮ್ಗೆ ರೂಟ್ ಮ್ಯಾಪ್ ಕಂಡಿಡಿದವ್ರು ಯೇಸು ಕ್ರಿಸ್ತನು. ಆ ರೂಟ್ ಮ್ಯಾಪ್ ಕಂಡಿಡಿದ ಮೇಲೆ ಆ ರೂಟ್ ನಲ್ಲಿ ಹೋಗ್ಬೇಕಾಗಿದ್ರೆ ಬರುವಂತ ಅಡಚಣೆ ಎಲ್ಲವನ್ನ ಕ್ರಿಸ್ತನ್ ಏನ್ ಮಾಡಿದ್ದಾರೆ? ಅನುಭವಿಸಿದ್ದಾರೆ, ಅದನ್ನ ನೋಡಿದ್ದಾರೆ, ಅದನ್ನ ಬರೆದು ನಮ್ಮ ಕೈನಲ್ಲಿ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಯಾಕೆ ಅಂತಂದ್ರೆ, ಕ್ರಿಸ್ತನ ಜೊತೆಯಲ್ಲಿ ಇದ್ದಂತಹ ಅಪೊಸ್ತಲರುಗಳಲ್ಲಿ 4 ಜನ ಏನ್ ಮಾಡ್ಬಿಟ್ರೆ, ಕ್ರಿಸ್ತನ ಜೊತೆ ಹೆಚ್ಚಾದ ರೀತಿಯಲ್ಲಿ ಇದ್ದವರು ಇವ್ರೇನ್ ಮಾಡಿದ್ರಿ? ಅದನ್ನ ನೋಡಿ ಕ್ರಿಸ್ತನ ನಂತರ ಎಲ್ಲವನ್ನ ಬರೆದಿಟ್ರು. ಕ್ರಿಸ್ತನ ನಡೆದಂತ ವಿಷಯ, ಕ್ರಿಸ್ತನೇ ಆತನು ಮಾತಾಡಿದಂತ ವಿಷಯಗಳು, ಆತನು ಪ್ರೀತಿ ತೋರಿಸಿದಂತ ವಿಷಯಗಳು ಎಲ್ಲವನ್ನ ಏನ್ ಮಾಡ್ಬಿಟ್ರೆ ಬರೆದು 4 ಸುವಾರ್ತೆಯ ಪುಸ್ತಕದಲ್ಲಿ ಅಡಕ ಮಾಡಿ ಇಟ್ಬಿಟ್ರು. ನೀವು ಅದನ್ನ ನೋಡಿ ನೀವೇನ್ ಮಾಡ್ಬೇಕು? ಕ್ರಿಸ್ತನನ್ನ ಹಿಂಬಾಲಿಸಿ ನೀವು ನಡಿಬೇಕು. ಸೊ ಕ್ರಿಸ್ತನ ನಡ್ಕೊಂಡ ರೀತಿಯಲ್ಲೇ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆದು ಹೋದ್ರೆ ಮಾತ್ರನೇ ನಾವೇನ್ ಮಾಡಕ್ಕಾಗದ್ರಿ? ಈ ದೇವರ ಪರ್ವತವನ್ನ ನಾವು ಹತ್ತೋದಿಕ್ಕೆ ಸಾಧ್ಯ. ಇಂಗ್ಲಿಷ್ ನಲ್ಲಿ ಫುಟ್ ಸ್ಟೆಪ್ಸ್ ಆಫ್ ಜೀಸಸ್ ಅಂತಾರೆ. ಜೀಸಸ್, ಯೇಸು ಕ್ರಿಸ್ತನು ಬಲಗಡೆ ಕಾಲಿಟ್ರೆ ನಾವು ಬಲಗಡೆನೆ ಇಡಬೇಕು, ಎಡಗಡೆ ಕಾಲಿಟ್ರೆ ಎಡಗಡೆನೆ ನಡ್ಬೇಕು. ಸೊ ಆ ರೀತಿಯಾಗಿ ಎಲ್ಲ ವಿಷಯಗಳನ್ನು ಯಾರು ಅಪೊಸ್ತಲರುಗಳು ಬರೆದು ಇಟ್ಬಿಟ್ರು. ಅದನ್ನ ನಾವು ನೋಡಿ ಆತನ ಹೆಜ್ಜೆಯ ಜಾಡಿನಲ್ಲಿ ನಾವೇನ್ ಮಾಡ್ಬೇಕ್ರಿ? ನಡೆದು ಹೋದ್ರೇನೆ ನಾವೇನ್ ಮಾಡಕ್ಕಾಗದ್ರೆ ಪರ್ವತವನ್ನ, ದೇವರ ಪರ್ವತವನ್ನ ಸೇರೋದಕ್ಕೆ ಸಾಧ್ಯ. ಯಾಕೆ ಇವೆಲ್ಲ ಎಚ್ಚರಿಕೆಯಾಗಿ ನಿಮ್ಗೆ ಹೇಳ್ತೀವಿ ಅಂದ್ರೆ, ಸಾಧಾರಣವಾಗಿ ಜನ ನೀವೇ ಎಲ್ಲ, ನಾನು ಆ ಕಾಲದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ ತಕ್ಷಣ ಆಗೋಯ್ತು ಕೆಲಸ ಅನ್ಕೊಂಡಿವಿ. ಆದ್ರೆ ನಾವು ಹೊಸ ಸೃಷ್ಟಿಯಾಗಿ ಬೆಳಿಬೇಕಾಗಿದ್ರೆ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆದ್ರೆ ಮಾತ್ರನೇ ನಾವು ಕ್ರಿಸ್ತನನ್ನ, ದೇವರನ್ನ ತಿಳ್ಕೊಂಡಿದ ತಕ್ಷಣ ನಿತ್ಯ ಜೀವ ಸಿಗೋದು, ನಂಬಿಕೆ ಇರೋದ್ರಿಂದ ಸಿಗೋದು ಗ್ಯಾರಂಟಿ. ಆದ್ರೆ ನಮಗೆ ಇವತ್ತಿನ ಒಂದು ಮುಖ್ಯ ಉದ್ದೇಶನೇ ಏನ್ರಿ? ನಾವು ಕ್ರಿಸ್ತನಲ್ಲೂ ದೇವರನ್ನು ಸೇರ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ. ನಿತ್ಯ ಜೀವ ಗ್ಯಾರಂಟಿ ನಿಮಗೆ, ಅದರಲ್ಲಿ ಏನು ಸಂದೇಹ ಇಲ್ಲ. ಆದ್ರೆ ನಮ್ಮ ಒಂದು ಉದ್ದೇಶ, ನಾವು ಪರಲೋಕದಲ್ಲಿ ದೇವರನ್ನ ಎದುರು ನೋಡಿಕೊಳ್ಳೋದಿಕ್ಕೆ ಮತ್ತು ಆತನನ್ನು ಎದುರು ನೋಡುವಂತಹ ಒಂದು ಸಂದರ್ಭ ನಮಗೆ ದೇವರ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕ್ರಿ? ಈ ರೀತಿಯಾದಂತಹ ಪ್ರಯತ್ನಗಳನ್ನ, ಈ ರೀತಿಯಾಗಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವೇನ್ ಮಾಡ್ಬೇಕ್ರಿ? ನಾವು ನಡೆದ್ರೆ ಮಾತ್ರನೇ ನಾವು ದೇವರಲ್ಲಿ ಸೇರ್ಕೊಳ್ಳೋದು. ಆದ್ರೆ ಈ ರೀತಿ ನಡಿಬೇಕಾಗಿದ್ರೆ ಏನಪ್ಪ ಕ್ರಿಸ್ತನು ಮಾಡಿದ್ರು ಅಂತ ಹೇಳಿದ್ರೆ, ಆತನು ಯಾವ ರೀತಿ ತನ್ನ ಶಿಲುಬೆಯನ್ನ ತನ್ನ ಮೇಲೆ ಹೊತ್ಕೊಂಡು ನಡೆದ್ರು, ಅದೇ ರೀತಿ ಶಿಲುಬೆಯನ್ನ ಹೊತ್ಕೊಂಡು ನಾವೇನ್ ಮಾಡ್ಬೇಕ್ರಿ? ಬೆಟ್ಟವನ್ನ ಹತ್ತಬೇಕು. ಅದನ್ನ ಒಂದು ವಚನದಲ್ಲಿ ನಾವು ನೋಡೋಣ. ಮತ್ತಾಯಿ 16:24 ನಾವು ನೋಡ್ತೀವಿ. ಮತ್ತಾಯಿ 16:24 ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಯಾರಿಗೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು, ಆತನ ಹಿಂದೆ ಹೋಗ್ಬೇಕು ಅನ್ನೋರಿಗೆ ಮನ್ಸಿರೋರು ಏನ್ ಮಾಡ್ಬೇಕಂತೆ? ಅವನು ತನ್ನನ್ನು ನಿರಾಕರಿಸಿ ಅವನನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಶಿಲುಬೆಯನ್ನ ಹೊತ್ಕೊಂಡ ಏನ್ ಮಾಡ್ಬೇಕ್ರಿ? ನನ್ನ ಹಿಂದೆ ಯಾವ ಬರಲಿ. ರೀತಿ ತನ್ನ ಶಿಲುಬೆಯನ್ನ ಹೊತ್ತುಕೊಂಡ್ರು
ಶಿಲುಬೆ ಅಂದ್ರೆ ಅದು ಬೇರೆ ಪಟ್ಟ. ಆ ಶಿಲುಬೆ ಅರ್ಥಗಳನ್ನ ನಾವು ಇನ್ನೊಂದು ದಿವಸ ಬೇಕಾದ್ರೆ ನೋಡ್ಬೋದು. ಆ ಶಿಲುಬೆಯನ್ನ ನಮ್ಮ ಮೇಲೆ ಹೊತ್ಕೊಂಡು ನಾವೇನ್ ಮಾಡ್ಬೇಕ್ರಿ? ನಾವು ನಡಿಬೇಕು ಅಂತ ಹೇಳಿ. ಓಕೆ, ಇವಾಗ ನಾವು ಏನ್ ಮಾಡಿದ್ವಿ? ಮ್ಯಾಪ್ ಗೊತ್ತಾಗೋಯ್ತು, ಆ ರೂಟ್ ಗೊತ್ತಾಗೋಯ್ತು, ಕ್ರಿಸ್ತನ್ ನಮ್ಗೆ ಕೊಟ್ಟಿದ್ದಾರೆ, ಅದೆಲ್ಲ ನಮ್ಮ ಕೈನಲ್ಲಿದೆ, ನಮ್ಮ ಗೈಡು ಇದ್ದಾರೆ ಕ್ರಿಸ್ತನ್ ಅಲ್ವಾ? ಸೊ ಇವಾಗ ಇವೆಲ್ಲ ಇಟ್ಕೊಂಡ ಮೇಲೆ ಇವಾಗ ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ನ ಟ್ರೈನ್ ಆಗಿದೆ, ಅವನು ಯಂಗ್ಸ್ಟರ್ ಆಗಿದ್ದಾನೆ, ಆತ ಇವಾಗ ಬೆಟ್ಟವನ್ನ ಹತ್ತಬೇಕು. ಅವನು ಇಷ್ಟಪಟ್ಟ ಟೈಮ್ನಲ್ಲಿ ಹತ್ಬಿಡ್ಬೋದಾ? ನನಗೆ ಇವಾಗ ಬೆಳಿಗ್ಗೆ 5 ಗಂಟೆಗೆ ಹತ್ಬಿಟ್ರೆ ಜಲ್ದಿ 11 ಗಂಟೆಗೆ ಅಲ್ಲಿ ಹೋಗ್ಬೋದು ಅಂತ ಮಾಡ್ಬೋದಾ? ಅವಕಾಶ ಇದೆಯಾ? ಲಿಟ್ರಲ್ ಆಗಿ ಮೌಂಟ್ ಎವರೆಸ್ಟ್ ಹತ್ತೋದಕ್ಕಾಗುತ್ತಾ ಅಂದ್ರೆ ಆಗಲ್ಲ. ಕ್ಲೈಮೇಟ್ ಸೆಕ್ಷನ್ ಇಂದ ಏನ್ ಬರ್ಬೇಕ್ರಿ ಅವ್ರಿಗೆ ಮಾಹಿತಿ ಬರಬೇಕು. ನೋಡಪ್ಪ, ಈ ಟೈಮಲ್ಲಿ ಹತ್ತಿದ್ರೆ ನಿನ್ಗೇನಾಗಲ್ಲ, ಮಳೆ ಇರಲ್ಲ, ಗಾಳಿ ಈ ತರ ಫೋರ್ಸ್ ಆಗಿ ಹೊಡಿಯಲ್ಲ, ಇವೆಲ್ಲ ಅವರು ಟೈಮ್ ಇದು ಕೊಟ್ಟ ಮೇಲೆ ನೀವೇನ್ ಮಾಡಕ್ಕಾಗದ್ರೆ ಹತ್ತಕ್ಕಾಗದು. ಸೊ ಅದೇ ರೀತಿ ನಮಗೂ ಒಂದು ಟೈಮ್ನ ಕೊಟ್ಟಿದ್ದಾರೆ ದೇವರು. ಯಾವ ಟೈಮ್ನಲ್ಲಿ ಈ ಪರ್ವತವನ್ನ ಹತ್ತಬೇಕು ಅಂತ, ಯಾವ ಟೈಮ್ನಲ್ಲಿ ಹತ್ತೀರಾ? ಯಾಕಂದ್ರೆ ನಮಗೆ ಗೊತ್ತಿರೋ ಹಾಗೆ ಡಿವೈನ್ ಪ್ಲಾನ್ ಆಫ್ ದಿ ಏಜಸ್ ಅಲ್ಲಿ ನೋಡುವಾಗ ಎಷ್ಟು ಟೈಮ್ ಇದೆ ರೀ? ಟೈಮ್ಗಳನ್ನ ತೋರಿಸಿದ್ದಾರೆ. ಮೊದಲನೆಯ ಲೋಕ, ಎರಡನೇ ಲೋಕ, ಮೂರನೇ ಲೋಕ. ಈ 3 ಲೋಕಗಳಲ್ಲಿ ಯಾವ ಲೋಕದಲ್ಲಿ ನಿಮ್ಗೆ ಹತ್ತೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಕರೆಕ್ಟ್. ಯಾಕೆಂದ್ರೆ ಎರಡನೆಯ ಲೋಕದಲ್ಲಿ ನಮ್ಗೇನ್ ಮಾಡಿದ್ದಾರೆ? ಆ ಪರ್ವತವನ್ನು ಹತ್ತೋದಕ್ಕೆ ಸಮಯ ಕೊಟ್ಟಿದ್ದಾರೆ. ಯಾಕಂದ್ರೆ ಎರಡನೇ ಲೋಕ ಅಂದಿದ ತಕ್ಷಣ ಸುವಾರ್ತೆ ಯುಗ ಮಾತ್ರನೇ ಅಲ್ಲ, ಅದ್ರಲ್ಲಿ ಏನೇನ್ ಬರುತ್ತೆ? ಪಿತೃಗಳ ಕಾಲ ಬರುತ್ತೆ, ಅದಾದ ನಂತರ ಯೂದರ ಕಾಲ ಬರುತ್ತೆ, ಅದಾದ ನಂತರ ಸುವಾರ್ತೆಯ ಕಾಲ ಬರುತ್ತೆ. ಇವಾಗ ಪಿತೃಗಳ ಕಾಲದಲ್ಲಿ ಹತ್ತಕ್ಕಾಗುತ್ತಾ? ದೇವರು ಪರ್ಮಿಷನ್ ಕೊಟ್ಟಿದ್ರಾ? ಕ್ರಿಸ್ತನು ಬಂದ ನಂತರನೇ ಈ ಪರ್ಮಿಷನ್ ನಮ್ಗೆಲ್ಲ ಸಿಕ್ಕಿರೋದು, ದೇವರನ್ನ ಎದುರು ನೋಡ್ಕೊಂಡು ಹೋಗೋದಿಕ್ಕೆ. ಯಾಕೆಂದ್ರೆ ದೇವರು ಒಂದು ಸಮಯವನ್ನ, ಒಂದು ಟೈಮ್ ಪೀರಿಯಡ್ನ ಫಿಕ್ಸ್ ಮಾಡಿಬಿಟ್ಟ ಮೇಲೆ ಅದರಿಂದ ಏನಾಗಲ್ಲ ರೀ, ದೇವರು ಚೇಂಜೇ ಮಾಡಲ್ಲ. ಆ ಟೈಮ್ ಬಹಳ ಮುಖ್ಯ. ಆ ಅವಕಾಶ ಸುವಾರ್ಥ ಯುಗದಲ್ಲಾದಂಥ ನಮಗೆ ಇವತ್ತೊಂದು ದಿವಸ ಏನ್ ಮಾಡಿದ್ದಾರೆ? ದೇವರು ಅವಕಾಶ ಕೊಟ್ಟಿದ್ದಾರೆ. ಯೂದರ ಕಾಲದಲ್ಲಿ ಕೊಡ್ಲಿಲ್ಲ, ಪಿತೃಗಳ ಕಾಲದಲ್ಲಿ ಕೊಟ್ಟಿಲ್ಲ. ಅದನ್ನ ಕೊಟ್ಟಿರೋ ಅವಕಾಶ ಯಾವಾಗ್ರಿ? ನಮಗೇನೆ. ಅದು ನಾವೊಂದು ವಚನದಲ್ಲಿ ಓದಿ ನೋಡೋಣ. ಅದು ಹೆಬಕ್ಕೂಕ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ಅಪಾಯಿಂಟೆಡ್ ಟೈಮ್ನಲ್ಲಿ ದೇವರ ಯೋಜನೆಯ ಪ್ರಕಾರ ದೇವರ ಬೆಟ್ಟವನ್ನ ನಾವೇನ್ ಮಾಡ್ಬೇಕ್ರಿ? ಹತ್ತಬೇಕು ಅನ್ನೋದನ್ನ. ಹಬಕ್ಕೂಕ 2:3 ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು. ಫಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದು ಸೂಕ್ತ ಸಮಯದಲ್ಲಿ ಏನಂತಾರೆ, ಅದು ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಗೆ ಡಿವೈನ್ ಪ್ಲಾನ್ ಆಫ್ ದಿ ಏಜಸ್ ನಮಗೆ ಸಹೋದರ ಮೂಲಕ ಸಿಕ್ಕಿರೋದು. ಸೊ ಈ ಡಿವೈನ್ ಪ್ಲಾನ್ ಆಫ್ ದಿ ಏಜಸ್ ಅಲ್ಲಿ ನಾವು ನೋಡುವಾಗ ಈ ಒಂದು ಸಂದರ್ಭ, ದೇವರ ಮಕ್ಕಳಿಗೆ ಆ ಪರ್ವತವನ್ನು ಹತ್ತುವಂತಹ ಸಂದರ್ಭ ಸುವಾರ್ಥ ಯುಗದಲ್ಲಿ. ಯಾವಾಗ ಅಂದ್ರೆ ಕ್ರಿಸ್ತನು ಬಂದು ಹೋದ ನಂತರ. ಕ್ರಿಸ್ತನು ತಾನು ಶಿಲುಬೆಯ ಮರಣದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟಾಗ್ಲೇ ಏನಾಯ್ತಾರೆ? ಪರಲೋಕದಲ್ಲಿ ದ್ವಾರ ತೆಗೆಯುವುದು ಮಾತ್ರವಲ್ದಿರ, ಅದಕ್ಕೆ ಉದಾಹರಣೆಯಾಗಿ ಏನ್ ನಡೀತಾರೆ? ಆ ದೇವಾಲಯದಲ್ಲಿದ್ದಂಥ ಅತಿ ಪರಿಶುದ್ಧ ಸ್ಥಳದ ಆ ಒಂದು ಸ್ಕ್ರೀನ್ ಏನಾಯ್ತ್ರೆ? ಎರಡಾಗಿ ಭಾಗ. ಯಾವ ರೀತಿ ಎರಡಾಗಿ ಭಾಗವಾಯ್ತು? ಮೇಲಿಂದ ಆಯ್ತು. ಸರಿಯಾಗಿ ಓದ್ಬೇಕು ನಾವು. ಮೇಲಿಂದ ಅರಿತು, ಕೆಳಗಡೆಯಿಂದ ಹರಿದ್ರೆ ಯಾರು ಹರಿದ್ರು ಅನ್ನೋದು ಯಾರನ್ನ ಹೇಳ್ಬಿಡ್ತಾರೆ. ಆದ್ರೆ ಇದು ಮೇಲಿಂದ ಅರಿತಂತೆ. ಮೇಲಿಂದ ಹರಿದಕ್ಕ ಉದ್ದೇಶ ಏನಪ್ಪಾ ಅಂದ್ರೆ, ದೇವ್ರು ಏನ್ ಮಾಡಿದ್ರಿ? ಈ ಒಂದು ಅವಕಾಶವನ್ನ ಈ ಸುವಾರ್ಥ ಯುಗದಲ್ಲಿ ನಮಗೆ ಕೊಟ್ರು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಇದನ್ನ ಹೇಳ್ತಾರೆ. ಅದಕ್ಕೆಲ್ಲ ವಚನಗಳು ಇದಾವೆ, ಬಟ್ ಅವೆಲ್ಲ ನಾವು ನೋಡ್ತಾ ಹೋದ್ರೆ ಅಂದ್ರೆ ಬಹಳ ಟೈಮ್ ತಗೊಳುತ್ತೆ. ಸೊ ಎನಿವೆ ಅದನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಮೇಲಿಂದ ಏನಾಗುತ್ತೆ? ಆ ಪರದೆ ಹರಿದು ಹೋಗೋದನ್ನ ನೋಡ್ತೀವಿ. ಮೇಲಿಂದ ದೇವ್ರೇ ಏನ್ ಮಾಡಿದ್ರಿ? ಅನುಮೋದನೆ ಮಾಡಿದ್ರು. ಏನಂತಂದ್ರೆ, ಬನ್ರಪ್ಪ, ನನ್ನನ್ನು ಏನ್ ಮಾಡಿದ್ರು? ಕ್ರಿಸ್ತನು ತನ್ನ ರಕ್ತದಿಂದ ಸಮಾಧಾನವನ್ನ ಪಡಿಸ್ಬಿಟ್ರು. ಸೊ ನಾನೇನ್ ಮಾಡಿದ್ದೀನಿ? ಇವಾಗ ಎಲ್ಲ ಮಕ್ಕಳನ್ನ ನನ್ನ ಹತ್ರ ಕರ್ಕೊಳ್ಳೋದಿಕ್ಕೆ ನಾನೇನಾಗಿದ್ದೀರಿ? ರೆಡಿ ಆಗಿದ್ದೀನಿ. ಅದಕ್ಕೆ ದಾರಿಯನ್ನ ನಿಮಗೆ ಕೊಡ್ತೀನಿ ಅಂತೇಳಿ ನಮಗೆ ದೇವರಿಗೆ ಇದ್ದಂಥ ಅಡ್ಡಗೋಡೆಯನ್ನ ಏನ್ ಮಾಡಿದ್ರಿ? ಪಾಪದ ಅಡ್ಡಗೋಡೆ, ನಮ್ಮ ಪಾಪದ ಅಡ್ಡಗೋಡೆ ದೇವ್ರಿಗೂ ನಮ್ಮಲ್ಲಿಗೆ ಮಧ್ಯದಲ್ಲಿತ್ತು. ಸೊ ಆ ಮಧ್ಯದ ಗೋಡೆಯನ್ನ ಏನ್ ಮಾಡ್ಬಿಟ್ರಿ? ದೇವರು. ಸೊ ಅವಕಾಶ ಎಲ್ಲೇ ಸಿಕ್ತ್ರಿ? ಸುವಾರ್ಥ ಯುಗದಲ್ಲೇ ದೇವರನ್ನ ನೋಡೋದಕ್ಕೆ ಏನಾಯ್ತಿರಿ ನಮಗೆ.
ಸೊ ಈ ಸುವಾರ್ಥ ಯುಗದಲ್ಲೇ ದೇವರು ಸಮಯನ ಫಿಕ್ಸ್ ಮಾಡಿದ್ದಾರೆ. ಸೊ ಈ ಸಮಯದಲ್ಲೇ ನಾವು ಹತ್ತು ಬಿಡಬೇಕು. ಇವಾಗ ಅವಕಾಶ ನಮ್ಮೆಲ್ರಿಗೂ ಸಿಕ್ಕಿದೆ. ಅದಕ್ಕೆ ನಾನು ಫಸ್ಟ್ ಹೇಳಿದೆ, ತಾತ್ಸಾರ ಮಾಡಬಾರ್ದು. ನಾವು ತಗೊಂಡಂತಹ ಆ ದ್ರಾಕ್ಷಾರಸ ರೊಟ್ಟಿಯನ್ನ ಏನೋ ಕಾಟಾಚಾರಕ್ಕೆ ನಾವು ಒಂದು ಸಂಪ್ರದಾಯ ತರ ಮಾಡ್ಕೋಬಾರ್ದು. ತಗೊಂಡಿರುವಂತಹ ಉದ್ದೇಶ ದೇವರಲ್ಲಿ ಸೇರೋದಿಕ್ಕೆ, ಕ್ರಿಸ್ತನಲ್ಲಿ ಸೇರೋದಿಕ್ಕೆ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕ್ರಿ, ಜಾಗರೂಕತೆಯಿಂದ ಎಚ್ಚರಿಕೆಯಾಗಿದ್ದು ನಾವೇನ್ ಮಾಡ್ಬೇಕ್ರಿ, ದೇವರು ನಮಗೆ ಕೊಟ್ಟಿರುವಂತ ಈ ಸಮಯವನ್ನ ನಾವೇನ್ ಮಾಡ್ಬೇಕ್ರಿ, ನಾವು ಉಪಯೋಗಿಸ್ಕೊಳ್ಬೇಕು. ಸೊ ಈ ಸಮಯದಲ್ಲಿ ಇವಾಗ ಏನ್ ಮಾಡ್ತಾ ಇದೀವ್ರಿ, ನಾವು ಪರ್ವತವನ್ನು ಹತ್ತೋದಿಕ್ಕೆ ಪರ್ಮಿಷನ್ ಸಿಕ್ತು. ಸೊ ಇದ್ರ ಮೂಲಕ ನಾವೇನ್ ಆಗ್ತೀವ್ರಿ, ಇವಾಗ ಪರ್ವತವನ್ನು ಹತ್ತುತ್ತೀವಿ. ಈ ಸಮಯದಲ್ಲೇ ನಾವೇನ್ ಮಾಡ್ಬೇಕ್ರಿ, ಪರ್ವತವನ್ನು ಹತ್ತಿ ದೇವರ ಹತ್ರ ಸೇರಿಬಿಡ್ಬೇಕು. ಇದು ಬಹಳ ಮುಖ್ಯವಾದಂತ ಇದೆ. ಸೊ ಇವಾಗ ಏನಾಯ್ತು, ಟೈಮ್ ಗೊತ್ತಾಯ್ತು, ಪರ್ವತನ ಹತ್ತೋದಿಕ್ಕೆ ಟೈಮ್ ಗೊತ್ತಾಯ್ತು. ಇವಾಗ ನಾವೇನಾಗಿದ್ದೀವ್ರಿ, ರೆಡಿ ಆಗಿದ್ದೀವಿ. ಮತ್ತು ಪರ್ವತದ ಮೇಲೆ ಹತ್ತುತ್ತಾ ನಮ್ಗೇನಾಗತ್ತೆ, ಯಾಕಂದ್ರೆ ದೀಕ್ಷಾ ಸ್ನಾನ ತಗೊಂಡ್ವಿ, ಕ್ರಿಸ್ತನ ತೋರಿಸಿದಂತ ದ್ರಾಕ್ಷಾರಸ ರೊಟ್ಟಿನ ಸೇವನೆ ಮಾಡಿದ್ವಿ, ಆತನ ಹಿಂದೆ ಶಿಲುಬೆಯನ್ನು ಎತ್ಕೊಂಡು ನಾವು ನಡಿತೀವಿ ಅಂತಾನು ಪ್ರಮಾಣ ಮಾಡಿದ್ವಿ. ಎಲ್ಲವನ್ನ ಮಾಡಿ ಮ್ಯಾಪ್ ಕೈನಲ್ಲಿ ಸಿಕ್ತು, ರೂಟ್ ಸಿಕ್ತು. ಇವಾಗ ನಾವೇನ್ ಮಾಡ್ತಾ ಇದ್ದೇವೆ, ದೇವರ ಪರ್ವತವನ್ನ ನಾವು ಹತ್ತಾ ಇದ್ವಿ. ಇವಾಗ ಬೆಟ್ಟವನ್ನು ಹತ್ತುತ್ತಾ ಇರ್ಬೇಕಾಗಿದ್ರೆ, ಮೇಲೆ ಹತ್ತುತ್ತಾ ಹೋಗ್ತಾ ಇರ್ಬೇಕಾಗಿದ್ರೆ ನಮ್ಗೇನಾಗತ್ತೆ, ಕೈ ಕಾಲು ನೋವು ಬರುತ್ತೆ, ಸುಸ್ತಾಗುತ್ತೆ, ಕೈ ಕಾಲುಗಳು ಜೋತ್ ಬೀಳುತ್ತೆ, ಇವೆಲ್ಲ ಏನಾಗುತ್ತೆ ಆಗುತ್ತೆ. ಅದಕ್ಕೆ ಪೌಲನು ಒಂದು ಮಾತು ಹೇಳ್ತಾರೆ, ಇಬ್ರೂಸ್ 12ನೇ ಅಧ್ಯಾಯ 12:13ರಲ್ಲಿ, ಇಬ್ರೂಸ್ 12ನೇ ಅಧ್ಯಾಯ 12:13, ಆದದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನೋಡ್ರಿ ಏನ್ ಹೇಳ್ತಾ ಇದ್ದಾರೆ, ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀರಾ, ಪೌಲನ್ಗೆ ಆಗ್ಲೇ ಗೊತ್ತಿದೆ ನೋಡಿ, ಅವ್ರೇನ್ ಹೇಳ್ತಾ ಇದ್ದಾರೆ, ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ನೀವೇನ್ ಮಾಡಿ ಸುಧಾರಿಸಿಕೊಳ್ಳಿರಿ, ನಿಮ್ಮ ಮೇಲೆ ಹತ್ತಿರಿ ಅಂದ್ಬಿಟ್ರು. ಕರೆಕ್ಟಾ? ನಾವುಗಳು ಸತ್ಯದಲ್ಲಿ ನಡೆಯುವಾಗ ಅನೇಕ ಕಷ್ಟ ಸಂಕಟಗಳು, ಆಯಾಸ ಬರೋದು ಸಹಜ. ಸೊ ನಮ್ಮ ಪ್ರಯಾಣ ಒಂದೇ ದಿವಸದಲ್ಲಿ ಮುಗಿಯುವಂಥದ್ದಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕ್ರಿ, ದೇವರ ವಾಕ್ಯ ಹೇಳೋ ಪ್ರಕಾರ ಸುಧಾರಿಸ್ಕೊಳ್ಬೇಕು. ಸುಧಾರಿಸ್ಕೊಂಡು ನಾವೇನ್ ಮಾಡ್ಬೇಕ್ರಿ, ನಾವು ಪ್ರಯಾಣವನ್ನ ಮುಂದುವರಿಸ್ಬೇಕು. ಅದಕ್ಕೆ ಬೇಕಾದಂತ ತಯಾರಿಯನ್ನು ನಾವೇನ್ ಮಾಡ್ಬೇಕ್ರಿ, ಮುಂಚೆನೆ ಏನ್ ಮಾಡ್ಬೇಕ್ರಿ, ಮಾಡ್ಕೊಂಡು ನಮ್ಮಲ್ಲಿ ಇಟ್ಕೋಬೇಕು. ಇವಾಗ ನೋಡಿ, ಒಂದು ಮೌಂಟನ್ ಹತ್ತುತ್ತಾನೆ ಅಂತಂದ್ರೆ ಒಬ್ಬ ಮನುಷ್ಯ, ಒಂದು ಯಂಗ್ಸ್ಟರ್, ಅವನು ಬರೀ ಕೈನಲ್ಲಿ ಹತ್ತಲ್ಲ. ಅವನೇನ್ ಮಾಡ್ತಾರೆ, ನೀವು ಫೋಟೋಗಳಲ್ಲಿ ನೋಡಿರ್ತೀರಾ, ಎಲ್ಲ ವಸ್ತುಗಳನ್ನ ಏನ್ ಮಾಡ್ತಾರೆ, ಒಂದು ಬ್ಯಾಗಲ್ಲಿ ಹಾಕಿ ಹಿಂದ್ಗಡೆ ತಗಲಾಕೊಂಡಿರ್ತಾನೆ. ತಗಲಾಕೊಂಡು ಆಮೇಲೆ ಏನ್ ಮಾಡ್ತಾನೆ, ಅವನು ಬೆಟ್ಟವನ್ನು ಹತ್ತುತ್ತಾನೆ. ಆ ರೀತಿ ಈ ಸುಧಾರಿಸ್ಕೊಳ್ಳೋದಕ್ಕಾಗ್ಲಿ, ಎಲ್ಲದಕ್ಕೂ ಬೇಕಾಗಂತ ವಸ್ತುಗಳನ್ನಾಗ್ಲಿ, ಮೆಡಿಸಿನ್ಸ್ ಆಗ್ಲಿ, ನಾವೇನ್ ಮಾಡ್ಬೇಕ್ರಿ, ಇವಾಗ ಎಲ್ಲ ಇಟ್ಕೊಂಡು ಇವಾಗ ಪರ್ವತವನ್ನ ನಾವು ಹತ್ತಬೇಕು. ಎಲ್ಲ ತಯಾರಿನೂ ಮಾಡ್ಕೊಂಡೆ ನಾವೇನ್ ಮಾಡ್ಬೇಕ್ರಿ, ಪರ್ವತವನ್ನ ಹತ್ತಬೇಕು. ಸರಿ, ಇವಾಗ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಈ ಲಿಟ್ರಲ್ ಆಗಿ ನೋಡುವಾಗ ಪರ್ವತವನ್ನ ಹತ್ತುತ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಹತ್ತುವಾಗ ಒಂದು ಅರ್ಧ ದಾರಿಯಷ್ಟು ಹೋದ್ರು ಅಂತ ಇಟ್ರಿ, ಏನಾಗತ್ರಿ, ನಮ್ಗೆ ಸುಸ್ತಿಗೆ ಸುಧಾರಿಸ್ಕೊಳ್ಳಿ ಅಂದ್ಬಿಟ್ರಲ್ಲ. ಮೇಲೆ ಹತ್ತುವಾಗ ಇವಾಗ ಏನಾಗುತ್ತೆ, ಚಳಿ ಆಗುತ್ತೆ ಅಲ್ವಾ, ಚಳಿ ಆಗುತ್ತೆ, ಮಂಜು ಬೀಳುತ್ತೆ, ಆಮೇಲೆ ಏನಾಗುತ್ತೆ, ಬಿರುಗಾಳಿ ಹೊಡೆಯುತ್ತೆ ಅಲ್ವಾ. ಅವ್ರ ಮೌಂಟ್ ಎವರೆಸ್ಟ್ ಹತ್ತುವಾಗ ಇದೆಲ್ಲ ಬರೋದು ಸಹಜ. ಇವೆಲ್ಲ ಹಿಮಾಲಯ ಪರ್ವತ ಹತ್ತುವಾಗ ಬರುವಂತ ಕಷ್ಟ ಸಂಕಟಗಳು. ಆದ್ರೆ ನಾವು ಪರ್ವತ ಇಂತಹ ಸಮಯದಲ್ಲಿ ಹತ್ತಲು ಸಾಧ್ಯವಿದ್ಯಾ ಅಂತ ನೋಡಿದ್ರೆ ಸಾಧ್ಯ ಇಲ್ಲ, ನಮ್ಗೂ ಅಲ್ವಾ. ನಾವು ಬೆಟ್ಟ ಹತ್ತಾ ಇದ್ವಿ, ಬೆಟ್ಟದ ಮೇಲೆ ಹೋದ್ರೆ ಮಳೆ ಬೀಳ್ತಾ ಇದೆ, ಮಂಜು ಬೀಳ್ತಾ ಇದೆ, ಬಿರುಗಾಳಿ ಹೊಡಿತಾ ಇದೆ. ಅದನ್ನೆಲ್ಲ ನೀವು ಎದುರಿಸೋಣ ಈ ಮಾಂಸಿಕ ದೇಹದಲ್ಲಿ ನಮ್ಗೇನಿಲ್ಲ ರೀ, ಶಕ್ತಿ ಇಲ್ಲ. ಸೊ ಹಿಮಾಲಯ ಪರ್ವತನ ಹತ್ತೋ ಒಂದು ಯಂಗ್ಸ್ಟರ್ಸು ಏನ್ ಮಾಡ್ತಾರೆ ಅಂತಂದ್ರೆ, ಇವೆಲ್ಲವನ್ನ ಮಳೆ, ಗಾಳಿ, ಈ ಮಂಜು, ಇವೆಲ್ಲವನ್ನ ತಡೆಯೋದಕ್ಕೆ ಏನ್ ಮಾಡ್ತಾರೆ, 3 ರೀತಿಯಾದಂಥ ಬಟ್ಟೆಗಳನ್ನು ಉಪಯೋಗಿಸ್ತಾರೆ. ಅವ್ರು ಹಾಕೊಳ್ಳೋದು ಒಂದು ಬಟ್ಟೆ ಫಸ್ಟು, ಅದ್ರ ಮೇಲೆ ಒಂದು ಬಟ್ಟೆ, ಅದ್ರ ಮೇಲೆ ಒಂದು ಬಟ್ಟೆ, ಅದ್ರ ಮೇಲೆ ಈ ಚಳಿನ ತಡೆಯುವಂತ ಒಂದು ಥಿಕ್ನೆಸ್ ಆಗಿರೋ ಒಂದು ಕೋಟು. ಅದಾದ್ಮೇಲೆ ಏನ್ ಮಾಡ್ತಾರೆ, ಒಂದು ರಗ್ನ ಬೆಡ್ಶೀಟ್ನ ಹಾಕೊಂಡು, ಆಮೇಲೆ ಕಿವಿಗೆ ಹತ್ತಿನ ಇಟ್ಕೊಂಡು, ಶೂಸ್ ಹಾಕೊಂಡು, ಕ್ಯಾಪ್ ಹಾಕೊಂಡು ಏನ್ ಮಾಡ್ತಾರೆ, ಅವರು ಬೆಟ್ಟವನ್ನು ಹತ್ತಾರೆ.
ಒಳಗೊಂದು ಡ್ರೆಸ್ಸು ಮೇಲೊಂದು ಡ್ರೆಸ್ ಅದ್ರ ಮೇಲೊಂದು ಡ್ರೆಸ್ ಈ ರೀತಿ ಹಾಕೊಂಡು ಅವ್ರೇನ್ ಮಾಡ್ತಾರೆ, ಅದರ ತಲೆಗೆ ಒಂದು ಉಲ್ಲನ್ ಕ್ಯಾಪನ್ನು ಹಾಕೊಳ್ತಾರೆ. ಹಾಕೊಂಡು ಏನ್ ಮಾಡ್ತಾರೆ, ಹತ್ತಾರೆ. ಸೊ ಈ ರೀತಿ ಹತ್ತಬೇಕಾಗಿದ್ರೆ ನಾವು ಇವಾಗ ಬೆಟ್ಟ ಹತ್ತಿದ್ರೆ ಇವೆಲ್ಲ ಬರುತ್ತಲ್ವಾ, ಇವಾಗ ನಾವು ಯಾವ ರೀತಿ ಬಟ್ಟೆ ಹಾಕೋಬೇಕು ಅನ್ನೋದು ಬಹಳ ಮುಖ್ಯ ಅಲ್ವಾ. ಸೊ ಅದನ್ನ ನೋಡುವಾಗ ಮೊದಲು ಏನ್ ಮಾಡೋಣ, ಈ ಮಳೆ, ಈ ಮಂಜು, ಈ ಗಾಳಿ ಇವೆಲ್ಲವೂ ಎಲ್ಲಿಂದಾನೆ ಬರುತ್ತೆ? ಎಲ್ಲಿಂದ ಬರುತ್ತೆ? ಈ ಆಕಾಶ. ಲೋಕದಿಂದ ಮಾತಾಡ್ಬೋದಾ? ಆಕಾಶ ಲೋಕದಿಂದ ಬರುತ್ತ್ರಿ ಬ್ರದರ್. ಏನಂತೆ? ಆ ಅಲ್ಲಲ್ಲ, ಬೆಟ್ಟ ಹತ್ತಬೇಕಾಗಿದ್ರೆ ಸಾಧಾರಣವಾಗಿ ಒಬ್ಬ ನಾಮಿನಲ್ ಅಂದ್ರೆ ಲಿಟ್ರಲ್ ಆಗಿ ಬೆಟ್ಟ ಹತ್ತಬೇಕಾಗಿದ್ರೆ ಅವ್ರಿಗೇನ್ ಮಾಡುತ್ತಾರೆ, ಈ ಮಳೆ ಗಾಳಿ ಇವೆಲ್ಲ ಲೋಕದಿಂದ ಬರೋದು ನಮಗೆ ಬೇರೆ. ಅವ್ರಿಗೆ ಬರೋದು ಎಲ್ಲಿಂದಾರೆ? ಆಕಾಶದಿಂದ ಬೀಳುವಂಥದ್ದು, ಮಳೆ ಆಗ್ಲಿ ಬೆಳಕಾಗ್ಲಿ ಮಂಜಾಗ್ಲಿ ಅಲ್ವಾ. ಇದೆಲ್ಲ ಯಾರೇ ಕಳಿಸ್ಕೊಡ್ತಾರೆ ಅಂತ ನಾವು ಯೋಚನೆ ಮಾಡುವಾಗ ಯೋಬನು ಇದಕ್ಕೆ ಉತ್ತರ ಹೇಳ್ತಾರೆ. ಒಂದು ವಾಕ್ಯದಲ್ಲಿ ನಾವು ನೋಡೋಣ. ಯೋಬ 37ನೇ ಅಧ್ಯಾಯ 9ನೇ ವಚನ ನೋಡೋಣ. ಆತನ ಭಂಡಾರದಲ್ಲಿಂದ ಬಿರುಗಾಳಿಯು, ಉತ್ತರ ದಿಕ್ಕಿನಿಂದ ಚಳಿಯೂ ಬರುವವು. ಎಲ್ಲಿಂದ ಅಮ್ಮ ಬರುತ್ತೆ? ಇವಾಗ ಯಾರು ಸಿಸ್ಟರ್ ಹೇಳಿದ್ರು ಇಲ್ಲ ಲೋಕದಿಂದ ಬರುತ್ತೆ ಅಂದ್ರೆ, ಈ ಮಂಜು ಬಿಳಿ ಎಲ್ಲಿಂದ ಬರ್ತಾ ಇದೆ ಅಮ್ಮ? ಆತನ ಭಂಡಾರದಿಂದ. ಆತನ ಭಂಡಾರದ ದೇವರ ಆಸ್ಥಾನದಿಂದ ಏನ್ ಮಾಡ್ತಾ ಇದ್ದಾರೆ? ದೇವರ ಪರಲೋಕದಿಂದ ಏನಾಗ್ತಾ ಇದ್ದಾರೆ? ಬರ್ತಾ ಇದೆ. ಇವೆಲ್ಲ ಬರ್ತಾ ಇದೆ. ಇದು ಏನನ್ನ ಸೂಚಿಸುತ್ತೆ ಅಂತ ನಾವು ನೋಡುವಾಗ, ದೇವರು ಈ ಲೋಕದ ಮೇಲೆ ಅನುಮೋದಿಸುವ ದಂಡನೆಯನ್ನು ಸೂಚಿಸುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಸುನಾಮಿ ಬಂತು, ನಮ್ಮ ದೇಶಗಳಲ್ಲಿ ವಿರ್ಲ್ ವಿಂಡ್ ಅನ್ನೋದು ಇಲ್ಲ, ಬರಲ್ಲ. ಆಸ್ಟ್ರೇಲಿಯಾದಲ್ಲಿ ಅಮೇರಿಕನ್ ಕಂಟ್ರೀಸ್ಗಳೆಲ್ಲ ಇದೆ. ಸೊ ಆ ತರ ಒಂದು ಗಾಳಿ, ಆ ಗಾಳಿ ಬಂದ್ರೆ ಏನಾಗುತ್ತೆ, ಊರೂರ್ನೇ ಹೊತ್ಕೊಂಡು ಹೊರ್ಟೋಗುತ್ತೆ. ಆ ಥರದ್ದೆಲ್ಲ ಎಲ್ಲಿಂದ ಬರುತ್ತೆ ಅಂತಂದ್ರೆ ದೇವರು ಆಜ್ಞೆ ಮಾಡಿದಾಗ ಮಾತ್ರ. ನೋಡಿ, ಇವಾಗ ಈ ಲೋಕದಲ್ಲಿ ನಮ್ಗೆ ಗೊತ್ತಿರೋ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಏನಾಯ್ತು, ಸುನಾಮಿ ಬಂದಿದ್ ನೋಡಿದ್ವಲ್ಲ, ಅದು ನಾಗೆ ಬಂತ. ಅದು ದೇವರ ಒಂದು ದಂಡನೆ, ಅದಷ್ಟೇನೆ. ಅದೆಲ್ಲ ಮುಂದೆ ಬರುತ್ತೆ ಅನ್ನೋದು ದೇವರೆಲ್ಲ ಬರೆದಿಟ್ಟಿದ್ದಾರೆ. ಸೊ ಆ ಸುನಾಮಿ ಬಂತು. ಸುನಾಮಿ ಬಂದಾಗ ಯಾರಾದ್ರೂ ಏನಾದ್ರೂ ಮಾಡಕ್ ಸಾಧ್ಯ ಆಯ್ತಾ? ದೇವ್ರು ಏನ್ ಮಾಡ್ತಾರೆ ಅಂತ ಗೊತ್ತಾ? ಈ ರೀತಿಯಾದ ದಂಡನೆಗಳನ್ನ ಭೂಮಿಗೆ ಆತನ ಕಳಿಸುವಾಗ ಎಲ್ಲ ಜನಗಳ ಕೈಗಳನ್ನ ಏನ್ ಮಾಡ್ತಾರಂದ್ರೆ ಕಟ್ಟಾಕ್ಬಿಡ್ತಾರೆ. ಒಬ್ರು ಏನು ಮಾಡಾಗಿಲ್ಲ. ನೋಡಿ, ಸುನಾಮಿ ಬಂದಾಗ, ಸುನಾಮಿ ಬಂತು, ಎಲ್ರನ್ನು ಹೊಡ್ಕೊಂಡು ಸಾಯಿಸ್ಕೊಂಡು ಹೊರಟೋಯ್ತು. ಕರೋನಾ ಬಂತು. ಕರೋನಾ ಬಂದಾಗ ಏನ್ ಮಾಡಿದ್ರೆ, ಭಯ ಬಿದ್ದೆಲ್ಲ ಒಳಗಡೆ ಇದ್ದ ಅಷ್ಟೇ. ಏನಾದ್ರು ಆಕ್ಷನ್ ಮಾಡಕ್ ಬಂದ್ರ? ಅದನ್ನ ನೋಡಿ, ವಾಕ್ಯದಲ್ಲಿ ನಾವು ನೋಡ್ತೀವಿ. 37ನೇ ಅಧ್ಯಾಯ 6ನೇ ವಚನ ನೋಡೋಣ. ಆತನು ಹಿಮಕ್ಕೂ ಹದಮಳೆಗೂ ತನ್ನ ಶಕ್ತಿಯ ದೊಡ್ಡ ಮಳೆಗೂ ಭೂಮಿಯ ಮೇಲೆ ಬೀಳು ಎಂದು ಅಪ್ಪಣೆ ಮಾಡುವನು. ನೋಡಿ, ಅಪ್ಪಣೆ ಮಾಡ್ತಾರೆ ದೇವ್ರು. ಆಮೇಲೆ ಆತನು ತನ್ನ ಕೆಲಸವನ್ನು ಎಲ್ಲರೂ ತಿಳ್ಕೊಳ್ಳಬೇಕೆಂದು ಪ್ರತಿಯೊಬ್ಬನ ಕೈಯನ್ನು ಮುದ್ರಿಸುವನು. ನೋಡ್ರಿ, ಏನ್ ಮಾಡಿದ್ರಂತ್ರಿ, ಎಲ್ರು ತನ್ನನ್ನ ತಿಳ್ಕೋಬೇಕು ಅಂತ ಎಲ್ಲರ ಕೈಗಳನ್ನ ಏನ್ ಮಾಡ್ಬಿಟ್ರಂತ್ರಿ ದೇವ್ರು? ಮುದ್ರೆ ಹಾಕ್ಬಿಟ್ರಂದ್ರೆ ಕಟ್ಟಾಕ್ಬಿಟ್ರು. ಸುನಾಮಿ ಬಂದಾಗ ಏನೇನ ಮಾಡಕ್ಕಾಯ್ತು ಯಾರ ಕೈನಲ್ಲಾದ್ರು? ಇವತ್ತಿನವರೆಗೂ ಇನ್ನ ಸುನಾಮಿ ಬಂದಾಗ ಏನ್ ಮಾಡಿದ್ರು? ಏನ್ ಮಾಡಕ್ಕಾಗ? ಕರೋನಾ ಬಂದಾಗ ಏನಾದ್ರು ಮಾಡಕ್ಕಾಯ್ತಾ? ಇಲ್ಲ. ಇವತ್ತವರೆಗೂ ಇನ್ನ ಏನ್ ಮಾಡ್ಲಿಲ್ಲ ರೀ ಸರಿಯಾದಂತ ಔಷಧಿ. ದೇವ್ರು ಕಟ್ಟಿ, ದೇವ್ರ ಚಿತ್ತನೇ ಅದು. ಅವ್ರೇನೋ ಒಂದು ದಂಡನೆಯನ್ನ ಈ ಭೂಮಿಗೆ ಕಳಿಸ್ತೀನಿ ಅಂದ್ರೆ ಅದು ಪ್ರಯೋಜನ ಇದ್ದೇ ಇರುತ್ತೆ. ಅದು ದೇವರ ಚಿತ್ತ. ಏನೋ ಒಂದು ಕಾರಣ ಏನ್ ಮಾಡ್ತಾರೆ, ಕಟ್ಬಿಡ್ತಾರೆ. ಸೊ ನಮಗೆ ಈ ರೀತಿಯಾಗಿ ಬೆಟ್ಟವನ್ನು ಹತ್ತುವಾಗ ಏನಾಗುತ್ತದೆ, ಬರುವಂತಹ ಎಲ್ಲ ಕಷ್ಟಗಳು ಲಿಟ್ರಲ್ ಆಗಿ ಬೆಟ್ಟ ಹತ್ತವರಿಗೆ ಬರುತ್ತೆ. ಇದೆಲ್ಲ ದೇವರೇ ಅನುಮೋದನೆ ಮಾಡೋಂಥವ್ರು. ಆದ್ರೆ ಇದು ಬಂದಾಗ ಯಾರ ಕೈನಲ್ಲಿ ಏನ್ ಮಾಡಕ್ಕಾಗಲ್ಲ ಅಂತ್ರಿ, ತಡಿಯಕ್ಕಾಗಲ್ಲ. ದೇವ್ರ ಎಲ್ರ ಕೈನ ಏನ್ ಮಾಡ್ಬಿಡ್ತಾರೆ, ಕಟ್ಟಾಕ್ಬಿಡ್ತಾರೆ. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಾವು ಈಗ ಈ ಒಂದು ಪರ್ವತವನ್ನ, ದೇವರ ಮತ್ತು ಕ್ರಿಸ್ತನ ಪರ್ವತವನ್ನ ಹತ್ತಬೇಕಾಗಿದ್ರೆ ಒಂದು ಅರ್ಧ ದೂರ ಹತ್ತಿರ್ತೀವಿ. ನಮ್ಗೆ ಏನಾಗುತ್ತೆ, ಚಳಿ ಗಾಳಿ ಈ ರೀತಿಯಾದಂಥ ಕಷ್ಟ ಸಂಕಟಗಳು, ಅಂದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಸಂಕಟಗಳು, ಅವುಗಳನ್ನೆಲ್ಲ ನಾವೇನ್ ಮಾಡ್ಬೇಕ್ರೆ, ಎದುರಿಸಿ ಹೋಗ್ಬೇಕು. ಚಳಿ ಬಂದಾಗ, ಅವಾಗ ಪರ್ವತವನ್ನು ಹತ್ತದಾಗ ಲಿಟ್ರಲ್ ಆಗಿ ನೋಡ್ಬೇಕಾದ್ರೆ ಬಟ್ಟೆಗಳನ್ನ ಹಾಕೊಂಡು,
ಆ ಚಳಿಯನ್ನ ತಡ್ಕೊಂಡು ನಂತರ ಮುಂದೆ ಹತ್ತೋದು. ಸೊ ಈಗ ನಮಗೆ ಈ ರೀತಿಯಾದಂಥ ಲೋಕದ ರೀತಿಯಾದಂಥ ಎಲ್ಲ ತೊಂದರೆಗಳು ಬಂದಾಗ ನಾವು ಯಾವ ರೀತಿಯಾದಂಥ ಬಟ್ಟೆಗಳನ್ನ ಧರಿಸ್ಕೊಂಡ್ರೆ ನಾವೇನ್ ಮಾಡ್ಬೋದ್ರಿ, ಈ ಬೆಟ್ಟವನ್ನ ಹತ್ತಬಹುದು ಅನ್ನೋದನ್ನ ಒಂದು ವಚನದಲ್ಲಿ ನಾವು ನೋಡ್ತೀವಿ. ಐಸಾಯ 59ನೇ ಅಧ್ಯಾಯ 17ನೇ ವಚನದಲ್ಲಿ, ಐಸಾಯ 59ನೇ ಅಧ್ಯಾಯ 17ನೇ ವಚನದಲ್ಲಿ ಧರ್ಮವನ್ನು ವಜ್ರ ಕವಚವನ್ನಾಗಿ ತೊಟ್ಟು ಇದು ಆತ್ಮಿಕ ಇಸ್ರಾಯೇಲ್ರು ಹೊಸ ಸೃಷ್ಟಿಯಾಗಿ ಬೆಳೀತಾ ಇರುವಂತಹ ನಾವುಗಳು ದೇವರ ಹತ್ರ ಸೇರ್ಬೇಕು, ಆ ಪರ್ವತದ ಮೇಲೆ ಹತ್ತಿ ಹೋಗ್ಬೇಕು ಅಂದ್ರೆ ನಮ್ಗೇನಿರ್ಬೇಕಂದ್ರೆ ಧರ್ಮವನ್ನು ಹ್ಮ್ ವಜ್ರ ಕವಚವನ್ನಾಗಿ ತೊಟ್ಟು ವಜ್ರ ಕವಚವಾಗಿ ತೊಟ್ಕೋಬೇಕು. ಯಾಕಂದ್ರೆ ಇವೆಲ್ಲ ಈ ಲೋಕದಲ್ಲಿ ನಾವು ನಡಿಬೇಕಾಗಿದ್ರೆ ಇವೆಲ್ಲ ನಮ್ಮಲ್ಲಿ ಇದ್ರೇನೆ ನಾವೇನ್ ಮಾಡಕ್ಕಾಗಿದ್ರೆ, ಗಾಳಿನೋ ಬಿರುಗಾಳಿನೋ ಯಾವ್ದೋ ಒಂದು, ಯಾರೋ ಸಿಸ್ಟರ್ ಹೇಳಿದ್ರಲ್ಲ ಅದು ಭೂಮಿನಲ್ಲಿ ಬರುತ್ತೆ ಅಂತ, ಭೂಮಿನಲ್ಲಿ ಇವಾಗ ಬರೋದನ್ನ ನಾವೇನ್ ಮಾಡ್ಬೇಕ್ರಿ, ತಡೆಯುವಂತ ರೀತಿ ಧರ್ಮವನ್ನ ಏನ್ ಮಾಡ್ಬೇಕಂದ್ರೆ ವಜ್ರ ಕವಚವನ್ನಾಗಿ ತೊಟ್ಕೋಬೇಕು. ಆಮೇಲೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಆಮೇಲೆ ರೋಷವೆಂಬ ವಸ್ತ್ರವನ್ನ ಉಡುಪು ಮಾಡಿಕೊಂಡು ಆಗ್ರಹವನ್ನು ನಿಲುವಂಗಿಯನ್ನಾಗಿ ಅಂತಂದಾಗ ವೈರಾಗ್ಯ ನಮ್ಮಲ್ಲಿ ಇರಬೇಕು. ನಾವು ದೇವರನ್ನೇ ಎದುರು ನೋಡ್ಕೊಂಡು ಹೋಗ್ತಾ ಇದ್ವಿ, ಆತನ ಪರ್ವತವನ್ನು ಹತ್ತುತ್ತಾ ಇದ್ದೀವಿ. ಸೊ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ ದೇವರಿಗೆ ಅಧೀನರಾಗಬೇಕು. ಎರಡನೇದು ವೈರಾಗ್ಯ ಇರಬೇಕು. ನಿಮಗೆ ವೈರಾಗ್ಯನೇ ಇಲ್ಲ, ದೇವರು ನಮ್ಮ ಕ್ರಿಸ್ತನು ಅಂತಂದಾಗ ನೀವು ಬೆಟ್ಟ ಹತ್ತಕ್ಕೋಗಲ್ಲ. ಅಯ್ಯೋ ನೋಡ್ಕೊಳ್ಳೋಣ ಬಿಡಪ್ಪ, ಅವ್ರು ಏನೋ ಹೇಳಿದ್ರು, ಯಾರೋ ಸಹೋದರರು ಏನೋ ಮಾತಾಡಿದ್ರು, ಆ ಮಾತಾಡೋವರೆಗೇನೆ ನಿಲ್ಸ್ಕೊಂತಾರೆ. ಆದ್ರೆ ಇದರಲ್ಲಿ ದೈವಿಕ ಸತ್ಯಾಂಶ ಅಡಕವಾಗಿದೆ ಅನ್ನೋದು ಗ್ರಹಿಸಿ ನೋಡಿದವಾಗಲೇ ಅರ್ಥ ಆಗೋದು ನಿಮ್ಗೆ. ಓ, ನಾವು ಈ ರೀತಿಯಾದಂಥ ಗುಣಲಕ್ಷಣಗಳನ್ನ ನಾವು ಹೊಂದಿಕೊಂಡು ನಾವೇನ್ ಮಾಡ್ಬೇಕ್ರಿ, ದೇವರ ಪರ್ವತವನ್ನ ಈ ಭೂಮಿಯಲ್ಲಿ ನಡೆದು ನಾವೇನ್ ಮಾಡ್ಬೇಕ್ರಿ, ದೇವರ ಪರ್ವತವನ್ನ ಸೇರ್ಬೇಕು. ಇದಕ್ಕೆ ಮುಖ್ಯವಾಗಿ ಏನ್ ಬೇಕು, ದೇವರಿಗೂ ಕ್ರಿಸ್ತನಿಗೂ ನಾವೇನಾಗ್ಬೇಕ್ರಿ, ಅಧೀನರಾಗ್ಬೇಕು. ಅದು ಮಾತ್ರವಲ್ದಿರ ನಮ್ಮ ಹೃದಯಗಳಲ್ಲಿ ವೈರಾಗ್ಯ ಇರಬೇಕು. ನೀವು ವೈರಾಗ್ಯ ಇಲ್ಲ ಅಂದ್ರೆ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಫಸ್ಟ್ ನನ್ನ ಕೆಲಸ ನೋಡ್ತೀನಪ್ಪ, ಆಮೇಲೆ ಏನ್ ಮಾಡ್ತೀನಿ ಆ ಕೆಲಸ ನೋಡೋಣ, ಅದು ಆನ್ಲೈನಲ್ಲೇ ನಾವು ಕೇಳ್ಕೊಬೋದಪ್ಪ. ಸೊ ಆ ರೀತಿ ಆಗ್ಬಾರ್ದು. ನಮಗೆ ವೈರಾಗ್ಯ ಅನ್ನೋದು ಇದ್ರೆ ಮಾತ್ರ ನಾವೇನ್ ಮಾಡ್ಬೋದ್ರಿ, ಎಂಥ ಕಷ್ಟ ಸಂಕಟಗಳೇ ಬರ್ಲಿ ಈ ಲೋಕದಿಂದ ನಾವೇನ್ ಮಾಡ್ಬೋದ್ರಿ, ನಾವು ದೇವರನ್ನ ಬೇಡ್ಕೊಂಡಾಗ ದೇವ್ರು ನಮ್ಗೇನ್ ಮಾಡ್ತಾರ್ರಿ, ಆ ಪರ್ವತವನ್ನು ಹತ್ತಬೇಕಾಗಿದ್ರೆ ಬೇಕಾಗಿರುವಂತ ಸಹಾಯತ್ವವನ್ನ ದೇವರು ಕೊಟ್ಟೇ ಕೊಡ್ತಾರೆ. ನೋಡಿ, ಉದಾಹರಣೆಯಾಗಿ ನೋಡ್ಬೇಕು ಅಂದ್ರೆ ಆದಾಮನು, ಯಾಕಂದ್ರೆ ಈ ಪರ್ವತನ ಹತ್ತಬೇಕಾಗಿದ್ರೆ ಮೊದಲು ನಮ್ಗೇನಿರ್ಬೇಕು ಅಂತ ಹೇಳಿದ್ರೆ ಎರಡು ವಿಷಯಗಳು ಬಹಳ ಮುಖ್ಯವಾದದ್ದು. ಏನಂದ್ರೆ ಅಧೀನರಾಗ್ಬೇಕು, ಆ ನಂತರ ವೈರಾಗ್ಯ ಇರಬೇಕು. ಆದಾಮನಲ್ಲಿ ಇದು ನಡೀತಾ ಅಂತ ನೋಡಿದ್ರೆ ಆಗ್ಲಿಲ್ಲ. ಸೊ ಆದಾಮನಿಗೆ ದೇವರು ಏದೇನ್ ತೋಟದಲ್ಲಿ ಬಿಟ್ಟಾಗ ಏನ್ ಮಾಡಿದ್ರಿ, ಒಂದೇ ಒಂದು ಸಿಂಪಲ್ ಆಜ್ಞೆ ಕೊಟ್ಬಿಟ್ಟಿದ್ದೇನೆ, ನೀನು ಈ ರೀತಿ ಇರಪ್ಪ. ಆತನಿಗೇನಿತ್ರಿ, ದೇವ್ರ ಮೇಲೆ ಹೆಚ್ಚಾದ ಒಂದು ವಿಶ್ವಾಸ ವೈರಾಗ್ಯ ಇತ್ತು. ಆದ್ರೆ ದೇವರು ಹೇಳಿದ ಆಜ್ಞೆಯನ್ನ ಆತನೇನ್ ಮಾಡ್ಬಿಟ್ರೆ ಮೀರಿದ್ರು ಅಂದ್ರೆ ಅಧೀನರಾಗ್ಲಿಲ್ಲ. ಅದನ್ನ ಅವ್ರೇನ್ ಮಾಡ್ಲಿಲ್ಲ ರೀ, ಸಾಧಾರಣವಾಗಿ ಹೆಂಡತಿ ತಿಂದ್ಬಿಟ್ಲಲ್ಲ ಅಂತ ಪ್ರೀತಿ ಮಾಡಿದಂತ ಸ್ತ್ರೀ ತಿಂದ್ಬಿಟ್ಲಲ್ಲ ಅಂದ್ಬಿಟ್ರೆ ಅವ್ರೇನ್ ಮಾಡಿದ್ರೆ ದೇವರ ಆಜ್ಞೆಯನ್ನು ಬಿಟ್ಬಿಟ್ರು, ದೇವ್ರಿಗೆ ಅಧೀನರಾಗ್ಲಿಲ್ಲ. ಆ ವೈರಾಗ್ಯ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೀರ್ರೆ, ಅದು ಸೈಡಲ್ಲಿ ಇಟ್ಬಿಟ್ರು ಅವರು. ಆತನ ಹೆಂಡತಿ ತಗೊಂಬಂದು ಕೊಟ್ಟಾಗ್ಲಿ ಸೈಡಲ್ಲಿ ಇಟ್ಬಿಟ್ಟು ಇರಪ್ಪ ದೇವ್ರನ್ನ ಕೇಳ್ತೀನಿ ಅಂತ ಬಂದಿರೋರು. ಆದ್ರೆ ಅಲ್ಲಿ ಏನಾಗ್ಲಿಲ್ಲ ರೀ, ಆ ವೈರಾಗ್ಯ, ಆ ಅಧೀನತೆ ಏನಾಗ್ಲಿಲ್ಲ ರೀ, ಇಲ್ಲದೆ ಇದ್ದ ಕಾರಣ ಆತನು ಹೊರಗೆ ಬಂದ್ರು. ಎಲ್ಲಿಂದ ರೀ, ಏನೇನ್ ತೋಟದಿಂದ ಹೊರಗೆ ಬಂದ್ರು. ಹೊರಗೆ ಬಂದ ನಂತರ ಆತನ ಬಿದ್ದಂತ ಕಷ್ಟಗಳನ್ನ ನೋಡಿದ್ರೆ ಹೇಳ್ತಿರೋದು. ಯಾಕಂದ್ರೆ ದೇವ್ರೇನ್ ಹೇಳ್ಬಿಟ್ರು, ನೀನು ಹೊರಗೆ ಹೋಗಿ ಬೆವರು ಸುರಿಸುವಷ್ಟು ಕೆಲಸವನ್ನ ಮಾಡಿ ನೀನೇನ್ ಮಾಡ್ಬೇಕು, ನಿನ್ನ ಆಹಾರವನ್ನ ನೀನು ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ರು. ಸೊ ಆ ರೀತಿ ಇರೋದ್ರಿಂದ ದೇವರ ಪ್ರೊಟೆಕ್ಷನ್ ಏನಾಯ್ತ್ರಿ, ಆದಾಮನಿಗೆ ಹೋಯ್ತು. ಸೊ ಇವಾಗ ದೇವರ ಪ್ರೊಟೆಕ್ಷನ್ನು ಈ ಪರ್ವತ ಹತ್ತೋದಕ್ಕೆ ನಮ್ಗೆ ಬೇಕು ಅಂದ್ರೆ ನಮಗ್ ಮುಖ್ಯವಾಗಿ ಏನೇ ಇರ್ಬೇಕ್ರಿ, ದೇವರ ಕ್ರಿಸ್ತನ ಆಜ್ಞೆಗಳಿಗೆ ಅಧೀನರಾಗ್ಬೇಕು, ಅದ್ರ ಜೊತೆ ವೈರಾಗ್ಯ ಇರಬೇಕು. ಇವೆರಡು ಇದ್ರೆ ನೀವು ಈಸಿಯಾಗಿ ಪರ್ವತನ ಹತ್ತಬೇಕು. ಈ ಒಂದು ಪಾಠದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನ ನಾವು ನೋಡೋದು ಏನಪ್ಪಾ ಅಂತಂದ್ರೆ, ಲಿಟ್ರಲ್ ಆಗಿ ಅಂದ್ರೆ ಮೌಂಟ್ ಎವರೆಸ್ಟ್ ನ ಹತ್ತಬೇಕಾಗಿದ್ರೆ ನಾವೇನ್ ನೋಡ್ತೀವಿ, ಟ್ರೈನಿಂಗ್ ಇರಬೇಕು, ಅದ್ರ ಜೊತೆ ಯಂಗ್ಸ್ಟರ್ಸು
ಆಗಿರ್ಬೇಕು. ಮುತುಕರಿಗೆ ಏನು ಪರ್ಮಿಷನ್ ಕೊಡಲ್ಲ. ಮೌಂಟ್ ಎವರೆಸ್ಟ್ ಹತ್ತಿ ಅಂತ ಇವತ್ತವರೆಗೂ ಮುತುಕರ ಹತ್ತಿದ್ ನಾನು ಕೇಳಲಿಲ್ಲ, ಪರ್ಮಿಷನ್ ಇಲ್ಲ. ಇವಾಗ ನಾವು ಆತ್ಮಿಕ ರೀತಿಯಲ್ಲಿ ನೋಡುವಾಗ ಇಲ್ಲಿರೋರೆಲ್ಲ ನಾವು ಇವಾಗ ಏನ್ ಮಾಡ್ತಾ ಇದೀವಿ? ಬೆಟ್ಟ ಹತ್ತುತ್ತಾ ಇದೀವಿ. ದೇವರನ್ನ ಸೇರೋದಿಕ್ಕೆ ಬೆಟ್ಟ ಹತ್ತುತ್ತಾ ಇದೀವಿ. ಅಂದ್ರೆ ಇಲ್ಲಿ ಯಾರಿದಾರ್ರಿ? ಇಲ್ಲ, ಯಂಗ್ಸ್ಟರ್ಸ್ ಇದ್ದಾರೆ, ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ. ಕರೆಕ್ಟ್ ಅಲ್ವಾ? ಇವರೆಲ್ಲ ಇವಾಗ ಹತ್ತಬೇಕು ಬೆಟ್ಟನ ಅಲ್ವಾ? ಆ ಲಿಟ್ರಲ್ ಬೆಟ್ಟನ, ಸಾಧಾರಣ ಬೆಟ್ಟನ ಹತ್ತೋದಿಕ್ಕೆ ಟ್ರೈನಿಂಗ್ ಬೇಕು. ಈ ಬೆಟ್ಟನ ಹತ್ತೋದಕ್ಕೆ ಇವಾಗ ಏನ್ ಬೇಕ್ರಿ? ಟ್ರೈನಿಂಗ್ ಬೇಕು. ಅದ್ರ ಜೊತೆನು ಏನಾಗಿರ್ಬೇಕ್ರಿ? ಯಂಗ್ಸ್ಟರ್ಸು ಆಗಿರ್ಬೇಕು ಅಂತ ಅನ್ನೋದಕ್ಕಾಗಲ್ಲ. ಯಾಕೆಂದ್ರೆ ಈ ಬೆಟ್ಟವನ್ನು ಹತ್ತಬೇಕಾಗಿದ್ರೆ ಸಭೆಯಲ್ಲಿ ನೀವು ನೋಡ್ಬೇಕಾಗಿದ್ರೆ ಯಾರ್ಯಾರಿದ್ದಾರೆ? ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ. ಸರ್ ಆಮೇಲೆ ಮಾತಾಡಕ್ಕೆ ಹೇಳಿ, ಕನ್ಫ್ಯೂಷನ್ ಆಗುತ್ತೆ. ಪಾಪ ಅದನ್ನ ಆಫ್ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಸಡನ್ ಆಗಿ ಮಾತಾಡ್ತಾರೆ, ನಾವೇನಾಗ್ತೀವಿ? ಅದು ಕನ್ಫ್ಯೂಷನ್ಗೆ ಹುಟ್ಟೋಗ್ತೀವಿ. ಹೋಗ್ಲಿ, ವಾಕ್ಯನ ಫಸ್ಟ್ ಕೇಳಬೇಕು, ಆಮೇಲೆ ಪ್ರಶ್ನೆಯನ್ನು ಕೇಳಬೇಕು. ಸೆಂಟ್ರಲ್ ಮಾತಾಡಿದ್ರೆ ದೇವರ ವಾಕ್ಯಗಳಿಗೆ ಅಡಚಣೆ ಆಗ್ಬಾರ್ದು. ಸೊ ಈ ರೀತಿ ನಾವು ಹತ್ತಬೇಕಾಗಿದ್ರೆ ಇವರೆಲ್ಲರೂ ನೋಡಿನೇ ನಾವೇನ್ ಮಾಡ್ಬೇಕ್ರಿ? ಪರ್ವತವನ್ನ ಹತ್ತಬೇಕು. ಇಷ್ಟು ಜನ ಮಾತ್ರನೇ ಇಲ್ಲ ರೀ, ಈ ಸಭೆಯಲ್ಲಿ ಸೇರಿರುವ ನಮ್ಮಲ್ಲಿ ಇನ್ನೂ 3 ರೀತಿಯಾದಂತ ಜನ ಇದಾರಂತೆ. ಅವ್ರನ್ನು ಸೇರಿಸಿ ಹತ್ತಿಸ್ಕೋಬೇಕು. ಒಂದು ವಚನದಲ್ಲಿ ಪೌಲನು ಹೇಳೋದನ್ನ ನಾವು ನೋಡ್ತೀವಿ. 1 ಥೆಸಲೋನಿಕ 5ನೇ ಅಧ್ಯಾಯ 14ನೇ ವಚನದಲ್ಲಿ, 1 ಥೆಸಲೋನಿಕ 5ನೇ ಅಧ್ಯಾಯ 14ನೇ ವಚನ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ನೋಡಿ, ಈ ವಚನ ಓದೋದಕ್ಕೆ ಮೇಲೆ ಸ್ವಲ್ಪ 4-5 ವಚನಗಳು ನೋಡಿದಾಗ ಸಭೆಯಲ್ಲಿ ಇರುವಂತವ್ರು ಯಾವ ರೀತಿ ಅನ್ನೋದನ್ನ, ಇದನ್ನ ಅಷ್ಟನ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದನ್ನ ನಮ್ಮ ಮನೆಯಲ್ಲಿ ಓದ್ಕೊಳ್ಳಿ, ಮೇಲ್ಗಡೆ ವಚನಗಳನ್ನ ಅದು ಓದ್ಬಿಡಮ್ಮ. ಸಹೋದರರೇ, ಹಾ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ನೋಡಿ ಏನಂತ್ರಿ? ಫಸ್ಟ್ ಅಕ್ರಮವಾಗಿರೋರು, ಅಕ್ರಮ ಮಾಡೋರು ಸಭೆಯಲ್ಲಿದ್ದಾರೆ. ಆಮೇಲೆ ಮನಗುಂದಿದವರನ್ನು ಧೈರ್ಯಪಡಿಸಿರಿ. ಏನಿದ್ದಾರೆ? ಸಭೆಯಲ್ಲಿದ್ದಾರೆ. ಆಮೇಲೆ ಬಲಹೀನರಿಗೆ ಆಧಾರವಾಗಿರಿ. ಈ 3 ರೀತಿಯಾದಂತಹ ಜನಗಳು ಏನಾಗಿದ್ದಾರೆ? ಈ ಸಭೆಯಲ್ಲಿ ಇದ್ದಾರೆ. ಅದ್ರ ಜೊತೆ ಯಾರಿದ್ದಾರೆ? ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ. ಎಲ್ಲರೂ ಇವಾಗ ಏನ್ ಮಾಡ್ಬೇಕ್ರಿ? ಪರ್ವತ. ಯಾಕೆಂದ್ರೆ ದೇವರ ಒಂದು ಯೋಜನೆ ಏನಪ್ಪಾ ಅಂತಂದ್ರೆ, ಯಂಗ್ಸ್ಟರ್ಸ್ ಮಾತ್ರನೇ ಬನ್ನಿ ಅಂತ ಎಲ್ಲೂ ಕರೆದಿಲ್ಲ. ಸಭೆಯಾಗಿರುವ ನೀವೆಲ್ಲರೂ ಏನ್ ಮಾಡಿ? ನನ್ನ ಹತ್ತಿರಕ್ಕೆ ಬನ್ನಿ ಅಂತ ಕರೆದಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ಇವ್ರೆಲ್ರನ್ನ ಇವಾಗ ನೋಡಿ, ಅಕ್ರಮ ಮಾಡೋರು ಇರ್ತಾರೆ, ಮನಗುಂದಿದವರು ಇರ್ತಾರೆ, ಬುದ್ಧಿಹೀನರು ಇರ್ತಾರೆ. ಸೊ ಈ 3 ರೀತಿಯಾದವರ ಹತ್ರ ಮತ್ತು ಈ ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ವಯಸ್ಸಾಗಿರೋರಾಗ್ಲಿ, ಹೆಣ್ಮಕ್ಳಾಗ್ಲಿ, ಎಲ್ಲರ ಹತ್ರನೂ ನಾವು ಯಾವ ರೀತಿ ನಡ್ಕೊಂಡು ಇವ್ರನ್ನೆಲ್ಲ ಕರ್ಕೊಂಡು ಪರ್ವತವನ್ನು ಹತ್ತಬೇಕು ಅಂತ ಹೇಳ್ತಾರೆ ಅಂದ್ರೆ, ಇನ್ನೊಂದು ವಚನ ಹಂಗೆ ಬಿಡೋಣ. ಅದರಲ್ಲಿ ಶಾಂತ ಅವರನ್ನು ಪ್ರೀತಿಯಿಂದ ಎಲ್ಲರಲ್ಲಿಯೂ ಜನಗಳನ್ನ ಪ್ರೀತಿಯಿಂದ ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಪ್ರೀತಿಯಿಂದ ಇವರೆಲ್ಲರೂ ಇವಾಗ ಏನ್ ಮಾಡ್ಬೇಕ್ರಿ? ಕರ್ಕೊಂಡು ನಾವು ಮೇಲೆ ಹೋಗ್ಬೇಕು. ಇವಾಗ ನೋಡಿ, ಲಿಟ್ರಲ್ ಆಗಿ ಪರ್ವತವನ್ನ ಸಾಧಾರಣವಾಗಿ ಹತ್ತುವಂತ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತಮ್ಮ, ನಾನು ಹೇಳಿದ್ನಲ್ಲ, ಅವ್ರಿಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾರೆ. ಅವ್ರೇನ್ ಮಾಡ್ತಾರೆ? ಒಂದು ದಾರನ ಇಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಟ್ರೈನಿಂಗ್ ಇರೋರು ಬಹಳ ಸ್ಪೀಡಾಗಿ ಹತ್ಬಿಡ್ತಾರೆ. ಯಾವ್ದೋ ಹೊಸದಾಗಿ ಟ್ರೈನಿಂಗ್ ತಗೊಂಡಿರೋರು ಏನ್ ಮಾಡ್ತಾರೆ? ಯಾವ್ದೋ ಒಂದು ಸ್ಥಳದಲ್ಲಿ ಮೇಲೆ ಹತ್ತಕ್ಕಾಗಲ್ಲ. ಸೊ ಅವ್ರಿಗೆ ಸಹಾಯಕ್ಕಾಗಿ ಏನ್ ಮಾಡ್ತಾರೆ? ಒಂದು ದಾರನ ಕಟ್ಟಿ ಮೇಲ್ಗಡೆ ಒಂದು ಬಡ್ಡೆಗೋ ಅಥವಾ ಒಂದು ಮರಕ್ಕೂ ಒಂದು ದಾರನ ಕಟ್ಟಿ ಏನ್ ಮಾಡ್ತಾರೆ? ಕೆಳಗಡೆ ಬಿಟ್ಬಿಟ್ಟು ಆ ದಾರನ ಹಿಡ್ಕೊಂಡು ನೀನೇನ್ ಮಾಡೋ, ಮೇಲೆ ಹತ್ತಿ ಬಾರಪ್ಪ ಅಂತೇಳಿ ಏನ್ ಮಾಡ್ತಾರೆ? ಅವ್ರ ಸ್ಥಳಕ್ಕೆ ಎಲ್ರನ್ನು ಕರ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಇದೇ ರೀತಿ ಸಭೆಯಾಗಿ ಸೇರಿರುವ ನಮ್ಮ ಈ ಸಭೆಗಳಲ್ಲಿ ಹಿರಿಯರು ಅಂತ ಇರ್ತಾರೆ, ಎಲ್ಡ್ರೂಸು ಅಂತ ಇರ್ತಾರೆ. ಇವ್ರೇನ್ ಮಾಡ್ಬೇಕ್ರೆ? ಒಂದು ರೀತಿಯಾದಂತ ಈ ರೀತಿಯಾದಂತ ದಾರನ ಇಟ್ಕೊಂಡಿರ್ಬೇಕು. ಈ ದಾರನ ಇಟ್ಕೊಂಡಿದ್ರೆ ಏನ್ ಮಾಡ್ಬೋದ್ರಿ? ಸಣ್ಣ ಮಕ್ಕಳನ್ನಾಗ್ಲಿ, ಹೆಣ್ಣು ಮಕ್ಕಳನ್ನಾಗ್ಲಿ, ವಯಸ್ಸಾಗಿರೋರ್ನಾಗ್ಲಿ ಏನ್ ಮಾಡ್ಬೋದ್ರಿ? ನಾವು ಎಲ್ರನ್ನು ಕರ್ಕೊಂಡು ಮೇಲೆ ಹೋಗ್ಬೇಕು. ಯಾಕಂದ್ರೆ ಕೆಲವು ಸಭೆಗಳಲ್ಲಿ ಹಿರಿಯರು ಈ ರೀತಿಯಾದಂತ ಒಂದು ಜ್ಞಾನದಲ್ಲಿ ಇರಲ್ಲ. ಅವ್ರು ಬೇರೆ ತರ ಇರ್ತಾರೆ. ಅವರು ನಾನು ಹೋದ್ರೆ ಸಾಕು ಅನ್ನೋರು ಇದ್ದಾರೆ, ಅವ್ರಿಗೆ ಇಷ್ಟಪಟ್ಟವ್ರ ಜೊತೆಲಿ ಬಂದ್ರೆ ಸಾಕು ಅಂತನೋರು ಇರ್ತಾರೆ. ಯಾಕಂದ್ರೆ ಇದು ನಾನು 48 ವರ್ಷ ಸಭೆಯ ಅನುಭವದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ರೀತಿಯಾದಂತ ಜನಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಸೊ ಆ ರೀತಿಯಾಗಿ ಏನ್ ಮಾಡ್ತಾರ್ರಿ? ಆ ತರ ಸಹೋದರರು ಇದ್ದಾರೆ.
ಆದ್ರೆ ದೇವ್ರು ಹೇಳೋದೇನೆಂದ್ರೆ, ನೀವು ಯಾವನೇ ಇರ್ಲಿ, ಸತ್ಯವೇದದಲ್ಲಿ ಟ್ರೈನಿಂಗ್ ತಗೊಂಡಿರೋರು ಏನ್ ಮಾಡ್ಬೇಕ್ರೆ, ಇಷ್ಟು ಜನಗಳನ್ನ ಕರ್ಕೊಂಡು, ಅದಕ್ಕೆ ಎಲ್ಡರ್ಸ್ ಅನ್ನೋದು ಅಲ್ವಾ, ಅವ್ರನ್ನೆಲ್ಲ ಕರ್ಕೊಂಡು ನೀವೇನ್ ಮಾಡ್ಬೇಕ್ರೆ, ಪರ್ವತವನ್ನ ಹತ್ತಲೇಬೇಕು. ಅದಕ್ಕೆ ಒಂದು ದಾರ ನಮ್ಮಲ್ಲಿ ಇಟ್ಕೊಂಡಿರ್ಲೇಬೇಕು. ಇದಕ್ಕೆ ಒಂದು ಉದಾಹರಣೆಯಾದಂತಹ ಒಂದು ವಚನ ಏನಪ್ಪಾ ಅಂತಂದ್ರೆ, ಕಡ್ಡಾಯವಾಗಿ ಎಲ್ಡರ್ಸ್ ಏನಾಗಿರ್ಬೇಕ್ರೆ, ಒಂದು ದಾರವನ್ನ ಇಟ್ಕೊಂಡಿರ್ಬೇಕು. ಆ ದಾರ ಯಾವ್ದಪ್ಪ ಅಂತಂದ್ರೆ, ಹೋಶಾಯ 11ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಬಹುದು. ಹೋಶಾಯ 11ನೇ ಅಧ್ಯಾಯ 4ನೇ ವಚನದಲ್ಲಿ, ಹೋಶಾಯ 11ನೇ ಅಧ್ಯಾಯ 4ನೇ ವಚನ. ನಾನು ನನ್ನ ಜನರನ್ನು ಹ್ಮ್ ಮಾನವರಿಗೆ ತಕ್ಕ ಮೂಗುದಾರದಿಂದ, ಅಂದರೆ ಹಾ. ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ನೋಡಿ ಏನಂತ ಹೇಳ್ತಾ ಇದ್ದಾರ್ರಿ, ಮಮತೆ ಅನ್ನೋ ಒಂದು ಹಗ್ಗದಿಂದ ಇವ್ರೆಲ್ರು ಏನ್ ಮಾಡ್ಬೇಕಂತ್ರಿ, ಸೆಳ್ಕೊಳ್ಬೇಕು. ಸೆಳ್ಕೋಬೇಕು. ಮೇಲೆ ಯಂಗ್ಸ್ಟರ್ಸ್, ಬ್ರದರ್ ಯಂಗ್ಸ್ಟರ್ಸ್ ಹೋಗ್ತಾರೆ ಅಂತ ಯಂಗ್ಸ್ಟರ್ಸ್ ಹೋಗ್ತೀವಿ ನಿಜ, ಆದ್ರೆ ಯಂಗ್ಸ್ಟರ್ಸ್ ಹೋದಂಥವ್ರು ನಮ್ಮ ಕೆಲಸ ಏನು ಅಂದ್ರೆ, ಪ್ರೀತಿ ಮತ್ತು ಸಹನೆ ಮತ್ತು ಇನ್ನೇನ್ ಹೇಳ್ತಾರಮ್ಮ ಅಲ್ಲಿ, ಮಮತೆ ಎಂಬ ಒಂದು ದಾರವನ್ನ ಬಿಟ್ಟು ಏನ್ ಮಾಡ್ಬೇಕ್ರಿ, ಎಲ್ರಿಗೂ ಪ್ರೋತ್ಸಾಹ ಕೊಡ್ಬೇಕು, ಮೇಲತ್ರಪ್ಪ ಅಂತ. ನಾನು ಅದನ್ನ ಹೇಳಿದೆ, ಯಾಕೆಂದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಸಭೆಗೆ ಬರಲ್ಲ. ಪೌಲನ್ ಹೇಳ್ತಾರೆ ಅದಕ್ಕೋಸ್ಕರನೇ, ಸಭೆಗೆ ಸೇರುವುದನ್ನ ನೀವೇನ್ ಮಾಡಬೇಡಿ, ಬಿಟ್ಟು ಬಿಡಬೇಡಿ ಅಂತಾರೆ. ಕಾರಣ ಏನು ಅಂತಂದ್ರೆ, ಈ ರೀತಿಯಾದಂತ ಬಲಹೀನಗಳಲ್ಲಿರುವಂತ ನಮ್ಮನ್ನ ಈ ಬೆಟ್ಟ ಹತ್ತೋದಿಕ್ಕೆ ಸಹಾಯ ಮಾಡೋದು ಯಾರ್ರಿ, ಸಭೆಯ ಎಲ್ಡರ್ಸ್ ಅಲ್ವಾ. ಅಂದ್ರೆ ನಿಜವಾದ ಎಲ್ಡರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಎಲ್ಲ ಸಣ್ಣ ಸಣ್ಣ ಹುಡುಗರು ಯಾರ್ಯಾರು ಆಗಿದ್ದಾರೆ ಅವ್ರದ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಏನು ಸತ್ಯವಾಗಿ ನಡೆಯುವಂತ ಎಲ್ಡರ್ಸ್ ಏನ್ ಮಾಡ್ತಾರೆ, ಇದನ್ನ ಕರ್ಕೊಂಡು. ಇವಾಗ ನಮ್ಮ ರಾಜ ಬ್ರದರ್ ನೋಡಿದ್ರೆ ನನಗೆ ಬಹಳ ಸಂತೋಷ, ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರ ಒಂದು ಉತ್ಸಾಹ, ದೇವ್ರ ಕೃಪೆ ಇವೆಲ್ಲ ಇರೋದ್ರಿಂದ ಏನ್ ಮಾಡಿದ್ದಾರೆ, ಯಾವ ಜಾಗ ನೋಡಲ್ಲ, ಯಾವ ಇದ್ ನೋಡಲ್ಲ, ಹೋಗ್ತಾರೆ, ಸಹೋದರನ ಸೇರಿಸ್ತಾರೆ, ಅವ್ರನ್ನು ದಾರ ಹಾಕಿ ಏನ್ ಮಾಡ್ತಾರೆ, ಮಮತೆ ಎಂಬ ದಾರವನ್ನ ಹಾಕಿ, ನೀವು ಬಂದ್ರಪ್ಪ ದೇವರ ಈ ದಾರಿನಲ್ಲಿ ಅಂತ ಏನ್ ಮಾಡ್ತಾ ಇದ್ದಾರೆ, ಅವರು ಕರ್ಕೊಂಡು ಬರೋದನ್ನ ನಾವು ನೋಡ್ತೀವಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ, ಐ ಲೀಡ್ ದೆಮ್ ವಿತ್ ಕಾರ್ಡ್ಸ್ ಆಫ್ ಕೈಂಡ್ನೆಸ್ ವಿತ್ ಬಾಂಡ್ಸ್ ಆಫ್ ಲವ್ ಅಂತಾರೆ. ಅಂದ್ರೆ ಕನಿಕರ ಮತ್ತು ಪ್ರೀತಿ ಇವೆರಡರ ಹಗ್ಗಗಳಿಂದ ಸಭೆಯಲ್ಲಿರುವಂತಹ ಮಕ್ಕಳಾಗ್ಲಿ, ಸ್ತ್ರೀಯರಾಗ್ಲಿ, ಆಮೇಲೆ ಯಾರ್ರಿ, ವಯಸ್ಸಾಗಿರೋರಾಗ್ಲಿ, ಬಲಹೀನರಾಗ್ಲಿ, ಬುದ್ಧಿಹೀನರಾಗ್ಲಿ, ಕಟುಕರಾಗ್ಲಿ, ಎಲ್ಲರನ್ನೂ ನೀವೇನ್ ಮಾಡ್ಬೇಕು, ದಾರವನ್ನ ಬಿಟ್ಟು, ಮಮತೆ ಎಂಬ ದಾರವನ್ನ ಬಿಟ್ಟು ನೀವು ದೇವರ ಪರ್ವತವನ್ನ ಹತ್ತೋದಿಕ್ಕೆ ನೀವೇನ್ ಮಾಡ್ಬೇಕ್ರಿ, ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ದಾರವನ್ನ ಇಟ್ಕೊಂಡು ಹತ್ತಬೇಕಾಗಿದ್ರೆ ಕೆಲವರು ಬಿದ್ದೋಗ್ಬಹುದು. ಅದು ಯಾರ ಒಂದು ಬಲಹೀನತೆ ಅಂದ್ರೆ, ಅವರಲ್ಲಿ ನಂಬಿಕೆ ಕಮ್ಮಿ ಇರುತ್ತೆ ಅಷ್ಟೇನೆ. ನಂಬಿಕೆ ಕಮ್ಮಿ ಇದ್ದಾಗ ಬಿದ್ದೋಗ್ತಾರೆ. ಅದಕ್ಕೋಸ್ಕರ ನಾವು ತಿರ್ಗಾ ಅವ್ರನ್ನ ಏನ್ ಮಾಡಕ್ಕಾಗಲ್ಲ ರೀ, ಅವ್ರನ್ನ ಸರಿಪಡಿಸೋಕ್ಕಾಗಲ್ಲ. ಕಾರಣ ಅಂದ್ರೆ ಅವ್ರ ನಂಬಿಕೆ ಬಲಹೀನವಾಗಿರುತ್ತೆ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕಾದ್ರೆ, ಆ ಒಂದು ಅಪನಂಬಿಕೆ ದೇವರಲ್ಲಿ ಅವ್ರಿಗಿರುತ್ತೆ. ಸೊ ಅಪನಂಬಿಕೆ ಮೂಲಕ ಅವ್ರು ಬಿದ್ದೋಗ್ತಾರೆ. ಅದಕ್ಕೆ ನಾವು ಹೊಣೆ ಅಲ್ಲ, ಅದು ದೇವರ ಹೊಣೆ. ಸೊ ಆ ರೀತಿ ಇರೋದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ, ಕ್ರಿಸ್ತನನ್ನ ಎದುರ್ಕೊಂಡು ನೋಡ್ತಾ ನಾವು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಯಾಕೆಂದ್ರೆ ಈ ಮೌಂಟ್ ಎವರೆಸ್ಟ್ ಎಷ್ಟು ದೊಡ್ಡದಪ್ಪ ಅಂದ್ರೆ 8,000 ಮೀಟರ್ ಹೈಟ್ ಇರೋದು. ಈ 8,000 ಮೀಟರ್ ಹೈಟ್ನ ನೀವೇನ್ ಮಾಡಕ್ಕಾಗಲ್ಲ ರೀ, ಒಂದು ದಿವಸದಲ್ಲಿ ಹತ್ತಕ್ಕೆ ಸಾಧ್ಯವಿಲ್ಲ. ಅದನ್ನ ಸುಮಾರು 65 ದಿವಸಗಳ ಕಾಲ ಟೈಮ್ ತಗೊಳುತ್ತೆ ಆ ಮೌಂಟ್ ಎವರೆಸ್ಟ್ ನ ಹೋಗಿ ಹತ್ತಿ ತುದಿಯಲ್ಲಿರುವಂತ ಸ್ಥಳವನ್ನ ಸೇರೋದಕ್ಕೆ. ಯಾಕಂದ್ರೆ ಅದೇ ರೀತಿ ನಮ್ಮ ಪರಲೋಕಕ್ಕೆ, ದೇವರ ಸ್ಥಳಕ್ಕೆ ನಾವು ಹೋಗ್ಬೇಕಾಗಿದ್ರೆ ಒಂದು ದಿವಸದ ಕಾರ್ಯ ಅಲ್ಲ. ಸೊ ನಾವೇನ್ ಮಾಡ್ಬೇಕ್ರೆ, ಒಂದೇ ದಿವಸದಲ್ಲಿ ಹತ್ಬಿಡ್ತೀವಿ ಅಂತ ನಾವು ಮನಸ್ಸು ಮಾಡಿದ್ರೆ ಅದಾಗದೇ ಇರುತ್ತೆ. ನಾವೇನ್ ಮಾಡ್ಬೇಕು, ನಾವು ಬೆಟ್ಟ ಹತ್ತುತ್ತಾ ಇದ್ವಿ, ಅವ್ರೇನ್ ಮಾಡ್ತಾರೆ, ಲಿಟ್ರಲ್ ಆಗಿ ಅವರು ಒಂದು ಟೆಂಟ್ ಹಾಕೊಂತಾರೆ. ಯಾಕಂದ್ರೆ ರಾತ್ರಿ ಹೊತ್ತು ಹತ್ತಕ್ಕಾಗಲ್ವಲ್ಲ, ನೀವು ಬೆಟ್ಟನ ರಾತ್ರಿ ಹತ್ತಕ್ಕಾಗಲ್ವಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಸಾಯಂಕಾಲ 5 ಗಂಟೆ ಕತ್ಲು ಮುಗಿಯೋದ್ರೊಳಗೆ ಏನ್ ಮಾಡ್ತಾರೆ, ಒಂದು ಜಾಗದಲ್ಲಿ ಒಂದು ಟೆಂಟ್ ಹಾಕೊಂಡು ಅದರಲ್ಲಿ ರೆಸ್ಟ್ ತಗೊಳ್ತಾರೆ. ರೆಸ್ಟ್ ತಗೊಂಡ್ರೆ ಅವ್ರಿಗೆ ಏನ್ ಬರುತ್ತೆ, ಮತ್ತೆ ಉತ್ತೇಜನ ಬರುತ್ತೆ, ಮತ್ತೆ ಮನಸ್ಸೇನಾಗುತ್ತೆ, ಒಂದು ಫೋರ್ಸ್ನೆಸ್, ತಿರ್ಗಾ ನಾಳೆ ಬೆಳಿಗ್ಗೆ ನಾನು ಹೋಗ್ಬೋದಪ್ಪ ಅಂತ ಒಂದು ಆ ರೆಸ್ಟ್ ತಗೊಂಡಾಗ ಅವ್ರಿಗೊಂದು ಶಕ್ತಿ ಬರುತ್ತೆ. ಸೊ ಯಾಕೆಂದ್ರೆ ಅವರು ಹಳ್ಳ ಕಳ್ಳ ಮುಳ್ಳುಗಳನ್ನೆಲ್ಲ ದಾಟ್ಕೊಂಡು ನಡೆದು ಹೋಗಿರ್ತಾರೆ, ಎಡ್ಜಸ್ಟ್ಗಳಲ್ಲಿ ನಡೆದು ಹೋಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಟೆಂಟ್ ಅಲ್ಲಿ ಇದ್ದಾಗ ಒಂದು ರೆಸ್ಟ್ ಸಿಗುತ್ತೆ. ರೆಸ್ಟ್ ಸಿಕ್ಕ ಏನ್ ಮಾಡ್ತಾರೆ, ಆರಾಮಾಗಿ ಅವರು
ನೆಕ್ಸ್ಟ್ ಡೇ ಪರ್ವತವನ್ನ ಹತ್ತುತ್ತಾರೆ. ಯಾಕೆ ಆ ರೀತಿ ರೆಸ್ಟ್ ಹೋಗ್ಬೇಕಂದ್ರೆ ಅವ್ರಿಗೆ ಟೈರ್ಡ್ನೆಸ್ ಕಮ್ಮಿ ಆಗುತ್ತೆ, ಒಂದು ಫ್ರೆಶ್ನೆಸ್ ಸಿಗುತ್ತೆ, ಈ ಎಲ್ಲ ಒಂದು, ಆಮೇಲೆ ಬಲಾನು ಸಿಗುತ್ತೆ, ಆಮೇಲೆ ಅವ್ರ ಫೀಲಿಂಗ್ನೆಸ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಫ್ರೀ ಮೈಂಡ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಪರ್ವತವನ್ನ ಹತ್ತೋದಿಕ್ಕೆ. ಸೊ ಇದೇ ರೀತಿ ನಮ್ಮ ಪ್ರಯಾಣ ಒಂದು ದಿವಸದಲ್ಲೇ ಮುಗಿಯಲ್ಲ. ಸೊ ಒಂದು ರೀತಿಯ ದಿವಸದಲ್ಲಿ ಮುಗಿಯಲ್ಲ ಅಂದಮೇಲೆ ನಮಗೂ ಏನಿರ್ಬೇಕ್ರಿ, ರೆಸ್ಟ್ ಬೇಕಲ್ವಾ. ಒಂದು ಟೆಂಟ್, ಅವ್ರು ಯಾವ ರೀತಿ ಟೆಂಟ್ ಹಾಕೊಂಡ್ರೆ ಆ ರೀತಿ ಟೆಂಟ್ ಏನಾಗಿರ್ಬೇಕ್ರಿ, ನಮಗೂ ಒಂದು ಟೆಂಟ್ ಇದ್ರೆ ತನ ನಾವೇನ್ ಮಾಡಕ್ಕಾಗದ್ರಿ, ರೆಸ್ಟ್ ತಗೊಂಡು ನಂತರ ಏನ್ ಮಾಡ್ಬೋದ್ರಿ, ಪರ್ವತವನ್ನು ಹತ್ಬೋದು. ಆ ರೆಸ್ಟ್ ಪ್ಲೇಸ್ ಯಾವ್ದ್ರಿ, ನೀವೇ ಹೇಳ್ಬೇಕಿದ್ದೀನಿ. ರೆಸ್ಟ್ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ಸಭೆಯಾಗಿ ಸೇರೋದು. ಇವಾಗ ಸಭೆಯಾಗಿ ನಾವು ಸೇರಿದಾಗ ಏನಾಗುತ್ತೆ, ಈ ಸಭೆಯಲ್ಲಿ ದೇವರ ವಾಕ್ಯಗಳನ್ನ ನಾವು ಕೇಳ್ತೀವಿ. ದೇವರ ವಾಕ್ಯಗಳನ್ನು ಕೇಳಿದಾಗ ನಮ್ಗೇನಾಗುತ್ತೆ, ಉತ್ಸಾಹ, ಒಂದು ಸಂತೋಷ, ಮನ ನೆಮ್ಮದಿ, ಇವೆಲ್ಲ ಏನಾಗುತ್ತೆ. ಅದಕ್ಕೆ ಹೇಳೋದು, ವಾರಕ್ಕೊಂದ್ಸಾರಿ ಏನನ್ನಾಗ್ಲಿನಪ್ಪ ನೀವು ಒಂದು ಏನ್ ಮಾಡಿ, ಸಭೆಯಾಗಿ ಸೇರಿ ದೇವರ ವಾಕ್ಯಗಳನ್ನ ಕೇಳಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಅಯ್ಯೋ ಬ್ರದರ್ ಹೇಳ್ದಾರಪ್ಪ ನಾವೇನಕ್ಕೆ ಬರ್ಬೇಕು ಅಂತ ನಾವ್ ಅನ್ಕೊಂತೀವಿ. ಇನ್ನೂ ಒಂದು ಮುಖ್ಯವಾದ ಒಂದು ಕಾರ್ಯ ಏನ್ ನಡೆಯುತ್ತಪ್ಪ ಅಂದ್ರೆ, ಇವಾಗ ಆ ಲಿಟ್ರಲ್ ಆಗಿ ಬೆಟ್ಟ ಹತ್ತವ್ರು ಯಾವ್ದೋ ಒಂದು ಸ್ಥಳದಲ್ಲಿ ಟೆಂಟ್ ಹಾಕೊಳ್ತಾರೆ. ಟೆಂಟ್ ಹಾಕೊಂಡ್ಮೇಲೆ ಆ ಟೆಂಟ್ ಅಲ್ಲಿ ರೆಸ್ಟ್ ತಗೊಳ್ತಾರೆ ಅಲ್ವಾ. ರೆಸ್ಟ್ ತಗೊಂಡಾಗ ಬ್ರದರ್ ಸಹೋದರ ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರ ಜೊತೆಲಿ ಬಂದಿರೋರು ಏನ್ ಮಾತಾಡ್ತಾರೆ ಅಲ್ವಾ. ಅವರು ಹತ್ತುವಾಗ ಆದಂತಹ ಅನುಭವಗಳು, ನೋಡಪ್ಪ ಇಲ್ಲಿ ಬಿದ್ದೋಗ್ತಾ ಇದ್ದೆ, ಕಾಲಿಟ್ಟು ನೀನೇನ್ ಮಾಡ್ದೆ, ನಾನು ಹಿಡ್ಕೊಂಡ್ಬಿಟ್ಟೆ, ಪರವಾಗಿಲ್ಲ ಭದ್ರವಾಗಿದೆ ಅಂತ. ಇನ್ನೊಬ್ರು ಏನ್ ಮಾತಾಡ್ಬೋದ್ರಿ, ನೋಡ ನಾಳೆ ಈ ಒಂದು ದಾರಿನಲ್ಲಿ ಹೋದ್ರೆ ಶಾರ್ಟ್ ಕಟ್ ಅಲ್ಲಿ ಏನ್ ಮಾಡ್ಬೋದು, ಎಂಡ್ ಪಾಯಿಂಟ್ ನ ನಾವು ಮುಟ್ಬಿಡ್ಬೋದು. ಈ ರೀತಿಯಾದಂತ ವಿಷಯಗಳನ್ನೇ ಅಲ್ವಾ ಮಾತಾಡ್ತಾರೆ. ಏನಾದ್ರು ಸಂಸಾರದ ವಿಷಯ ಮಾತಾಡಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಈ ರೀತಿಯಾಗಿ ಮಾತಾಡ್ತಾರೆ. ಸೊ ನಾವು ಈ ಸಭೆಯಾದ ಟೆಂಟ್ ಅಲ್ಲಿ ಕೂತ್ಕೊಂಡಾಗ ಇವಾಗ ಅಲ್ಲಿ ಏನ್ ಮಾಡಿದ್ರು, ನಡೆದು ಬಂದದ್ದನ್ನ ಅಂದ್ರೆ ಮುಗಿದಿದ್ದಂತ ಕಥೆಯನ್ನ ಮಾತಾಡ, ಮುಂದೆ ನಡೆಯೋದನ್ನ ಮಾತಾಡ್ತೀವಿ. ಸಭೆಯಾಗಿ ಸೇರುವಾಗ ನಾವ್ ಇಲ್ಲೇನ್ ಮಾಡ್ತೀವ್ರಿ, ಹಳೆ ಒಡಂಬಡಿಕೆಯ ವಿಷಯಗಳನ್ನ ಓದ್ತೀವಿ, ಹೊಸ ಒಡಂಬಡಿಕೆಯಲ್ಲಿ ವಿಷಯಗಳನ್ನ ಓದ್ತೀವಿ. ಎರಡನ್ನ ಓದಿದಾಗ ನಮ್ಗೇನಾಗತ್ತೆ, ಅದರ ಜ್ಞಾನವನ್ನ ಪಡ್ಕೊಂಡಾಗ ನಾವು ಈ ರೀತಿ ಹತ್ತಬೇಕಾಗಿತ್ತು, ಆವತ್ತಿನ ದಿವಸ ಇಸ್ರೇಲ್ ಜನರು ಈ ರೀತಿಯಾಗಿ ಕಷ್ಟ ಬಿದ್ರಂತೆ, ಸೊ ಅದಕ್ಕೆ ನಾವು ಹೋಗ್ಬಾರ್ದು. ನಾವು ಇವಾಗ ಏನ್ ಹೇಳ್ತೀರ, ಕ್ರಿಸ್ತನ ಹೇಳೋ ರೀತಿನಲ್ಲಿ ನಾವೇನ್ ಮಾಡ್ತೀವ್ರಿ, ಈ ರೀತಿಯಾಗಿ ನಾವು ಪರ್ವತವನ್ನು ಹತ್ತಬೇಕು ಅನ್ನೋ ಒಂದು ಜ್ಞಾನ ಎಲ್ಲೇ ಸಿಗುತ್ತ್ರಿ ನಮ್ಗೆ, ಸಭೆಯಾಗಿ ಸೇರುವಾಗ ಮಾತ್ರನೇ ಸಿಕ್ಕೋದು. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಬಾಪ್ಟಿಸಮ್ ತಗೊಳ್ತಾರೆ, ತಗೊಂಡ್ಮೇಲೆ ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಸಭೆಯಲ್ಲಿ ಬರುತ್ತೆ. ಅವ್ರೇನ್ ಮಾಡ್ತಾರೆ, ನನಗೆ ದೇವ್ರಿಗೆ ಗೊತ್ತು, ಕ್ರಿಸ್ತನ್ ಗೊತ್ತು, ನಾನೇನ್ ಮಾಡ್ತೀನಿ, ನಾನು ಇಂಡಿಪೆಂಡೆಂಟ್ ಆಗಿ ನಾನು ಪರ್ವತನ ಹತ್ತಿ ಬಿಡ್ತೀರಿ ಅಂತಾರೆ. ಆದ್ರೆ ಪೌಲನು ಹೇಳ್ತಾರೆ, ಇಂಡಿಪೆಂಡೆಂಟ್ ಆಗಿ ನೀವೇನ್ ಮಾಡಕ್ಕಾಗಲ್ಲ, ಪರ್ವತವನ್ನ ಹತ್ತಕ್ಕಾಗಲ್ಲ. ನೀವು ಸಭೆಯಾಗಿ ಸೇರ್ಬೇಕು. ಆ ಸಭೆಯಲ್ಲಿ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಈ ವಿಷಯಗಳನ್ನ ಏನ್ ಮಾಡ್ಬೇಕ್ರಿ, ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಶಕ್ತಿ ಬರುತ್ತೆ, ಅದಕ್ಕೆ ಬೇಕಾಗಿರುವಂತ ಒಂದು ಪ್ರೋತ್ಸಾಹ ಸಿಗುತ್ತೆ. ಆನಂತರ ನೀವೇನ್ ಮಾಡಬಹುದ್ರೆ, ನೀವು ಪರ್ವತವನ್ನ ಹತ್ತಬೇಕು. ಸೊ ಈ ಕಾರಣಗಳಿಂದಲೇ ನಾವು ಸಭೆಯಾಗಿ ಸೇರ್ಬೇಕು ಅನ್ನೋದು ಪೌಲನ ಒಂದು ಉದ್ದೇಶ. ಅದಕ್ಕೆ ಅವರು ಇಬ್ರು 10:23-25 ಹೇಳ್ತಾರೆ, ಓದೋದೇನ್ ಬೇಡ, ನಮ್ಗೆ ಗೊತ್ತಿದೆ ಎಲ್ರಿಗೂ. ಅಲ್ಲೇ ಏನು, ಸಭೆಯಾಗಿ ಸೇರುವುದನ್ನ ನೀವೇನ್ ಮಾಡ್ಬೇಡ್ರಿ, ಬಿಟ್ಟು ಬಿಡಬೇಡ್ರಿ ಅಂತ ಹೇಳ್ತಾರೆ. ಸೊ ಓಕೆ, ಈಗ ಸಭೆಯಾಗಿ ಗುಡಾರದಲ್ಲಿ ಸೇರಿದ್ದೀವಿ, ರೆಸ್ಟ್ ತಗೊಂಡಿದ್ದೀವಿ, ಆಯ್ತು. ಮಾರನೇ ದಿವಸ ಏನ್ ಮಾಡ್ಬೇಕ್ರಿ, ಪ್ರಯಾಣ ಆರಂಭಿಸಬೇಕು. ಈ ಪ್ರಯಾಣ ನಾವು ಯಾವಾಗ್ಲೂ ಯಾವ ರೀತಿನೇ ಒಂದು ಲಿಟ್ರಲ್ ಆಗಿ ಪರ್ವತವನ್ನ ಹತ್ಬೇಕಾದ್ರೆ ಪ್ರಯಾಣ ಯಾವಾಗ್ಲೇ ಮಾಡ್ತಾರೆ, ಬೆಳಿಗಿನ ಹೊತ್ತೇ ಅಲ್ವಾ. ಸಾಯಂಕಾಲದ ಹೊತ್ತು ರೆಸ್ಟ್ ತಗೊಳ್ತಾರೆ, ಬೆಳಿಗಿನ ಹೊತ್ತು. ಆದ್ರಿಂದಾನೇ ಪೌಲ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಕತ್ತಲಿನವರಲ್ಲ, ನಾವ್ ಯಾರ್ರೇ, ಬೆಳಕಿನವರು. ಸೊ ಬೆಳಕಿನಲ್ಲೇ ನೀವೇನ್ ಮಾಡ್ಬೇಕು, ನೀವು ಪ್ರಯಾಣ ಮಾಡ್ಬೇಕು ಅಂತಾರೆ. ಯಾಕಂದ್ರೆ ನಾವು ಬೆಳಕಿನ ಮಕ್ಕಳು, ಕತ್ತಲೆಯವರಲ್ಲ. ನಾವೇನ್ರಿ ಬೆಳಕಿನ ಮಕ್ಕಳು ಅಂತ ಹೇಳ್ತಾರೆ. 1 ಥೆಸಲೋನಿಕ 5ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ನಾವು ನೋಡ್ತೀವಿ. 1 ಥೆಸಲೋನಿಕ 5ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ. ನೋಡಿ, ನಾವು ಯಾರಲ್ಲವಂತ್ರಿ, ನಾವು ಕತ್ತಲೆಯರು ಅಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರು ಆಗಿದ್ದೀರಷ್ಟೇ. ಆಗಿದ್ದೀವಿ. ಸೊ ನಾವು ಬೆಳಕಿನವರಾಗಿರೋದ್ರಿಂದ ನಾವು ದೇವರ ಬೆಳಕಾಗಿರುವಂತ ವಾಕ್ಯಗಳನ್ನ ನಾವು ಕೇಳಿ ಬೆಳಕಿನಲ್ಲೇ ನಡಿಬೇಕು.
ಆವಾಗಲೇ ನೀವೇನ್ ಮಾಡಕ್ಕಾಗದ್ರಿ, ಪರ್ವತವನ್ನ ನೀವು ಹತ್ತೋದಿಕ್ಕೆ ಸಾಧ್ಯ ಅಂತ ನಾವು ನೋಡ್ತೀವಿ. ಸೊ ಈ ವಾಕ್ಯ ನಮ್ಗೇನನ್ನ ಬೋಧಿಸುತ್ತೆ ಅಂದ್ರೆ, ನಿರಂತರವಾಗಿ ಎಡೆಬಿಡದೆ ಎಚ್ಚರಿಕೆಯಾಗಿದ್ದು ದೇವರನ್ನ ಕ್ರಿಸ್ತನನ್ನ ಎದುರು ನೋಡ್ತಾ ಬೆಳಕಿನಲ್ಲಿ ನಾವೇನ್ ಮಾಡ್ಬೇಕ್ರಿ, ನಡೆಯೋರಾಗ್ಬೇಕು ಅಂತ ನಾವು ನೋಡ್ತೀವಿ. ಯಾಕೆಂದ್ರೆ ನಾವ್ ಯಾರಲ್ಲ ರೀ, ನಾವು ನಿದ್ದೆ ಮಾಡೋರಲ್ಲ ಅಂತ ಅನ್ನೋದನ್ನ ಪೌಲು ಹೇಳೋದನ್ನ ನೋಡ್ತೀವಿ. ಎಚ್ಚರವಾಗಿ ನಾವು ಬೆಳಕಿನಲ್ಲೇ ನಡೆಯಬೇಕು. ಅದೇ ಅಧ್ಯಾಯದಲ್ಲಿ 6ನೇ ವಚನ ಓದಮ್ಮ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವು ಬೆಳಕಿನವರಾಗಿರೋದ್ರಿಂದ ನಾವೇನ್ ಮಾಡ್ಬೇಕ್ರಿ, ಬೆಳಕಿನಲ್ಲೇ ನಡಿಬೇಕು. ಸೊ ಅದಕ್ಕೆ ಬೆಳಕು ಬೇಕು, ಉತ್ಸಾಹ ಬೇಕು ಅಂದ್ರೆ ನಾವೇನೇ ಮಾಡ್ಬೇಕ್ರಿ, ಈ ಟೆಂಟ್ ಅಲ್ಲಿ ಬಂದು ಸೇರ್ಬೇಕು. ಈ ಟೆಂಟ್ ಅಲ್ಲಿ ಬಂದು ಸೇರಿದಾಗ ಏನಾಗುತ್ತೆ, ದೇವರ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಯಾವ ರೀತಿ ಲಿಟ್ರಲ್ ಆಗಿ ಪರ್ವತ ಹತ್ತವರು ರಾತ್ರಿ ಹೊತ್ತು ಸಾಯಂಕಾಲ ರೆಸ್ಟ್ ಅಲ್ಲಿ ಇದ್ದಾಗ ಹಿಂದಿನ ವಿಷಯ, ಕಳೆದಂತ ವಿಷಯ, ನಡೆಯುವಂತ ವಿಷಯವನ್ನು ಮಾತಾಡಿದ್ರೆ, ಅದೇ ರೀತಿ ನಾವು ಕಳೆದ ಹಳೆಯ ಒಡಂಬಡಿಕೆಯ ವಿಷಯಗಳನ್ನ, ಹೊಸ ಒಡಂಬಡಿಕೆಯ ವಿಷಯಗಳನ್ನ ಈ ಸ್ಥಳದಲ್ಲಿ ಒಂದು ಸಭೆಯಾಗಿ ಸೇರುವ ಈ ಸ್ಥಳದಲ್ಲಿ ನಾವು ಧ್ಯಾನ ಮಾಡಿ ಅದಕ್ಕೆ ಬೇಕಾದಂತ ಪರ್ವತವನ್ನ ಹತ್ತುವುದಕ್ಕೆ ಬೇಕಾಗುವಂತ ಒಂದು ಉತ್ಸಾಹ, ಒಂದು ಬೆಳಕನ್ನ ನಾವು ತಗೊಂಡೇನ್ ಮಾಡ್ಬೇಕ್ರೆ, ಬೆಳಕಲ್ಲೇ ನಾವು ಹತ್ತುತ್ತೀವಿ. ಓಕೆ, ಇವೆಲ್ಲ ಮಾಡ್ಕೊಂಡು ಇವಾಗ ಏನ್ ಮಾಡ್ತಾ ಇದೀವಿ, ನಾವು ದೇವರ ಪರ್ವತವನ್ನು ಹತ್ತುತ್ತಾ ಇದ್ವಿ. ಅಲ್ಲೂ ಮೌಂಟ್ ಎವರೆಸ್ಟ್ ಪರ್ವತದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲ ನೋಡ್ಕೊಂಡೆ ಪರ್ವತನ ಹತ್ತುತ್ತಾ ಇದ್ದಾರೆ ಅಂತ. ಈ ಪರ್ವತವನ್ನು ಹತ್ತುವಾಗ ಲಿಟ್ರಲ್ ಆಗಿ ಅಂದ್ರೆ ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತುವಾಗ ಬರೀ ಗಾಳಿ ಬೆಳಕು ಇಷ್ಟಿನ ಪ್ರಾಬ್ಲಮ್ ಬರೋದು, ಬೇರೆ ಏನ್ ಪ್ರಾಬ್ಲಮ್ ಬರಲ್ವಾ? ಬೇರೆ ಯಾವ್ದಾರ ತೊಂದರೆ ಬರುತ್ತಾ? ಏನ್ ಬರ್ಬೋದ್ರಿ? ಕಾಡು ಪ್ರಾಣಿಗಳಿಂದ ಬಂದೇ ಬರ್ಬೇಕಲ್ವಾ? ಗಾಳಿ ಬೆಳಕು ದೇವ್ರ ಆಕಾಶದಿಂದ ಕಳಿಸ್ತಾರೆ ಅಂತ ನೋಡ್ಬಿಟ್ವಿ, ಅದು ದಂಡನೆಯನ್ನ ಸೂಚಿಸುತ್ತೆ. ಚಿರತೆ, ಹುಲಿ, ಆನೆ ಇವುಗಳಂತ ಯಾವ್ದೋ ಒಂದು ರೀತಿಯಾದ ಪ್ರಾಣಿಯಿಂದ ನಮ್ಗೇನಾಗುತ್ತೆ ತೊಂದ್ರೆ ಬಂದೇ ಬರುತ್ತೆ. ಆ ಕಾಲದಲ್ಲೂ ಇಸ್ರಾಯೇಲ್ರು ಅದಕ್ಕೇನೆ ದೇವರ ಭಯಭಕ್ತಿಯಲ್ಲಿ ಇದ್ಕೊಂಡು ಆ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಂಡೇ ನಡೆಯೋರು. ಏನು, ಈಗ ನಾವು ಬೆಟ್ಟವನ್ನು ಹತ್ತುತ್ತಾ ಇದೀವಿ ಅಂದ್ರೆ ಈ ರೀತಿಯಾದಂಥ ಕಾಡು ಪ್ರಾಣಿಗಳಿಂದಲೋ, ಅಂದ್ರೆ ನಮ್ಮ ಕೈನಲ್ಲಿ ಶಕ್ತಿ ಮೀರಿದಂಥ ಕಷ್ಟ ಸಂಕಟಗಳು ಅಂತ ಅರ್ಥ. ಆವತ್ತೋದುಗೆ ಪ್ರಾಣಿಗಳು ಬಂದಿರಬಹುದು, ಚಿರತೆ ಬಂದಿರಬಹುದು, ಆನೆ ಬಂದಿರಬಹುದು, ಅದಕ್ಕೆ ಅವ್ರು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರು. ಆದ್ರೆ ಇವತ್ತಿನ ದಿವಸ ನಾವು ದೇವರ ಪರ್ವತವನ್ನ ಹತ್ತಬೇಕಾಗಿದ್ರೆ ನಮ್ಗೆ ಏನಾಗ್ಬೋದ್ರಿ, ಈ ರೀತಿಯಾದಂಥ ನಮ್ಮ ಕೈನಲ್ಲೇ ನಾವು ಸಾಲ್ವ್ ಮಾಡ್ಕೊಳ್ಳೋಕೆ ಆಗದೇ ಇರುವಂತ ಕಷ್ಟಗಳು ಬರುತ್ತೆ. ಕರೆಕ್ಟ್ ಅಲ್ವಾ? ಎಲ್ಲರಿಗೂ ಎಲ್ಲಾ ರೀತಿಯಾದಂಥ ನೀವು ಸಾಲ್ವೇ ಮಾಡಕ್ಕಾಗಲ್ಲ. ಆ ತರ ಸಮಯದಲ್ಲಿ ನೀವೇನ್ ಮಾಡಕ್ಕಾಗತ್ತೀರಿ? ಸಾಲ್ವ್ ಮಾಡಕ್ಕಾಗಲ್ಲ, ನಿಮ್ಗೆ ಶಕ್ತಿ ಇಲ್ಲ. ಯಾಕಂದ್ರೆ ನಾವು ಬಲಹೀನರು. ಬಲಹೀನರಿಗೆ ದೇವರು ತನ್ನ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಯಾವ್ದಕ್ಕೋಸ್ಕರ ಇದೆ? ಬುದ್ಧಿ ಇರೋರ್ನ ಅವಮಾನ ಪಡಿಸೋದಕ್ಕೋಸ್ಕರ. ಏನ್ ಮಾಡಿದ್ದಾರೆ ಅಂದ್ರೆ, ಬಲಹೀನರು, ಜ್ಞಾನದಲ್ಲಿ ಕಮ್ಮಿ, ಇಂಥವ್ರಿಗೆ ಏನ್ ಮಾಡಿದ್ದಾರೆ, ದೇವರು ಸತ್ಯವನ್ನಾಗ ನೀವು ಬನ್ರಪ್ಪ ಅಂತ ಕರೆದಿದ್ದಾರೆ. ಸೊ ಈ ರೀತಿಯಾಗಿ ಬಲಹೀನರಾದಂಥ ನಮಗೆ ಬರುವಂತಹ ಕಷ್ಟಗಳನ್ನು ನಾವು ಹೆಚ್ಚಾದ ರೀತಿಯಲ್ಲಿ ನಮ್ಮ ಕೈನಲ್ಲೇ ನಾವು ಸಾಲ್ವ್ ಮಾಡಕ್ಕಾಗದೇ ಇರುವಂಥ ಕಷ್ಟಗಳನ್ನು ಬರುವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ದೇವರಲ್ಲಿ ಒಪ್ಪಿಸ್ಬಿಡ್ಬೇಕು. ದೇವ್ರೇ, ಈ ಕಷ್ಟ ನೀನೇನ್ ಮಾಡೋ, ನಿನಗೆ ಗೊತ್ತಿದೆ, ಇದು ನೀನು ಸಾಲ್ವ್ ಮಾಡ್ಕೊಂಡು. ಯಾವಾಗಪ್ಪ ದೇವ್ರು ಸಾಲ್ವ್ ಮಾಡ್ತಾರೆ ಅಂತ ನಾವು ನೋಡುವಾಗ, ನಾವು ನಿಜವಾಗಲೂ ಕ್ರಿಸ್ತನಲ್ಲೂ ದೇವರಲ್ಲೂ ನಂಬಿಕೆಯಿಂದ ಆತನ ಆಜ್ಞೆಗಳಿಗೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದವರಾಗಿದ್ರೆ ನಿಮಗೆ ನಿಜವಾಗ್ಲೂ ಆ ಅನುಭವ ಬಂದೇ ಬಂದಿರುತ್ತೆ. ಎಲ್ಲಾರು ಇದಕ್ಕೆ ನಾನು ಹೇಳಿದೆ, 260 ಕೋಟಿ ಜನ ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲಾರ್ಗು ಸಹಾಯ ಆಗ್ಬಿಡುತ್ತಾ ಅಂತಂದ್ರೆ ಕಷ್ಟ. ಆತರ ದೇವ್ರು ಕರೆದಿಲ್ಲ. ನಂಬಿಕೆಯಾಗಿ ಏನ್ರಿ, ಸಾಕ್ಷಿಯುತವಾಗಿ ದೇವರಲ್ಲಿ ನಡೆಯುವಂಥವ್ರಿಗೆ ಅವ್ರವ್ರ ಮನಸ್ಸಿಗೆ ಗೊತ್ತಾಗುತ್ತೆ, ಅವ್ರವ್ರ ಅನುಭವದಲ್ಲಿ ಗೊತ್ತಾಗುತ್ತೆ ಇವೆಲ್ಲ ವಿಷಯಗಳು. ಓ, ದೇವ್ರು ಇಂಥ ಕಷ್ಟದಿಂದ ನಾನು ಪಾರ್ ಮಾಡೋದರಪ್ಪ ಅಂತ ಅನುಭವಗಳು ನಾನು ಪಡೆದಿದ್ದೀನಿ, ನಿಮಗೂ ಅದು ಕೊಡ್ತಾರೆ. ಅದನ್ನ ನೀವು ಅನುಭವದಲ್ಲಿ ತಿಳ್ಕೋಬೇಕು. ದೇವ್ರು ಇಂಥ ಕಷ್ಟದಿಂದ ನಾನು ಏನ್ ಮಾಡಿದ್ರೆ ನನ್ನ ಪಾರ್ ಮಾಡಿದ್ದಾರೆ ಅನ್ನೋದನ್ನ. ಸೊ ಈ ರೀತಿಯಾಗಿ ನಾವು ಒಂದು ಕಷ್ಟ ಸಂಕಟಗಳನ್ನ ಬರುವಾಗ ನಾವೇನ್ ಮಾಡ್ತೀವ್ರಿ, ಯಾವ ರೀತಿ ಇಸ್ರಾಯೇಲ್ರು ಅವತ್ತು ಅರಣ್ಯದಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ನಡೆಯುವಾಗ ಪರ್ವತವನ್ನ ನೋಡಿ ದೇವರನ್ನ ಬೇಡ್ಕೊಂಡ್ರು, ಆ ರೀತಿನೇ ನಾವು ಏನ್ ಮಾಡ್ಬೇಕ್ರಿ, ನಾವು ದೇವರ ಬೆಟ್ಟಗಳಾದಂಥ ತಂದೆಯಾದ ದೇವರನ್ನ, ಕ್ರಿಸ್ತನನ್ನ ನಾವೇನ್ ಮಾಡ್ಬೇಕ್ರಿ, ನಾವು ಬೇಡ್ಕೋಬೇಕು. ಬೇಡ್ಕೊಳ್ಳುವಾಗ ದೇವ್ರು ಏನ್ ಮಾಡ್ತಾರೆ ಅಂತ ನಾವು ನೋಡ್ತೀವಿ ಅಂದ್ರೆ, ಅದೇ 21
7ರಲ್ಲಿ ನೋಡಮ್ಮ, 121:7. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ನೋಡ್ರಿ, ತಪ್ಪಿಸುವನು. ನಮಗೆ ಕೈನಲ್ಲಿ ಸಾಲು ಮಾಡಕ್ಕಾಗದೇ ಇರುವಂತ ಕಷ್ಟಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಅದು ಕೇಡು. ನಮ್ಗೆ ಆ ಕೇಡನ್ನ ನಾವ್ ಏನ್ ಮಾಡಕ್ಕಾಗಲ್ಲ, ಸಾಲು ಮಾಡಕ್ ನಮ್ಗೆ ಶಕ್ತಿ ಇಲ್ಲ. ಸೊ ಅವುಗಳಿಂದ ಏನ್ ಮಾಡ್ತಾರಂತ್ರಿ ದೇವ್ರು? ತಪ್ಪಿಸುವನು. ತಪ್ಪಿಸುವನು. ಆಮೇಲೆ ನಿನ್ನ ಪ್ರಾಣವನ್ನು ಅಂದ್ರೆ ಕಾಯುವನು. ನೋಡಿ, ಪ್ರಾಣವನ್ನು ಕಾಪಾಡ್ತಾನೆ ಅಂತ ಹೇಳ್ತಾರೆ ಅಂದ್ರೆ, ನಮಗೆ ಬರುವಂತಹ ಕಷ್ಟ ನಮ್ಮ ಪ್ರಾಣಕ್ಕೆ ಬಂದಿರುತ್ತೆ. ಸೊ ಆ ರೀತಿಯಾದಂತ ಕಷ್ಟ ನಮಗೆ ಬಂದಾಗ ದೇವರಲ್ಲಿ ನಾವು ಒಪ್ಪಿಸ್ಬಿಟ್ವಿ ಅಂತ ಇಟ್ಕೊಳ್ರಿ, ದೇವ್ರ ಏನ್ ಮಾಡ್ತಾರೆ? ದೇವ್ರೇ ಅದನ್ನ ಕಾಪಾಡ್ತಾರೆ. ನಮ್ಮ ಪ್ರಾಣವನ್ನೇ ಏನ್ ಮಾಡ್ತಾರೆ? ಕಾಪಾಡ್ತಾರೆ. ಯಾರಿಗೆ ಅಂತಂದ್ರೆ 260 ಕೋಟಿ ಜನಗಳಿಗಲ್ಲ. ಅದು ಗಮನದಲ್ಲಿ ಇಟ್ಕೋಬೇಕು. ಯಾರು ನಿಜವಾಗಿಯೂ ದೇವರ ಆಜ್ಞೆಗಳ ಪ್ರಕಾರ ವಿಧೇಯರಾಗಿ ಭಯಭಕ್ತಿಯಿಂದ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದಿರ್ತಾರೆ, ಅವ್ರಿಗಾಗುತ್ತೆ, ಅವ್ರಿಗೆ ಅನುಭವ ಸಿಗುತ್ತೆ. ಸೊ ಆ ರೀತಿಯಾಗಿ, ಅದೇ ರೀತಿ ಮತ್ತೆ ಹೇಳ್ತಾರೆ ದೇವರು, ನೀನು ಆ ರೀತಿಯಾಗಿ ಒಂದು ಆತ್ಮಿಕ ರೀತಿಯಲ್ಲಿ ನಡೆಯುವಂತಹ ಸಹೋದರರಿಗೆ ಮತ್ತೆ ಹೇಳ್ತಾರೆ ಅದೇ ವಚನದಲ್ಲಿ, 8ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ನಾನೇನ್ ಮಾಡ್ತೀನಿ? ನಿನ್ನನ್ನು ಕಾಪಾಡ್ತೀನಿ ಅಂತಾರೆ. ಓದ್ಬಿಡಮ್ಮ ಅದೊಂದು ವಚನ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನೋಡಿ, ಸದಾ ಕಾಲ ಈ ರೀತಿಯಾಗಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಅವ್ರಿಗೆ ಈ ಪರ್ವತವನ್ನು ಹತ್ತವ್ರಿಗೆ ಏನ್ ಮಾಡ್ತಾರ್ರಿ? ನಿಜವಾಗ್ಲೂ ದೇವ್ರು ಏನ್ ಮಾಡ್ತಾರ್ರಿ? ಅವ್ರು ಹೇಳಿದ ಮಾತನ್ನ ತಪ್ಪಲ್ಲ, ಆದ್ರೆ ನಾವು ನಡ್ಕೋಬೇಕಷ್ಟೇನೆ. ದೇವ್ರು ಮಾಡ್ಲಿಲ್ಲ ಅಂತ ದೇವ್ರನ್ನ ನಾವು ತಪ್ಪು ಹೊರಿಸೋದಲ್ಲ. ಆದ್ರೆ ನಾವು ಆ ರೀತಿ ನಡೆದ್ವಾ, ದೇವ್ರ ಚಿತ್ತದಂತೆ ನಡೆದಿದೀವ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದೀವ ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ನಾವು ಯೋಚನೆ ಮಾಡ್ಕೊಂಡಾಗ್ಲೇ ನಮ್ಗೇನಾಗುತ್ತೆ? ನಮ್ಗೆ ಗೊತ್ತಾಗುತ್ತೆ. ಸೊ ಆದ್ರಿಂದನೇ ನಮಗೆ ತಿಳಿದೇ ಇರುವಂತಹ ತಪ್ಪುಗಳನ್ನ ನಾವು ಮಾಡ್ಬಿಡ್ತೀವಿ. ಆ ತಪ್ಪೊಪ್ಪಿಕೆಗೋಸ್ಕರನೇ ನಾವೇನ್ ಮಾಡ್ತೀವ್ರಿ? ಕ್ರಿಸ್ತನನ್ನ ನೆನೆಸ್ಕೊಳ್ಳುವಂತಹ ದಿನದಲ್ಲಿ ಆ ದ್ರಾಕ್ಷಾರಸ ರೊಟ್ಟಿಯನ್ನ ಸೇವನೆ ಮಾಡೋದಕ್ಕೆ ಮುಂಚೆ ನಾವು ನಮ್ಮ ತಪ್ಪುಗಳನ್ನ, ನಮ್ಮ ಕಷ್ಟಗಳನ್ನ ದೇವರಲ್ಲಿ ಹೇಳ್ಬಿಟ್ರೆ, ನಾವು ನಿಜವಾಗ್ಲೂ ದೇವರಲ್ಲಿ ನಡೆದಿದ್ರೆ ಏನ್ ಮಾಡ್ತಾರೆ? ದೇವರು ನಮ್ಗೆ 100% ಏನ್ ಮಾಡ್ತಾರೆ? ಅವರು ನಮಗೆ ಸಹಾಯ ಮಾಡೇ ಮಾಡ್ತೀವಿ ಅಂತ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸಾಧಾರಣವಾಗಿ ಪರ್ವತ ಮೌಂಟ್ ಎವರೆಸ್ಟ್ನ ಹತ್ತವ್ರು ಏನ್ ಮಾಡ್ತಾರೆ ಅಂದ್ರೆ, ಮೇಲ್ ಹೋಗಿ ತುದಿನಲ್ಲಿ ಏನ್ ಮಾಡ್ಬಿಡ್ತಾರೆ? ಹೋಗಿ ಸೇರ್ಬಿಡ್ತಾರೆ 65 ದಿವಸ ಆದ್ಮೇಲೆ. ಅವಾಗ ಏನಾಗುತ್ತೆ ಅವ್ರಿಗೆ? ಮೇಲ್ ಹೋಗಿ ಸೇರಿದ್ಮೇಲೆ ಏನಾಗುತ್ತೆ ಅವ್ರಿಗೆ? ಅಲ್ವಾ? ತುಂಬಾ ಸಂತೋಷ. ಆ ಸಂತೋಷಕ್ಕೆ ಏನ್ ಮಾಡ್ತಾರೆ? ಒಂದು ಬಾವುಟನ ಆರಿಸ್ತಾರೆ. ಇಲ್ಲ ಅವ್ರ ದೇಶದ ಬಾವುಟನ, ಇಲ್ಲ ಒಂದು ಬಿಳಿ ಬಾವುಟನ ಏನ್ ಮಾಡ್ತಾರೆ? ಆರಿಸ್ತಾರೆ. ಇವಾಗ ಇವಾಗ ಪರ್ವತವನ್ನ ಹತ್ತಿ ಮುಗಿಸಿದ್ದೀವಿ ಅಂತ ಇಟ್ಕೊಳ್ಳಿ, ದೇವ್ರು ಏನ್ ಮಾಡ್ತಾರೆ ಅಂತ ಗೊತ್ತಾ? ಅವ್ರನ್ನ ಬಾವುಟನ ಆರಿಸ್ತಾರಂತೆ. ಮೇಲ್ಗಡೆ ಆರಿಸ್ಬಿಟ್ಟು, ನೋಡಪ್ಪ ನೀವು ಮೇಲವ್ರಿಗೆ ಗೊತ್ತಿದ್ದೀರಾ, ನಾನು ಈ ಸ್ಥಳದಲ್ಲಿ ಇದ್ದೀನಿ, ನೀವೇನ್ ಮಾಡಬೇಡಿ, ಆ ಒಂದು ಫ್ಲಾಗ್ ನ ನೋಡ್ಕೊಂಡು ನೀವೇನ್ ಮಾಡಿ ನನ್ನ ಹತ್ರ ಬರಿ ಅಂತ ಇರ್ತಾರೆ. ಒಂದು ವಚನದಲ್ಲಿ ಓದ್ಬಿಡೋಣ. ಐಸಾಯ 5ನೇ ಅಧ್ಯಾಯ 26ನೇ ವಚನದಲ್ಲಿ. ಐಸಾಯ 5ನೇ ಅಧ್ಯಾಯ 26ನೇ ವಚನದಲ್ಲಿ, ಆತನು ದೂರದ ಜನಾಂಗದವರಿಗೆ ಗುರುತಾಗಿ ಧ್ವಜವೆತ್ತಿ. ನೋಡಿ, ಎಲ್ಲಾ ಜನರಿಗೂ ಕರಿತಾ ಇದ್ದಾರೆ. ಯಾಕಂದ್ರೆ ಇದು ಒಂದು ಕಾಲದಲ್ಲಿ ನಡೆಯುವಂತ ಒಂದು ಕಾರ್ಯನೇ. ಯಾವಾಗ ಅಂದ್ರೆ ದೇವರ ರಾಜ್ಯದಲ್ಲಿ, ಯಾವಾಗ ದೇವರು ಅವ್ರಿಗೆ ಪುನರುತ್ಥಾನ ಕೊಟ್ಟ ನಂತರ ಅವ್ರೇನ್ ಮಾಡ್ತಾರೆ? ದೇವರ ಜ್ಞಾನ ಬಂದ್ಮೇಲೆ ದೇವ್ರು ಎಲ್ಲಿದ್ದಾರೆ ಅಂತ ಹುಡ್ಕಕ್ ಹೋಗ್ತಾರಂತೆ. ಇಸ್ರಾಯೇಲ್ರ ಒಂದು ಇದನ್ನ ಹಿಡ್ಕೊಂಡು, ಬಟ್ಟೆನ ಹಿಡ್ಕೊಂಡು ಅವ್ರು ನಡೆಯುವಾಗ ಅವ್ರಿಗೇನ್ ಮಾಡ್ತಾರಂತೆ? ದೇವರು ಆ ಪರ್ವತದಲ್ಲಿ, ಓದಮ್ಮ ಅದು. ಆತನು ದೂರದ ಜನಾಂಗದವರಿಗೆ, ದೂರದ ಜನಾಂಗ ಅಂದ್ರೆ ದೇವರಲ್ಲಿ ತಿಳಿದೇ ಇರೋರು, ದೂರದ ಜನಾಂಗ. ಆಮೇಲೆ ತಿಳಿತಾರೆ, ಆವಾಗ ಆ ಜನಗಳೆಲ್ಲ ಏನ್ ಮಾಡ್ತಾರಂತೆ? ಓದಮ್ಮ. ಗುರುತಾಗಿ ಧ್ವಜವೆತ್ತಿ ಅವರನ್ನು ಭೂಲೋಕದ ಅಂಚಿನಲ್ಲಿಂದ ಸಿಳ್ಳು ಹಾಕಿ ಕರೆಯುವನು. ಎಲ್ಲರನ್ನು ಆ ಸಮಯದಲ್ಲಿ ಏನ್ ಮಾಡ್ತಾರಂತೆ? ಬೆಟ್ಟದ ತುದಿನಲ್ಲಿ, ದೇವರು ಇರುವಂತಹ ಪರ್ವತದ ತುದಿನಲ್ಲಿ ಆ ಫ್ಲಾಗ್ ನ ಹಾಕ್ಬಿಟ್ಟು, ನಾನು ಇಲ್ಲಿದ್ದೀನಪ್ಪ ಅಂತ ಹೇಳಿ ವಿಜಿಲ್ ಹಾಕಿದೇನೆ ಕರೀತಾರಂತೆ, ಬನ್ನಿ ನೀವು ಅಂತ. ಓದ್ಬಿಡಮ್ಮ ಅದು. ಅವರನ್ನು ಭೂಲೋಕದ ಅಂಚಿನಲ್ಲಿಂದ ಸಿಳ್ಳು ಹಾಕಿ ಕರೆಯುವನು. ಶಿಲ್ಲು ಹಾಕಿ ಕರೀತಾರಂತೆ ದೇವರು. ಸೊ ಈ ರೀತಿಯಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತನ ಮತ್ತು ತಂದೆಯಾದ ದೇವರ ಪರ್ವತವನ್ನ ಹತ್ತಬೇಕಾಗಿದ್ರೆ ದೇವರ ಯೋಜನೆ ಪ್ರಕಾರನೇ ಹತ್ತಬೇಕು. ಈ ಎಲ್ಲ ಯೋಜನೆ, ಇವತ್ತು ನಾವು ನೋಡಿದಂತ ಎಲ್ಲ ವಾಕ್ಯಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಂಡು ಕ್ರಿಸ್ತನ ರೊಟ್ಟಿ ಮತ್ತು ದ್ರಾಕ್ಷಾರಸನ ಸೇವನೆ ಮಾಡಿದವರಂತ ಮುಖ್ಯ ಉದ್ದೇಶನ ಏನು ಅಂದ್ರೆ, ನಾವು ನಮ್ಮ ಜೀವನದಲ್ಲಿ ದೇವರನ್ನ, ಕ್ರಿಸ್ತನನ್ನ ಎದುರು ನೋಡ್ತಾ ಹೋಗ್ತಾ ಇದೀವಿ ಅನ್ನೋದು ಮನಸ್ಸಲ್ಲಿ ಇರಬೇಕು. ಆ ಪರ್ವತವನ್ನು ಹತ್ತಬೇಕಾಗಿದ್ರೆ ಬರುವಂತ ಕಷ್ಟ ಸಂಕಟಗಳಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮಗೇನ್ ಮಾಡ್ತೀನಿ ಅಂತ, ನಿಮ್ಮನ್ನ ಕಾಪಾಡ್ತೀನಿ ಅಂತ. ಅದಕ್ಕೆ ಮುಖ್ಯವಾದ ಕೆಲಸ ನಾವೇನ್ ಮಾಡ್ಬೇಕು? ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದಿರ್ಬೇಕು. ಅವಾಗ ನೀವು ಕೇಳ್ಕೋಬೇಕು,
ನಾನು ಅದನ್ನ ಹೇಳಿದ್ನಲ್ಲ, ವರ್ಷ ಪೂರ್ತಿ ಸಭೆಗೆ ಬರ್ದ್ರೆ ಯಾವತ್ತೋ ಒಂದ್ ದಿವಸ ಬಂದು ನೀನು ಕೇಳ್ಕೊಂಡು ನಂಗೆ ದೇವ್ರು ಸಹಾಯ ಮಾಡ್ಲಿಲ್ಲ ಅನ್ನೋದು ತಪ್ಪು. ಯಾಕೆಂದ್ರೆ ನೀವು ಒಂದು ಟೆಂಟಲ್ಲಿ ಬಂದು ಕೂತ್ಕೊಂಡು ದೇವರ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ವಿಷಯಗಳನ್ನ, ದೇವರ ಕಾರ್ಯಗಳನ್ನ, ಯೋಜನೆಗಳನ್ನ ನೀವು ತಿಳ್ಕೊಳ್ಳದೆ ದೇವರನ್ನ ನೀವೇನ್ ಮಾಡಕ್ಕಾಗಲ್ಲ ರೀ. ಪ್ರಾರ್ಥನೆ ಮಾಡಿದ್ದನ್ನೇ ಕೇಳ್ಕೊಳಕ್ಕಾಗಲ್ಲ ರೀ. ಅದಕ್ಕೋಸ್ಕರನೇ ಏನ್ ಹೇಳ್ತಾರೆ, ಸಭೆಯಾಗಿ ಸೇರಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಆತ್ಮಿಕ ಜೀವನವನ್ನ ನಾವು ನಡೆಸಿ ಹೊಸ ಸೃಷ್ಟಿಗಳಾಗಿ ದೇವರ ಗೂಡಾರದಲ್ಲಿ ಹೋಗಿ ಸೇರ್ಬೇಕಾಗಿದ್ರೆ, ಕೊನೆಯದಾಗಿ ಹೇಳ್ತಾರೆ, ಈ ರೀತಿಯಾದಂತಹ ಗುಣಗಳು ಇರುವಂತವ್ರೇ ಏನ್ ಮಾಡಕ್ಕಾಗದ್ರಿ, ದೇವರ ಪರ್ವತದಲ್ಲಿ ವಾಸಿಸೋದಕ್ಕೆ ಸಾಧ್ಯ ಅಂತಾರೆ. ಸೊ ಈ ರೀತಿಯಾದಂಥ ಗುಣಗಳನ್ನ ನಾವೇನ್ ಮಾಡ್ಬೇಕ್ರಿ, ಪಡ್ಕೋಬೇಕು. ಅದನ್ನು ಒಂದು ವಚನದಲ್ಲಿ ನಾವು ನೋಡ್ತೀವಿ. ಕೀರ್ತನೆ 15ನೇ ಅಧ್ಯಾಯ 1-4 ಓದೋಣ. ಯೆಹೋವನೇ, ಹ್ಮ್ ನಿನ್ನ ಗುಡಾರದಲ್ಲಿ ಇಳ್ಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಯೆಹೋವನ ಗುಡಾರದಲ್ಲಿ ಅಂದ್ರೆ ದೇವರ ರಾಜ್ಯದಲ್ಲಿ ಮಾತ್ರವಲ್ಲ, ದೇವರ ಆಸ್ಥಾನದಲ್ಲಿ ನಾವು ಇಳ್ಕೋಬೇಕು ಅನ್ನೋರ್ಗೆ ಏನಿರ್ಬೇಕಂತ್ರಿ, ಯೋಗ್ಯತೆ. ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಅವನು ಸಜ್ಜನನು, ನೋಡಿ, ಸದ್ಗುಣನು, ನೀತಿವಂತನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚವನ್ನ ನಾಡುವನಾಗಿರ್ಬೇಕು. ಇದು ಬಹಳ ಮುಖ್ಯ. ಆಮೇಲಮ್ಮ, ಅವನು ಚಾಡಿ ಹೇಳದವನು, ಚಾಡಿ ಹೇಳೋನು ಆಗಿರ್ಬಾರ್ದು. ಇದೆಲ್ಲ ನೋಡಿ, ಪಾಪ ಮಾಡೋದು ಅಂತ ಹೇಳಿದ್ರೆ ನೀವು ಕೊಲೆ ಮಾಡೋದು ಅಥವಾ ಕಳ್ತನ ಮಾಡೋದು ಅಂತ ಅಲ್ಲ. ಅದು ನಾವುಗಳು ಮಾಡಲ್ಲ, ಯಾಕಂದ್ರೆ ದೇವರ ಮಕ್ಕಳು ನಾವು ಮಾಡುವಂತ ಕೆಲ್ಸಗಳು ಅಂದ್ರೆ ಇದೇನೆ. ಒಂದು ನೀತಿ ಇಲ್ದಿರೋಂಥ ಕೆಲಸ ಮಾಡ್ಬಿಡ್ತೀವಿ, ಬುದ್ಧಿ ಇಲ್ದಿರೋಂಥ ಕೆಲಸ ಮಾಡ್ತೀವಿ. ಅದು ನಾವೇನ್ ಮಾಡಬಾರ್ದು. ಒಬ್ಬರ ಮೇಲೆ ಚಾಡಿ ಹೇಳೋದಾಗ್ಲಿ, ಒಬ್ಬರನ್ನ ಒಂದ್ ಚಾಡಿ ಹೇಳಿದ್ರೆ ಏನಾಗುತ್ತೆ, ಅವನ ಒಂದು ಇಮೇಜ್ ಹೊಟ್ಟೋಗುತ್ತೆ. ಇಮೇಜ್ ಹೋದಾಗ ಏನಾಗುತ್ತೆ, ಅವನ್ನ ಕೊಲೆ ಮಾಡೋದಕ್ಕೆ ಸಂಬಂಧ ಸತ್ಯವೇದ ಹೇಳುತ್ತೆ. ಸೊ ಆದ್ರಿಂದ ಆ ರೀತಿಯಾದಂತ ಗುಣಗಳು ಏನೇ ಇರ್ಬಾರ್ದ್ರಿ, ನಮ್ಮಲ್ಲಿ ಇರ್ಬಾರ್ದು. ಇವ್ರು ಯಾರು? ದೇವರ ಪರ್ವತದಲ್ಲಿ ವಾಸ ಮಾಡೋಂಥವ್ರು. ಓದ್ಬಿಡಮ್ಮ ಅದು. ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಮತ್ತೊಬ್ಬರಿಗೆ ಏನ್ ಮಾಡಬಾರ್ದ್ರಿ, ಅನ್ಯಾಯ ಮಾಡಬಾರ್ದು. ಆಮೇಲೆ ಯಾರನ್ನು ನಿಂದಿಸಿದವನು, ಒಬ್ಬೊಬ್ರು ಒಂದೊಂದರಲ್ಲಿ ಬಲಹೀನರಾಗಿರ್ತಾರೆ. ನಾವು ಹಿಂದೆ ನಿಂತ್ಕೊಂಡು ಅವನ್ ಬಲಹೀನ ಇದು ಅಂತ ತಿಳ್ಕೊಂಡು ಹೇಳ್ಕೊಂಡು ನಾವೇನ್ ಮಾಡಬಾರ್ದ್ರೆ, ನಗ್ಬಾರ್ದು. ನಿಂದಿಸೋದು ಅಂದ್ರೆ ಯಾರ ಹತ್ರನೋ ಮಾತಾಡನೆ ನಿಂದಿಸೋತಾರ. ಸೊ ಅದನ್ನೆಲ್ಲ ನಾವೇನ್ ಮಾಡಬಾರ್ದ್ರೆ, ಈ ಗುಣಲಕ್ಷಣಗಳು ಇಲ್ಲದೆ ಇರೋರೇನೆ ಎಲ್ಲಿರಕ್ ಸಾಧ್ಯ ರೀ, ಪರ್ವತದಲ್ಲಿ ಇರಕ್ ಸಾಧ್ಯ. ಆಮೇಲಮ್ಮ, ಅವನು ಭ್ರಷ್ಟರನ್ನು ಜರೆದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು. ಭಯಭಕ್ತಿ ಉಳ್ಳವನಾಗಿ ಏನ್ ಮಾಡ್ಬೇಕಂದ್ರೆ ಸನ್ಮಾನ ಮಾಡ್ಬೇಕು. ಆಮೇಲೆ ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಒಬ್ಬ ಸಹೋದರನಿಂದ ಏನೋ ಒಂದು ನಷ್ಟ ಆಗುತ್ತೆ, ಅದಕ್ಕೋಸ್ಕರ ಅವನ್ನೇನ್ ಮಾಡಬಾರ್ದು, ದೂಷಣೆ ಮಾಡಬಾರ್ದು. ಇದು ಲೋಕ, ಪಿಸಾಸ್ನ ಲೋಕ. ಅದ್ ಯಾವ ರೀತಿ ನಡೆಯುತ್ತಿರುತ್ತೋ ನಮ್ಗೆ ಗೊತ್ತಿರಲ್ಲ. ಸೊ ನಷ್ಟ ಆಗೋಯ್ತು ಅಂತೇಳಿ ಆ ಸಹೋದರನ ನೀನೇನ್ ಮಾಡಬಾರ್ದು, ನೀನು ಪ್ರಮಾಣವನ್ನ ತಪ್ಪಬಾರದು, ಮಾಡಬಾರ್ದು ಅಂತ ಹೇಳ್ತೇವೆ. ದೇವರಲ್ಲಿ ಭಯಭಕ್ತಿ ಇರ್ಬೇಕು. ಆಮೇಲೆ ಏನ್ ಮಾಡ್ಬೇಕಂತ್ರಿ, ಅವನು ಸಾಲಕ್ಕೆ ಬಡ್ಡಿ ಕೇಳದವನು. ಅಷ್ಟೇ ಸಾಕು. ಸೊ ಇಂತಹ ಗುಣಗಳು ಇರುವವರು ಮಾತ್ರನೇ ದೇವರ ಪರ್ವತವನ್ನ ಹತ್ತಿ ಆತನ ಗುಡಾರದಲ್ಲಿ ವಾಸಿಸಲು ಸಾಧ್ಯವಾಗುತ್ತೆ. ಸೊ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ನೋಡಿ, ಒಂದೇ ಒಂದು ಅಧ್ಯಾಯ ತಗೊಂಡ್ವಿ. ಆ ಅಧ್ಯಾಯದಲ್ಲಿ ಎಷ್ಟು ವಿಷಯಗಳು, ಅದರ ಸಾರಾಂಶಗಳು ಇದೆ ಅನ್ನೋದನ್ನ ನಾವು ಅದರ ಹಿಂದೆ ವಚನಗಳ ಹಿಂದೆ ಓದಾಗ ಮಾತ್ರನೇ ನಮ್ಗೆ ಅರ್ಥ ಆಗುತ್ತೆ. ನಾವು ಸುಮ್ಮನೆ ಓದಿ ಪೌಲನ್ ಹೇಳಿದ್ರು ಅಂದ್ಬಿಟ್ಟಿದ್ದೇನೆ, ಓದಿದ್ದೇನೆ, ಏನ್ ಮಾಡಬಾರ್ದ್ರೆ, ಪ್ರಾರ್ಥನೆ ಮಾಡಿ ಬರೋರಾಗ್ಬಾರ್ದು. ಯಾವುದೇ ವಚನವನ್ನ ನಾವು ತಗೊಂಡ್ಲಿ ಅದರ ಹಿಂದೆ ಇರುವಂತಹ ಸಾರಾಂಶ ಏನು, ಯಾಕೆ ದೇವರು ಬರೆಸಿಟ್ರು, ಅದು ನಮಗೇನು ಪ್ರಯೋಜನ, ಆ ಯೋಜನೆಯಲ್ಲಿ ನಾವೇನಾಗಿದ್ವಿ, ಇವೆಲ್ಲ ವಿಷಯಗಳನ್ನ ಈ ಒಂದು ಅಧ್ಯಾಯದಲ್ಲೇ ನಮ್ಗೆ ಎಷ್ಟಾಯ್ತ್ರಿ ತಿಳ್ಕೊಂಬಿಟ್ವಿ. ಸೊ ಆದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮುಂದೆ ನಮ್ಮ ಜೀವನ ಏನೇ ಆಗಿರ್ಬೇಕ್ರೆ, ದೇವರನ್ನ, ಕ್ರಿಸ್ತನನ್ನ ಎದುರು ನೋಡ್ತಾ ನಡೆಯೋರಾಗಿರ್ಬೇಕು. ಅದಕ್ಕೆ ಬೇಕಾದಂತಹ ಗುಣಗಳನ್ನ ನಾವು ನೋಡ್ಬಿಟ್ವಿ. ಅದಕ್ಕೆ ಬೇಕಾಗಿರೋಂತಹ ಒಂದು ನಂಬಿಕೆ, ಒಂದು ವಿಶ್ವಾಸ, ಇವೆಲ್ಲವೂ ಏನಾಗಿರ್ಬೇಕ್ರಿ, ಹೆಚ್ಚಾದ ರೀತಿಯಲ್ಲಿ ನಮ್ಮಲ್ಲಿ ಇರ್ಬೇಕು. ನಮ್ಮಲ್ಲಿದ್ದು ನಾವು ದೇವ್ರನ್ನ ಬೇಡ್ಕೊಂಡ್ರೆ ಏನಾಗುತ್ತೆ, ನಮಗೆ ದೇವ್ರು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ನಿಜವಾಗ್ಲೂ ನಮಗೆ ಸಹಾಯ ಮಾಡ್ತಾರೆ. ನಾವು ಸಭೆಗೆ ದಿನ ಬಂದು ಹೋದವಪ್ಪ ನಮ್ಗೆ ಸಹಾಯನೇ ಮಾಡಲಿಲ್ಲ ದೇವ್ರು ಅನ್ನೋದು ತಪ್ಪು. ನಾವು ನಡೆದಿದ್ದೀವಿ ಅನ್ನೋದು ಫಸ್ಟ್ ನಾವು ಯೋಚನೆ ಮಾಡಿ. ಸೊ ಈ ರೀತಿಯಾಗಿ ಈ ವಾಕ್ಯಗಳು ನಮಗೆ, ದೇವರ ವಾಕ್ಯಗಳು ನಮಗೆ ಅರ್ಥ ಮಾಡಿಸಿ ಬೋಧನೆ ಕೊಟ್ಟಿದೆ. ಸೊ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸ್ಲಿ ಅಂತ ಹೇಳ್ತಾ ಈ ಒಂದು ಪಾಠವನ್ನ ನಾನು ಮುಗಿಸ್ತೀನಿ. ಆಮೇಲೆ
ಥ್ಯಾಂಕ್ ಯು ಬ್ರದರ್.